ದರ್ಶನ್ ಅವರು ಬ್ರಾಂಡೆಡ್ ಬಟ್ಟೆ ಹಾಕ್ತಾರೆ, ಎಲ್ಲ ಕಾಸ್ಟ್ಲಿ ಬಟ್ಟೆ. ಒಬ್ಬೊಬ್ರಿಗೆ ಒಂದೊಂದು ಫ್ಯಾಷನ್ ಅಂತ ಇರುತ್ತೆ ತುಂಬ. ದರ್ಶನ್ ಅವ್ರದ್ದು ಒಂದು ಸಂಗಡ, ಗೆಳೆಯರ ಬಳಗ, ಗಜಪಡೆ ಅಂತಾನೆ ಹೇಳ್ಬೋದು ಫ್ಯಾನ್ಸ್ಗಳ ದೃಷ್ಟಿಯಲ್ಲಿ. ಅವರಿಂದನೇ ಸ್ವಲ್ಪ ದರ್ಶನ್ ಅವರು ಹಾಳಾಗೋಕ್ಕೆ ಕಾರಣ ಅನ್ನೋ ಒಂದು ಟಾಕ್ ಕೂಡ ಇದೆ. ಇವ್ರನ್ನೆಲ್ಲರೂ ಸೇರ್ಕೊಂಡು ಏನು ಮಾಡ್ಬಿಟ್ಟಿದ್ದಾರೆ ಇಂಡಸ್ಟ್ರಿಲಿ, ಇವರೊಬ್ಬರನ್ನ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ಸರ್. ಒಗ್ಗಟ್ಟಾಗಿರಬೇಕು ಸರ್, ಅದನ್ನೇ ಬೇಜಾರಾಗುತ್ತೆ. ಸೊ ಡೆವಿಲ್ ಯಾವಾಗ ರಿಲೀಸ್ ಆಗ್ಬೋದು, ಮತ್ತೆ ಎಕ್ಸ್ಪೆಕ್ಟೇಷನ್ ಫ್ಯಾನ್ ಆಗಿ ಯಾವ ಥರ ಇದೆ? ನನ್ನ ಅನಿಸಿಕೆ ಪ್ರಕಾರ ಸರ್, ಅವ್ರ ಒಳಗಡೆ ಇದ್ಕೊಂಡೇ ಸಿನಿಮಾ ರಿಲೀಸ್ ಆಗುತ್ತೆ ಸರ್. ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತಾ ಅಥವಾ ಇಂಡಸ್ಟ್ರಿಲೇ ಒಂದು ಟ್ರೆಂಡ್ ಸೆಟ್ ಮಾಡುತ್ತಾ? 100% ಆ ಸಿನಿಮಾ ಹಿಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿರ್ಮಾಪಕರಿಗೆ ನಷ್ಟ ಆಗಬಾರ್ದು. ಫಿಲಮ್ನ ಎಲ್ಲೇ ಇರಲಿ ಏನೇ ಇರಲಿ ರಿಲೀಸ್ ಮಾಡಿ. ದಯವಿಟ್ಟು ಯಾರು ಅಪಪ್ರಚಾರಗಳನ್ನ ಮಾಡಕ್ಕೆ ಹೋಗ್ಬೇಡಿ. ಹಾಯ್ ಹಲೋ, ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅಂದರೆ ಸ್ಯಾಂಡಲ್ವುಡ್ನ ನಟ ಮತ್ತು ಸ್ಯಾಂಡಲ್ವುಡ್ ಸುಲ್ತಾನ ನಟ ದರ್ಶನ್ ಅವರ ಮಾಜಿ ಜಿಮ್ ಟ್ರೈನರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಂದರೆ ಪ್ರಕರಣದ ಬಗ್ಗೆ, ಕಾಂಟ್ರವರ್ಸಿ ಬಗ್ಗೆ ಮತ್ತು ಇತರ ವಿಚಾರಗಳ ಬಗ್ಗೆ ಅವ್ರ ಹತ್ರನೇ ತಿಳಿತಾ ಹೋಗೋಣ. ಬನ್ನಿ, ಅವರಿಗೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದ್ದೀರಾ? ಆರಾಮ್ ಸರ್. ಆರಾಮು. ಅಂಜನ್ ಅವರೇ, ನಿಮಗೆ ಇವಾಗ ಗೊತ್ತಿದೆ ಪ್ರಕರಣ ಏನೇನಾಗ್ತಾ ಇದೆ ಏನು ಅಂತ. ನೀವು ದರ್ಶನ್ ಅವ್ರ ಜೊತೆ ಸಾಕಷ್ಟು ಒಡನಾಟ ಇಟ್ಕೊಂಡಿರೋರಲ್ಲಿ ನೀವು ಕೂಡ ಒಬ್ಬರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಏನಿದು ವಿಚಾರ ಈ ಥರ ಆಗ್ತಾಯಿದೆ? ದರ್ಶನ್ ಅವರು ಕೂಡ ಈಗ ಜಾಮೀನು ರದ್ದಾಗಿ ಮತ್ತೆ ಜೈಲಿಗೆ ಹೋಗಿದ್ದಾರೆ, ಏನು ಹೇಳ್ತೀರಾ? ಸರ್, ಈಗ ಅವತ್ತು ನೋಡಿ ಸಡನ್ನಾಗೆ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟಿಂದ ಆದೇಶ ಬಂದಿದೆ. ಯೂಶ್ವಲಿ ಬೇರೆಯವ್ರಿಗಾಯಿತು ಅಂತ ಹೇಳಿದ್ರೆ 15 ದಿನ 20 ದಿನ ಅಥವಾ 1 ತಿಂಗಳು ಅಂತ ಟೈಮ್ ಕೊಡ್ತಾರೆ. ಇವ್ರಿಗೆ ಅವತ್ತೇ ಹಿಡ್ಕೊಂಬನ್ನಿ ಅಂತ ಹೇಳಿದ್ರೆ ಸೊ ಎಲ್ಲರಿಗೂ, ಫ್ಯಾನ್ಸ್ಗಳಿಗೂ ಅಭಿಮಾನಿಗಳಿಗೂ ಎಲ್ಲ ಒಂಥರ ರೊಚ್ಚಿಗೆದ್ದು ಬಿಟ್ರು. ಏನಪ್ಪ ಈ ಥರ ನಮ್ಮ ಬಾಸ್ಗೆ ಸಡನ್ನಾಗಿ ಈ ಥರ ಹಿಂಗಾಗಿದೆ ಅಂತ ಪ್ರತಿಯೊಬ್ಬರಿಗೂ. ಈಗ ಅವ್ರ ಫ್ಯಾಮಿಲಿನೇ ಕೂಡ ಅವರು ಇದಾಗ್ಬಿಟ್ಟಿರ್ತಾರೆ. ಏನಪ್ಪ ಇದು ನಮ್ಮ ಯಜಮಾನ್ರಿಗೆ ಬೇರೆ ಅಂತ ಹೇಳ್ಬಿಟ್ಟು ವಿಜಯಲಕ್ಷ್ಮಿ ಮೇಡಮ್ಮು ಅವ್ರಿಗೆ ಫೋನ್ ಮಾಡಿ, ಈಗ ದರ್ಶನ್ ಸರು ತಮಿಳ್ನಾಡಲ್ಲಿ ಇದ್ದರು, ಅಲ್ಲಿಂದ ದೇವಸ್ಥಾನಕ್ಕೆ ಅಂತ ಹೋಗಿದ್ರು ಧನ್ವೀರ್ ಅವ್ರ ಜೊತೆ. ಅಲ್ಲಿಂದ ಮುಗಿಸ್ಕೊಂಡು ಬಂದು ಇಮಿಡಿಯೇಟಾಗಿ ಏನೋ ಒಂಥರ ಈ ನಟೋರಿಯಸ್ ರೌಡಿನೋ ಅಥವಾ ಕಾಡುಗಳ ದಂತಕೋರ ವೀರಪ್ಪನ್ ಅಂತನೋ ಆ ರೇಂಜ್ಗೆ ಇದು ಮಾಡಿದ್ರಲ್ಲ, ಟ್ರಿಗರ್ ಮಾಡ್ತಿದ್ರಲ್ಲ. ಸೊ ಅದು ಏನಂದರೆ ಫ್ಯಾನ್ಸ್ಗಳಿಗೆ ಸಿಕ್ಕಾಬಿಟ್ಟೆ ಬೇಜಾರಾಯಿತು ಸರ್. ಸಾಮಾನ್ಯವಾದ ಅವರು ಇನ್ನೊಂದು ಒಬ್ಬರು ನಟರು ಅಷ್ಟೇ, ಅಲ್ಲಿ ದುಡ್ಡು ಕೊಡ್ತಾರೆ, ಅವ್ರು ಆ್ಯಕ್ಟ್ ಮಾಡ್ತಾರೆ ಅಷ್ಟೇ. ಸೊ ಆ ಮನುಷ್ಯನಿಗೆ ಪಾಪ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದಾಗಿತ್ತು ಸರ್. ಅವತ್ತು ತುಂಬ ಬೇಜಾರಾಯಿತು. ಅವತ್ತು ಆ ಹಬ್ಬ ಬೇರೆ, ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇಟ್ಕೊಂಡಿದ್ವಿ, ಪೂಜೆ. ನನಗೆ ಪೂಜೆ ಮಾಡ್ತಾಯಿದ್ದೀನಿ, ಈ ಥರ ನ್ಯೂಸ್ ಬರ್ತಿದೆ ಸಡನ್ನಾಗಿ ಅಂತ ಅಂದ್ಬಿಟ್ಟು ಹೇಳಿದ ತಕ್ಷಣ ಸಿಕ್ಕಾಪಟ್ಟೆ ಬೇಜಾರಾಯಿತು ನಿಜವಾಗ್ಲೂ. ಅವತ್ತು ತಾಯಿ ಲಕ್ಷ್ಮೀ ದೇವ್ರಿಗೆ ನಾನು ಅದನ್ನೇ ಕೇಳ್ಕೊಂಡೆ, ದರ್ಶನ್ ಸರು ಇವಾಗ ಏನೋ ಅರೆಸ್ಟ್ ಮಾಡ್ತಿದ್ದಾರೆ, ಆದಷ್ಟು ಬೇಗ ಅವ್ರಿಗೆ ಬಿಡುಗಡೆ ಆಗಿ ಬರಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡೆ ಸರ್ ಅವತ್ತು ತಾಯಿನ. ಅಂದರೆ ನಿಮಗೆ ಸಾಕಷ್ಟು ಸ್ಟಾರ್ಟಿಂಗಲ್ಲೂ ಕೂಡ ಲಾಸ್ಟ್ ಟೈಮ್ ಸಿಕ್ತಾಗೂ ಮಾತಾಡಿದ್ರಿ ಪ್ರಕರಣ ಏನೇನಾಯಿತು ಅಂತ. ಅಂದರೆ ಜೈಲಲ್ಲಿ ಇದ್ದಾಗ ಇನ್ನೊಂದೇನಂತಂದರೆ ಅವರು ಜೈಲಿಗೆ ಹೋಗೋಕ್ಕೆ ಮತ್ತೆ ಜಾಮೀನು ರದ್ದಾಗಿ 2ನೇ ಸಲ ಜೈಲಿಗೆ ಹೋಗೋಕ್ಕೆ ಪ್ರಕರಣ ಒಂದು ಕಡೆ ಆದರೆ, ಅವರು ರೂಲ್ಸ್ ಕೆಲವು ಬ್ರೇಕ್ ಮಾಡಿದ್ರು. ಅಂದರೆ ಫಸ್ಟೇ ಸಲ ಜೈಲಿಗೆ ಹೋದಾಗ ರೌಡಿಗಳ ಜೊತೆ ಜೈಲಲ್ಲೇ ಸಿಗರೇಟ್ ಸೇದೋದು, ಟೀ ಕುಡಿಯೋದು, ಈ ಥರ ರೂಲ್ಸ್ ಬ್ರೇಕ್ ಮಾಡಿದ್ರು, ಮೊಬೈಲ್ ಯೂಸ್ ಮಾಡಿದ್ರು. ಅದು ಒಂದು ಕಡೆ ಆದರೆ, ಇನ್ನು ಫ್ಯಾನ್ಸ್ ಹೊರಗಡೆ ಬೇರೆ ನಟಿಗಾಗಿರ್ಬೋದು, ಇನ್ನೊಬ್ಬ ಆ್ಯಕ್ಟರ್ಗಾಗಿರ್ಬೋದು ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ಇದು ಕೂಡ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗೋಕ್ಕೆ ಕಾರಣ ಆಯಿತು ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ. ಏನು ಹೇಳ್ತೀರಾ ಸರ್? ಈಗ ಬೇರೆ ಬೇರೆ ನಟರುಗಳಿಗೆ ಅವರು ಇದಕ್ಕೆ ದರ್ಶನ್ ಸರ್ಗೆ ಬೇರೆ ಬೇರೆ ಫೋಟೋಗಳು ಹಾಕ್ಬಿಟ್ಟು ಇದು ಮಾಡಿರ್ತಾರೆ, ಕಮೆಂಟ್ಗಳು ಮಾಡಿರ್ತಾರೆ. ಸೊ ಅದೊಂದು ದೊಡ್ಡ ಕಾಂಟ್ರವರ್ಸಿ ಆಯಿತು. ಈಗ ಅಲ್ಲಿ ಕಮೆಂಟ್ ಹಾಕಿರೋರು ದರ್ಶನ್ ಅವ್ರ ಫ್ಯಾನ್ಸೇ ಅಂತ ಅಂದ್ಬಿಟ್ಟು ಹೇಗೆ ಹೇಳ್ತೀರಾ? ಯೂಶ್ವಲಿ ಹೆಂಗೆ ಒಪ್ಕೊಳಕ್ಕೆ ಸಾಧ್ಯ? ಅಲ್ಲ, ಕೆಲವರು ಅರೆಸ್ಟ್ ಆಗಿದ್ದಾರೆ ದರ್ಶನ ಫ್ಯಾನ್ಸ್ ಅಂತಲೇ. ಕೆಲವು 3-4 ಜನ, ಈಗ ನಟಿ ರಮ್ಯಾ ಅವರಿಗೆ ಕಮೆಂಟ್ ಮಾಡಿದಿರೋರಲ್ಲಿ ಅರೆಸ್ಟ್ ಆಗಿರೋದ್ರಲ್ಲಿ 2-3 ಜನ ದರ್ಶನ್ ಅವರ ಫ್ಯಾನ್ ಅಂತ ಕೂಡ ಅವರೇ ಒಪ್ಕೊಂಡಿದ್ದಾರಾ? ಓಕೆ, ಅವ್ರ ಫ್ಯಾನ್ಸ್ ಅಂತಲೇ ಹೇಳಿದ್ದಾರೆ. ಫ್ಯಾನ್ಸ್ ಅಂತಲೇ ಆ ಥರ 2-3 ಜನ. ಇನ್ನೂ ಕೆಲವ್ರದ್ದು ಏನಾಗಿದೆ, ಬೇರೆ ಫ್ಯಾನ್ಸ್ ಅನ್ನೋ ಆ್ಯಂಗಲ್ ಕೂಡ ಇದೆ. ಅಥವಾ ದುಡ್ಡು ಕೊಟ್ಬಿಟ್ಟು ಒಪ್ಕೊಂಡಿರ್ಬೇಕು. ಒಂದು ಅಲ್ಲ, ನಾನು ಅಂದ್ಕೊಂಡಿರೋದು ಈ ಥರ ನಿಂಗೆ ದುಡ್ಡು ಕೊಡ್ತೀನಪ್ಪ, ಅವ್ರ ಹೆಸರು ಹೇಳು, ಅವ್ರನ್ನ ಹೆಂಗಾದರೂ ಮಾಡಿ ಒಳಗಡೆ ಹಾಕಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅಂದರೆ ಗೌರ್ಮೆಂಟಿಂದಾನೆ. ನಾನು ಆ ರೀತಿ ಯೋಚನೆ ಮಾಡ್ತೀನಿ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ ಸರ್. ಅದಾದಮೇಲೆ ನೀವು ಫೋಟೋ ವೈರಲ್ ಆಯಿತು, ಈ ಥರ ಜೈಲೊಳಗಡೆ ಕೂತಿದ್ದಾಗ ಸಿಗರೇಟ್ ಸೇದ್ಕೊಂಡು ಕಾಫಿ ಕುಡಿತಾ ಇದ್ರು ಅಂತ ಹೇಳಿದ್ರಿ. ಈಗ ಅವರು ಸೆಲೆಬ್ರಿಟಿ. ಈಗ ಒಬ್ಬರು ಸೆಲೆಬ್ರಿಟಿ ಅಂತ ಸಿಕ್ತು ಅಂತ ಅಂದಾಗ ಒಳಗಡೆ ಇರೋರ್ಗೆ ಏನು ಅನಿಸುತ್ತೆ ಅಂದರೆ, ಈಗ ನಾಗ ಅವ್ರ ಹೆಸರು ಹೇಳಿದ್ರಿ ಅಲ್ಲ, ಅವರು ದರ್ಶನ್ ಅವ್ರ ಫ್ಯಾನೇ. ಸರಿ, ಹಂಗಾಗಿ ಸರಿ ಅಂದ್ಬಿಟ್ಟು ಬನ್ನಿ ಕೂತ್ಕೊಂಡು ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಕೂತ್ಕೊಂಡು ಕಾಫಿ ಕುಡಿದ ತಕ್ಷಣ ಇನ್ನೊಂದು ಚರ್ಚೆ ಮಾಡಿಲ್ವಲ್ಲ ಅವರು. ಇಲ್ಲ ನಾನು ಈ ಥರ ಹಿಂಗೆ ಮಾಡಿದೆ, ಅಲ್ಲಿಂದ ಒಳಗಡೆ ಕಳಿಸಿದ್ರು ಅಂತ ಅವ್ರೇನು ಚರ್ಚೆ ಮಾಡೋಕೆ ಹೋಗಿಲ್ಲ. ಖಂಡಿತ ನೀವು ಹೇಳೋ ಪ್ರಶ್ನೆ ಒಪ್ಕೋಬೋದು. ಜೈಲಲ್ಲಿದ್ದಾರೆ, ಫ್ಯಾನು, ಸಿಕ್ಕಿದ್ರು ಕಾಫಿ. ಬಟ್ ಇಲ್ಲಿಗಲ್ ಜೈಲೊಳಗಡೆ ಪರ್ಮಿಷನ್ ಇಲ್ಲ, ಸಿಗರೇಟ್ ಸೇದಿದ್ರು. ಅದು ರಾಜಾರೋಷವಾಗಿ ಕೂತ್ಕೊಂಡು ಸಿಗರೇಟ್ ಸೇದಿದ್ರು. ಅವ್ರ ಜೊತೆ ಇನ್ನೂ 2-3 ಜನ ರೌಡಿ ಶೀಟರ್ಗಳಿದ್ರು.
ಆ ಒಂದು ವಿಚಾರ ಇವಾಗ ಸಾಕಷ್ಟು ಚರ್ಚೆ ಆಗ್ತಾ ಇರೋದು. ಏನಂತಂದರೆ ಅದು ಕೂಡ ದರ್ಶನ್ ಅವರು ಜಾಮೀನು ರದ್ದಾಗಕ್ಕೆ ಕಾರಣ ಆಗ್ತಿದೆ. ಇನ್ನು ಹೊರಗಡೆ ಇದ್ದರೆ ಇನ್ನು ಸಾಕ್ಷ್ಯ ನಾಶ ಮಾಡೋ ಚಾನ್ಸ್ ಕೂಡ ಇರುತ್ತೆ. ಯಾಕೆಂದರೆ ದರ್ಶನ್ ಅವರು ಪ್ರಭಾವಿ ಆ್ಯಕ್ಟರು, ಪೊಲಿಟಿಕಲ್ ಸಪೋರ್ಟ್ ಇರುತ್ತೆ, ಮಾಡ್ಬೋದಲ್ಲ ಅನ್ನೋ ಉದ್ದೇಶದಿಂದ ಜಾಮೀನು ರದ್ದು ಮಾಡಿ ಮತ್ತೆ ಜೈಲಿಗೆ ಕಳಿಸಿದ್ದಾರೆ ಅನ್ನೋದು ಕೂಡ ಒಂದು ಕಡೆ ಆ್ಯಂಗಲ್ಲು. ಸರ್, ಈಗ ದರ್ಶನ್ ಸರ್ ಪ್ರಭಾವಿ ಅಂತ ಹೇಳ್ತಾರೆ. ಯಾಕಂದರೆ ಅವರು ಸಿನಿಮಾ ನಟರು, ಅವರು ಆಲ್ರೆಡಿ ಒಂದು 50 ಸಿನಿಮಾಗಳು ಮಾಡಿದ್ದಾರೆ. ಈಗ ಇನ್ನೊಂದು, ಈಗ ಅವರು ಪ್ರಭಾವಿ ಅಲ್ಲ, ಈಗ ಅವರು ಅಲ್ಲಿಂದ ಈಚೆಗಡೆ ಬಂದರು, ಒಂದು 6 ತಿಂಗಳು ಆಚೆಗಡೆ ಇದ್ದರು. ಏನಕ್ಕೋಸ್ಕರ ಅಂದರೆ ಡೆವಿಲ್ ಸಿನಿಮಾದು ಶೂಟಿಂಗ್ ಮುಗಿಸ್ಕೊಡ್ಬೇಕಾಯಿತು. ಆಲ್ಮೋಸ್ಟ್ ಒಂದು 70% ಕಂಪ್ಲೀಟ್ ಮಾಡಿದ್ರು, ಒಂದು 30% ಮುಗಿಸ್ಕೊಡ್ಬೇಕಾಯಿತು. ಅವ್ರು ಎಲ್ಲೂ ಏನೂ ಮಾತಾಡೇ ಇಲ್ಲ ಯಾರ ಹತ್ರನೂ. ಈ ಥರ ಹಿಂಗಾಯಿತು, ಮೀಡಿಯಾಗಳಲ್ಲೇ ಎಲ್ಲೂ ಪ್ರಸ್ತಾಪ ಮಾಡೋಕ್ಕೆ ಹೋಗಿಲ್ಲ. ಈ ಥರ ಒಳಗಡೆ ಈ ಥರ ಇದ್ದೆ, ಇಲ್ಲೆಲ್ಲ ಸೇರಿಕೊಂಡು ನನಗೆ ಹಿಂಗೆ ಮಾಡಿಬಿಟ್ರಿ ಅಂತ ಯಾರ ಮೇಲೂ ದೋಷಿಸಿಲ್ಲ ಅವರು. ಮೊದಲನೇದು. ಎರಡನೇದು, ಇವಾಗ ನೀವು ಸಿಗರೆಟ್ಟೆಲ್ಲ ಸಿಗುತ್ತೆ ಸರ್ ಒಳಗಡೆ, ಅದನ್ನು ಇನ್ನೊಂದು ಜೈಲಲ್ಲಿ ಅದನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರಲ್ಲ, ಅದನ್ನು ಯಾತಕ್ಕೆ ಗೌರ್ಮೆಂಟಿಂದ ರದ್ದು ಮಾಡಿಲ್ಲ, ಇಲ್ಲೆಲ್ಲೂ ಮಾರಂಗಿಲ್ಲ ಅಂತ. ಕಾಫಿ ಟೀ ಆಯಿತು, ಕೆಲವರು ಊಟ ಮಾಡಲಿಲ್ಲ ಅಂದ್ರೂ ಟೀ ಕುಡ್ಕೊಂಡೇ ಇದ್ದು ಬಿಡ್ತಾರೆ ತುಂಬ ಜನ. ಕೆಲವ್ರಿಗೆ ಸಿಗರೆಟ್ ಅಭ್ಯಾಸ ಇರೋರು ಟೀ ಒಂದಿದ್ರೆ ಸಾಕು. ಸೊ ಅಲ್ಲಿ ಇನ್ನೊಂದು, ಗೌರ್ಮೆಂಟ್ ಅದು ಏನಕ್ಕೆ ರೂಲ್ಸ್ ಮಾಡಿದ್ರೆ ಅದನ್ನು, ಒಳಗಡೆ ಪಾನ್ ಪರಾಗಾಗಲಿ, ಸಿಗರೇಟ್ ಆಗಲಿ, ಈ ಥರ ಗಾಂಜಾ ಹೊಡಿಯೋದಾಗಲಿ ಎಲ್ಲನೂ ಸಿಗುತ್ತಂತೆ ಜೈಲಲ್ಲಿ. ಯಾವುದೇ ಜೈಲಿಗೆ ತುಂಬ ಜನ ಅದನ್ನು ಹೇಳಿರೋದು, ಹೋಗಿ ಬಂದಿರೋರು ಹೇಳಿರೋದು ಅದೇ, ಎಲ್ಲನೂ ಸಿಗುತ್ತಪ್ಪ ಒಳಗಡೆ, ಪ್ರೊವೈಡ್ ಮಾಡ್ತಾರೆ, ನಾವು ದುಡ್ಡು ಕೊಟ್ಟರೆ ಎಲ್ಲನೂ ಸಿಗುತ್ತೆ, ಕೂತಿದ್ದ ಜಾಗದಲ್ಲಿ ತರಿಸ್ಕೋಬೋದು ಅಂತ ಹೇಳಿದ್ರು. ಸೊ ಹಂಗಾಗಿ ಇನ್ನೊಂದೇನಂತ ಹೇಳಿದ್ರೆ, ಈಗ ಅವರು ಒಳಗಡೆ ಹೋಗಿ 6 ತಿಂಗಳು ಬೇರೆ ಆಗಿತ್ತಲ್ಲ, ಸರಿ ಅಂದ್ಬಿಟ್ಟು ಈಗ ಯಾರಾದರೂ ಸಡನ್ನಾಗಿ ಫ್ರೆಂಡ್ ಸಿಕ್ತು ಅಂತ ಹೇಳಿದ್ರೆ, ಬಾ ಮಗ ಟೀ ಕುಡಿ ಅಂತ ಒಂದು ಮಾನವೀಯತೆ ಇದರಿಂದ ಕರೆದಿದ್ದಾರೆ. ಸರಿ ಅಂತ ಅಂದ್ಬಿಟ್ಟು ಇವರು ಸರಿ ಆಯ್ತಾರಪ್ಪ ಟೀ ಅಂತ ಅಂದಾಗ ಹಂಗೆ ಒಂದು ದಮ್ ಬಿಡು ತಗೋ ಅಂತ ಹೇಳ್ತಾರೆ ಅಷ್ಟೇ. ಅದು ಆ ರೀತಿ ಕೊಟ್ಟಿದ್ದಾರೆ. ಅದು ಜೈಲಲ್ಲಿ ಬೇಕಿತ್ತ ಅಂತ ಹೊರಗಡೆ ಮಾಡಿದ್ದಾರೆ. ಹೊರಗಡೆ ಅವ್ರ ಪರ್ಸ್ನಲ್ ಲೈಫು, ದುಡ್ಡು, ಅವ್ರ ದುಡ್ಡು ಏನಾದರೂ ಮಾಡ್ಬೋದು. ಜೈಲ್ ಅಂತಂದರೆ ಒಂದು ಕಾನೂನು ಚೌಕಟ್ಟಿನಲ್ಲಿ ಇರ್ತಾರೆ. ಅಲ್ಲಿ ಅದು ಕೂಡ ರೌಡಿ ಶೀಟರ್ಗಳು ಇಬ್ಬರು ಇರ್ತಾರೆ. ಅಲ್ಲಿ ವಿಲ್ಸನ್ ನಾಗ ಅನ್ನೋ ಹೆಸರು ಕೂಡ ಬರುತ್ತೆ, ಇನ್ನೊಂದು ಬೇಕ್ರಿ ರಘು ಅಥವಾ ಕುಳ್ಳ ನಾಗ ಅನ್ನೋ ಇನ್ನೊಂದು ಏನೇನೋ ಸಾಕಷ್ಟು ಹೆಸರುಗಳಿದೆ. ಸೊ ಇದು ಬೇಕಿತ್ತ ದರ್ಶನ್ ಅವರಿಗೆ ಅಂತ. ಸರ್, ಅಂದರೆ ನಾನು ಅದನ್ನೇ ಹೇಳಿದ್ದು. ಈಗ ಫ್ರೆಂಡು ಹೇಳ್ತಾರೆ, ಹೋಗ್ಲಿ ನಮಗೋಸ್ಕರ ಹೋಗ್ಲಿ ಕೈಯಲ್ಲಾದರೂ ಹಿಡ್ಕೊಳ್ಳಿ ಅಂತಾರೆ. ಈಗ ನನ್ನ ಫ್ರೆಂಡು ಸಿಗರೇಟ್ ಸೇದಲ್ಲ, ಬಟ್ ಇನ್ನೊಂದು ಏನಂತ ಹೇಳಿದ್ರೆ, ಹೋಗ್ಲಿ ಇದನ್ನು ಹಿಡ್ಕೊ, ಅಟ್ಲೀಸ್ಟ್ ನೋಡೋರ್ಗೋಸ್ಕರ ಆದ್ರೂ ಅಟ್ಲೀಸ್ಟ್ ಹಿಂಗೆ ಕೈಯಲ್ಲಿ ಹಿಡ್ಕೋಬೋದಲ್ಲ ಅಂತ ಹೇಳಿ ಈಚೆಯಿಂದ ಯಾರೋ ಫೋಟೋ ಕ್ಲಿಕ್ ಮಾಡಿದ್ದಾರೆ. ಆ ಥರ ಆಗಿದೆ ನನ್ನ ಅಭಿಪ್ರಾಯ ಸರ್. ನಾನು ಹೇಳೋ ಅಭಿಪ್ರಾಯ ಏನಂತ ಹೇಳಿದ್ರೆ, ನನ್ನ ವ್ಯೂ ಪಾಯಿಂಟಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಒಬ್ಬೊಬ್ಬರು ವ್ಯೂ ಪಾಯಿಂಟಲ್ಲಿ ಒಂದೊಂದು ಥರ ಬಂದಿದೆ. ಉದ್ದೇಶಪೂರ್ವಕವಾಗಿಯೇ ಮಾಡಿರ್ಬೋದು. ಸಿಗರೇಟ್ ಕೊಟ್ಬಿಟ್ಟು ನೀವು ಸುಮ್ಮನೆ ಕೊಡಿ ಈ ಥರ ಸಿಗರೇಟು, ನಾವು ಕ್ಲಿಕ್ ಮಾಡ್ತೀವಿ ಅಂತ ಈಚೆ ಬಿಟ್ಟಿರ್ಬೋದು. ಸರ್, ಎಲ್ಲ ಆ್ಯಂಗಲಿಂದನೂ ನೋಡಬೇಕಲ್ಲ. ಈಗ ಒಬ್ಬೊಬ್ಬರು ವ್ಯೂ ಪಾಯಿಂಟು ಒಂದೊಂದು ಥರ ಇರುತ್ತೆ. ಸೊ ಆಯಿತು, ಇವಾಗ ಡೈರೆಕ್ಟಾಗಿ ಕೇಳ್ಬಿಡ್ತೀನಿ. ಯಾಕೆಂದರೆ ದರ್ಶನ್ ಅವ್ರ ಜೊತೆ ನೀವು ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದೀರಾ. ಅವರು ಮಾಜಿ ಜಿಮ್ ಟ್ರೈನರ್ ಕೂಡ ಹೌದು. ದರ್ಶನ್ ಅವರು ಮುಂಚೆ ಇದ್ದಿದ್ದಕ್ಕೂ ಈಗಿದ್ದು ಸಾಕಷ್ಟು ವ್ಯತ್ಯಾಸ ಇದೆ ಅನ್ನೋದು ಕೂಡ ಅವರ ಆಪ್ತ ವಲಯ ಹೇಳುತ್ತೆ. ನೀವು ನೋಡಿರೋದ್ರಿಂದ ಆ ಥರ ಅನಿಸುತ್ತಾ ನಿಮಗೆ? ಅವರೊಂದು ಸರ್ಕಲ್ಲು ಚೇಂಜ್ ಆಗಿದೆ ಅನ್ನೋ ಕಂಟೆಂಟು, ಅಂದರೆ ಆ ಒಂದು ವಿಷಯನೂ ಇದೆ. ದರ್ಶನ್ ಅವರು ಮುಂಚೆ ಥರ ನಮಗೆ ದರ್ಶನ್ ಬೇಕು ಅಂತ ಕೆಲವು ವರ್ಗದ ಫ್ಯಾನ್ಸಿ ಕೂಡ ಹೇಳ್ತಿದ್ದಾರೆ. ಮೆಜೆಸ್ಟಿಕ್ಕು, ಕರಿಯ ಈ ಟೈಮಲ್ಲಿ ಇದ್ದಂತಹ ದರ್ಶನ್ ನಮಗೆ ಬೇಕು, ಇವಾಗಿನ ಬೇಡ, ಆ ಸರ್ಕಲ್ಲೇ ಬೇಡ, ಯಾಕೆ ಈ ಥರ ಆದರು ಅನ್ನೋದು ಕೂಡ ಫ್ಯಾನ್ಸು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಸರ್, ಆಗಿನ ಕಾಲದಲ್ಲಿ ದರ್ಶನ್ ಸರ್ರು ಸರ್, ಯಾಕಂದರೆ ಇವತ್ತು ಅವರ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ತುಂಬ ಕಷ್ಟಪಟ್ಟಿದ್ದಾರೆ. ನಾನು ನೋಡಿದಾಗ ಸರ್, ಮಿಸ್ಟರ್ ಹರಿಶ್ಚಂದ್ರ ಅಂತ ಒಂದು ಸಿನಿಮಾ ಮಾಡಿದ್ರು. ಅದರಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ರು ದರ್ಶನ್ ಸರ್. ನಾನು ಫಸ್ಟ್ ಡೇ ನೋಡಿದ್ದೆ ಅವತ್ತೇ. ಹನುಮಂತ ನಗರದಲ್ಲಿ ಶೂಟಿಂಗ್ ಮಾಡ್ತಿದ್ರು. BN ಗಂಗಾಧರ್ ಅವರು ಆ ಸಿನಿಮಾಗೆ ನಿರ್ಮಾಪಕರು. ಅಲ್ಲಿ ನೋಡಿದ್ದು ಒಂದು ಕೆನೆಟಿಕ್ ಹೋಂಡಾ ಇಟ್ಕೊಂಡಿದ್ರು, ಬ್ಲೂ ಕಲರ್ ಗಾಡಿ. ಅದು ವಿಜಯಲಕ್ಷ್ಮಿ ಮೇಡಮ್ದು ಗಾಡಿ. ಅದನ್ನು ಅದು ಏನಂದರೆ ರೆಗ್ಯುಲರಾಗೂ ಅವ್ರ ಗಾಡಿಲೇ ಬರ್ತಾ ಇರಲಿಲ್ಲ, ಒಂದೊಂದು ದಿನ ಆಟೋದಲ್ಲಿ ಬರೋರು. ಯಾಕಂದರೆ ನಾವು ಬಾಡಿಗೆ ಮನೇಲಿ ಇದ್ವಿ ಸರ್, ಅದೇ ಹನುಮಂತ ನಗರದಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ಅದೇ ರೋಡಲ್ಲೇ ದಿನ ಶೂಟಿಂಗ್ ನಡೀತಾ ಇತ್ತು. ಯಾರಿಗೆ ಸಾಲತ್ತೆ ಸಂಬಳ, ಮತ್ತು ಅದಾದಮೇಲೆ ಮಿಸ್ಟರ್ ಹರಿಶ್ಚಂದ್ರ ಎಲ್ಲ ಒಂದೇ ರೋಡಲ್ಲಿ ಶೂಟ್ ಮಾಡಿರೋದು, ಒಂದೇ ಮನೇಲಿ ತೆಗೆದಿದ್ದು ಶೂಟಿಂಗು. ಸೊ ಹಾಗಾಗಿ ನಾನು ಅದೇ ಅವಾಗ ಅನ್ಕೋತಾ ಇದ್ದೆ, ಈಗ ಏನಪ್ಪ I2 ಪರ್ಸ್ನಾಲಿಟಿ ಈ ಥರ ಇದ್ದಾರೆ. ನಾನು ಹೋಗಿ ಮಾತಾಡಿಸ್ದೆ, ಸರ್ ನೀವು ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸರ್ ಅಂತ. ಯಾಕಂದರೆ ಬ್ಲೂ ಕಲರ್ ಹಾಕ್ಕೊಂಡಿದ್ರು. ಇವತ್ತು ಚೆನ್ನಾಗಿ ನೆನಪಿದೆ, ಅದರಲ್ಲಿ ಒಂದು ಸೀನ್ ಇದೆ. ಆ ಸೀನು ಮುಗಿದಿದ ತಕ್ಷಣ ನಾನು ಹೋಗಿ ಮಾತಾಡಿದೆ. ಆಮೇಲೆ ಗೊತ್ತಾಯಿದ್ದು ನನಗೆ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಅಂತ ಗೊತ್ತಾಯಿತು ಸರ್. ಆಮೇಲೆ ಏನಪ್ಪ ಅಷ್ಟು ದೊಡ್ಡ ನಟರು ಇವರು ಆಟೋದಲ್ಲಿ ಬರ್ತಾರೆ, ಮತ್ತು ಕೆನೆಟಿಕ್ ಹೋಂಡಾದಲ್ಲಿ ಬರ್ತಾರಲ್ಲ ಅಂತ. ಅದೇ ಗಾಡಿ, ಸೇಮ್ ಗಾಡಿ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ. ಅದೊಂದು ಐಸ್ ಕ್ರೀಮ್ ತಿನ್ನೋ ಸೀನ್ ಇದೆ, ರೇಖಾ ಮೇಡಮ್ದು, ಮತ್ತು ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಆವಾಗ ಅವ್ರು ಅದೇ ಗಾಡಿಲೇ ಮೂವ್ ಆಗೋದು. ವಿಜಯಲಕ್ಷ್ಮಿ ಮೇಡಮ್ ಅವ್ರದ್ದು ಗಾಡಿ ಅದು. ಸೊ ಈ ರೀತಿ ಎಲ್ಲ ಕಷ್ಟಪಟ್ಟು ಲೈಟ್ ಬಾಯ್ ಆಗಿ ಈ ಥರ ಆರ್ಟಿಸ್ಟ್ಗಳಾಗಿ ಚಿಕ್ಕ ಚಿಕ್ಕ ಪಾತ್ರ ಮಾಡಿಕೊಂಡು ಇವತ್ತು ಜನಗಳ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಅಚೀವ್ ಮಾಡೋಕ್ಕಾಗಲ್ಲ ಸರ್ ಆ ಥರ. ಈಗ ನೋಡಿ ಸರ್, ನಾನು ಸಿನಿಮಾ ರಂಗದಲ್ಲಿ 23 ವರ್ಷದಿಂದನೂ ಇದ್ದೀನಿ. ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಂಡು ಬರ್ತಿದ್ದೀನಿ.
ಒಂದು 23 ವರ್ಷಕ್ಕೆ ಒಂದು 5 ಪಿಕ್ಚರ್ ಮಾಡಿದ್ದೀನಿ. ಅದು ಏನಂತ ಹೇಳಿದ್ರೆ ನಾನಾಗಿ ಹೋಗ್ಬಿಟ್ಟು ಯಾರ ಹತ್ರನೂ ಕೇಳಿಲ್ಲ. ಅದೇ ಬಂದಿರೋ ಅವಕಾಶನ ನಾನು ಯೂಸ್ ಮಾಡ್ಕೊಂಡಿದ್ದೆ. ಯಾರೋ ಹೀರೋ ಕೈ ಕೊಟ್ಟ ತಗೋ ನಾನು ಹೋಗಿ ಆ್ಯಕ್ಟ್ ಮಾಡ್ತಾಯಿದ್ದೆ ಆ ಸಿನಿಮಾದಲ್ಲಿ. ಸೊ ಸಿಕ್ಕಾಪಟ್ಟೆ ಕಷ್ಟ ಇದೆ. ಕಷ್ಟದಿಂದ ಇವತ್ತು ಅವ್ರ ಮೇಲೆ ಬಂದು ಅವ್ರ ಮೇಲೆ ಆಪವಾದ ಹೊರಿಸೋದು ನನಗೆ ಯಾಕೋ ಬೇಜಾರು ಅಂತ ಅನಿಸು ಸರ್. ಆ್ಯಸ್ ಎ ಫ್ಯಾನ್ ಆಗಿ ಅವರೇನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಸರ್. ನನ್ನ ಕಾನೂನಿಗೆ ನಾವೆಲ್ಲ ತಲೆ ಬಾಗಲೇಬೇಕು. ಬಟ್ ಸುಮ್ಮನೆ ಆರೋಪಗಳನ್ನೆಲ್ಲ ಹೊರಿಸ್ತಾ ಇದ್ದಾರಲ್ಲ, ಅದು ಯಾತಕ್ಕೆ ಅವ್ರ ಮೇಲೆ ಗ್ರಡ್ಜ್ ಇಟ್ಕೊಂಡಿದ್ದಾರೆ? ಒಂದು ಏನಾದರೂ ಇಲ್ಲಿ ರಾಜಕೀಯದ ಕುತಂತ್ರ ನಡೀತಾ ಇದೆಯಾ, ಅಥವಾ ಪೊಲೀಸವ್ರಿಗೆ ಏನಾದರೂ ಅನ್ಯಾಯ ಮಾಡಿದಾರಾ? ಅದೇನು ಅನ್ನೋದೇ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾಕಂದರೆ ಎಲ್ಲರೂ ಒಂದೇ ಅವರೊಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಟಾರ್ಗೆಟ್ ಮಾಡಿದ್ರೆ ಏನಂತ ಹೇಳಿದ್ರೆ TRP. ದರ್ಶನ್ ಸರ್ ಬಗ್ಗೆ ಹೆಸರು ಎತ್ತಿದ ತಕ್ಷಣ ನಮಗೆ ಒಂದು ಹೈಪ್ ಸಿಕ್ಬಿಡುತ್ತೆ, ನಮಗೆ ಫಾಲೋವರ್ಸ್ ಜಾಸ್ತಿ ಆಗಿಬಿಡ್ತಾರೆ. ಈ ಮೈಂಡ್ಸೆಟ್ ಇಟ್ಕೊಂಡು ಮಾಡೋದಕ್ಕಿಂತ ಎಲ್ಲರೂ ಶಾಂತ ರೂಪವಾಗಿ ಇರು ಅಂತ ಅಂದ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಇವಾಗ ಮಾತಾಡ್ತಾ ಹೇಳಿದ್ರೆ ತಪ್ಪು ಮಾಡಿದರೆ 100% ದರ್ಶನ್ಗೆ ನಾವು ಫ್ಯಾನ್ ಆದರೂ ಕೂಡ ಶಿಕ್ಷೆ ಆದರೂ ನಾವು ಒಪ್ಕೊಳ್ತೀವಿ, ಶಿಕ್ಷೆ ಆಗಲಿ ಅನ್ನೋದು ಹೇಳ್ತಾರೆ. ಅಂದರೆ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ. ಇನ್ನು ಕೆಲವು ವರ್ಗದ ಫ್ಯಾನ್ಸ್, ದರ್ಶನ್ ಅವ್ರ ಫ್ಯಾನ್ಸ್ ಏನು ಹೇಳ್ತಾರೆ ಅಂದರೆ, ನಮ್ಮ ಬಾಸ್ ಇರೋದೇ ಹಿಂಗೆ, ಹೌದು ಮಾಡಿದ್ದಾರೆ ಏನಿವಾಗ, ಇಬ್ಬರು ಹೆಣ್ತಿರು ಏನಿವಾಗ, ಅವರು ಅದು ಇನ್ನೂ ಬೇಕಾದ್ರೆ ಇನ್ನೊಂದು ಮಾಡಿ ಹೋಗ್ತಾರೆ ಏನಿವಾಗ ಅನ್ನೋ ವರ್ಗದ ಫ್ಯಾನ್ಸ್ ಇದ್ದಾರೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅಂದರೆ ಇನ್ನೊಂದು ಏನಂದರೆ, ಮರ್ಡ್ರು ಮಾಡೋ ರೇಂಜ್ಗಂತೂ ಆ ಲೆವೆಲ್ಗೆ ಅವ್ರು ಇಳಿದಿಲ್ಲ ಸರ್. ಏನಕ್ಕೆ ಅಂದರೆ ಸುಮ್ಮನೆ ಇವತ್ತು ಅಷ್ಟು ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡೋದು ಕಷ್ಟ ಸರ್. ಈಗ ನಾನೇ ಈಚೆ ಎಲ್ಲಾದರೂ ಹೋಯ್ತು ಅಂದರೆ, ನಾನು ಮಾಡಿರೋದು 5 ಸಿನಿಮಾ, ಅದರಲ್ಲಿ ನಂದು ರಿಲೀಸ್ ಆಗಿರೋದು 2 ಸಿನಿಮಾ. ಆದರೂ ಸರ್ ನಮ್ಮ ದರ್ಶನ್ ಸರ್ ಥರ ಇದ್ದೀರಾ ಸರ್ ನೀವು ನೋಡೋದಕ್ಕೆ, ಅಟ್ಲೀಸ್ಟ್ ಅವರಂತೂ ಸಿಗ್ತಾಯಿಲ್ಲ, ನಾವು ಒಂದೇ ಒಂದು ಫೋಟೋ ಆದರೂ ಕೊಡಿ ಸರ್, ಆಮೇಲೆ ನಾವು ಫಂಕ್ಷನ್ ಮಾಡ್ತಾಯಿದ್ದೀವಿ ಬನ್ನಿ ಸರ್, ಆಮೇಲೆ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ ನೋಡಿ ಸರ್ ಅಂತ ಬರ್ತಾರೆ. ಅಂದರೆ ನಾನು ಅದೇ ಅನ್ಕೋತಾ ಇರ್ತೀನಿ, ನಾನು ಅವ್ರಿಗೇನೂ ಮಾಡಿಲ್ಲ, ಹೊಸ್ದಾಗಿ ಪರಿಚಯ ಆಗಿರ್ತಾರೆ, ಆದರೂ ಒಂದು ಅಭಿಮಾನ ಇಟ್ಟು ಬಂದು ಮಾತಾಡಿಸ್ತಾರಲ್ಲ, ಅದು ಕಲಾವಿದರುಗಳಿಗೆ ಮಾತ್ರ ಸಾಧ್ಯ. ಒಂದು ಆಮೇಲೆ ಇವತ್ತು ದೇವಸ್ಥಾನಕ್ಕೆ ಜನಗಳು ಹೋಗ್ತಾರೆ, ದೇವ್ರನ್ನ ಅಯ್ಯೋ ತಿಮ್ಮಪ್ಪ ಕಾಪಾಡಪ್ಪ ಈ ಥರ ದೇವಸ್ಥಾನಕ್ಕೆ ಹೋಗ್ತಾರೆ. ಅವ್ರ ಮನೆ ಬಾಗಿಲ ಹತ್ರ ಸರ್ ಏನಿಲ್ಲ ಅಂದರೂ 300-400 ಜನ ನಿಂತ್ಕೊಂಡಿರ್ತಾರೆ ಸರ್ ದಿನ. ನನಗೆ ಗೊತ್ತಿರೋಂಗೆ ನನ್ನ 23 ವರ್ಷದಲ್ಲಿ ಯಾವ ಸೆಲೆಬ್ರಿಟಿ ಮನೆ ಹತ್ರನೂ ಅಷ್ಟು ಜನ ಸೇರಲ್ಲ ಸರ್. ಎಲೆಕ್ಷನ್ ಈ ಕಾರ್ಪೊರೇಟ್ರ್ MLA MP ಎಲೆಕ್ಷನ್ಗೆ ನಿಂತಿರೋವ್ರ ಮನೆ ಹತ್ರ ಹೋಗ್ತಾರೆ. ಯಾಕಂದರೆ ಅವ್ರು ಬೆಳಗ್ಗೆ ಟೈಮ್ ಟಿಫನು ಕಾಫಿ ಟೀ ಅಂತ ಕೊಡ್ತಾರೆ, ಅವ್ರ ಮನೆ ಮುಂದೆ ನಿಂತಿರ್ತಾರೆ, ಯಾಕಂದರೆ ಕೆಲಸ ಆಗಬೇಕಲ್ಲ ಅಂತ. ಬಟ್ ಇವ್ರ ಕೈಲಿ ಏನು ಕೆಲಸ ಮಾಡಿಸ್ಕೋತಾರೆ? ಒಂದು ಅಭಿಮಾನದಿಂದ ಹೋಗ್ತಾರೆ ನೋಡಿ, ಅದು ಎಲ್ಲರಿಗೂ ಬರಲ್ಲ. ಆಮೇಲೆ ದರ್ಶನ್ ಸರು ನಾನು ಆಲ್ಮೋಸ್ಟ್ ಸಂಗೊಳ್ಳಿ ರಾಯಣ್ಣವರೆಗೂ ಅವ್ರ ಜೊತೇಲಿ ಇದ್ದೆ ಸರ್. ಅವ್ರದ್ದೆಲ್ಲ ಸಿನಿಮಾಗಳಿಗೂ ಫಸ್ಟ್ ಡೇನೇ ಹೋಗ್ತಾ ಇದ್ದೆ, ಅವ್ರನ್ನ ಹತ್ತಿರದಿಂದ ನೋಡಿದ್ದೆ ನಾನು. ಆ ರೀತಿ ಇಲ್ಲ ಅವರು ಯಾವತ್ತೂ ಸರ್. ನನಗೇನೆ ಇವತ್ತವರೆಗೂ ಒಂದಿನೂ ಕೂಡ ತಲೆ ಮೇಲೆ ಹೊಡೆಯೋದಾಗಲಿ ಅಥವಾ ಏನೋ ಒಂಥರ ಕಿಂಡಲಾಗಿ ಮಾತಾಡೋದಾಗಲಿ ಆ ರೀತಿ ಯಾವತ್ತೂ ಮಾಡಿಲ್ಲ. ಅಂದರೆ ಒಂದು ಫ್ರೆಂಡ್ಶಿಪ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತಾರೋ ಅಷ್ಟೇ ವ್ಯಾಲ್ಯೂ ಕೊಟ್ಟಿರ್ತಾರೆ. ಯಾವತ್ತೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಸರ್ ಅವರು. ನನಗೆ ಅದಕ್ಕೇ ಈ ರೀತಿ ಇದು ಮಾಡಿ, ಈಗ ನೋಡಿ CCTV ಫುಟೇಜ್ ಇಲ್ಲ, ಆಯ್ತು ಇವಾಗ ಅವ್ರು ಹೊಡೆದಿದ್ದಾರೆ ಅಂತ ಹೇಳ್ತಿದ್ದಾರಲ್ವ, ಹಿಂಗೆ ಸಾಯಿಸ್ಬಿಟ್ರು, ಒದ್ದುಬಿಟ್ರು, ಅದಾದಮೇಲೆ ರಾಡ್ ತೊಗೊಂಡೆಲ್ಲ ಹೊಡೆದ್ಬಿಟ್ಟಿದ್ದಾರೆ, ಆಮೇಲೆ ಕರೆಂಟ್ ಶಾಕ್ ಎಲ್ಲ ಕೊಟ್ಟಿದ್ದಾರೆ, ಮೆಗ್ಗರ್ ಮಿಷಿನು ಅಂತ. ಯಾವ್ದು ಫುಟೇಜು ಒಂದು ಫೋಟೋ ಆರೋದು ಈಚೆಗಡೆ ಬಂದಿದೆ? ಇದು ಬೇಕು ಅಂತಲೇ ಪರ್ಪಸ್ಸಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಅನ್ಕೋತೀನಿ ಸರ್. ನನ್ನ ಅಭಿಪ್ರಾಯ ಈ ಥರ ಇದೆ. ಯಾಕಂದರೆ ಯೂಶಲಿ CCTV ಕ್ಯಾಮ್ರಾ ಎಲ್ಲ ಕಡೆ ಇರುತ್ತಲ್ವ ಸರ್, ಅವ್ರ ಜೀಪ್ ಹೋಗಿದ್ದು ಬಂದಿದ್ದು ಎಲ್ಲ ಫುಟೇಜಸ್ಸು ಇದೆ. ಈಗ ಹೊಡೆದಿದ್ದು ಯಾತಕ್ಕೆ ಯಾರೂ ಬಿಟ್ಟಿಲ್ಲ ಅಂದರೆ, ಅದನ್ನು ಯಾತಕ್ಕೆ ಗುಪ್ತವಾಗಿ ಇಟ್ಟಿದ್ದಾರೆ? ಏನಿದೆ ಅದರಲ್ಲಿ? ಅಂಥದ್ರಲ್ಲಿ ಏನು ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ? ಕೊಲೆ ಯಾರೂ ಮಾಡೇ ಇಲ್ವಾ? ಅಂದರೆ ನಾನು ಅದನ್ನೇ ಹೇಳಿದ್ದೀನಿ, ಈಗ ನಡೆಯೋ ಮಗು ಬೀಳದೇ ಇರುತ್ತಾ? ಸೊ ಯಾವತ್ತೂ ಒಂದು ಕ್ಷಮೆ ಅನ್ನಂತನೂ ಇದ್ದೇ ಇರುತ್ತೆ. ಮತ್ತು ಅದಾದಮೇಲೆ ಅವ್ರು ಏನೇನು ವಿಟ್ನೆಸ್ಗಳು ಹಾಕಿದ್ದಾರೆ ಅದೆಲ್ಲ ಒಪ್ಕೊಂಡಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಆಚೆ ಹೆಂಗೆ ಕಳಿಸಿದ್ರು? ಮತ್ತು 6 ತಿಂಗಳು ಮಾಡ್ಕೊಂಬನ್ನಿ ಸರ್ ಶೂಟಿಂಗು ಅಂತ ಅಂದ್ಬಿಟ್ಟು ಹೇಗೆ ಹೇಳಿದ್ರು ಹೈಕೋರ್ಟ್? ಒಂದೇನಂತಂದರೆ ಆಪ್ರೇಷನ್ ಅಂದರೆ ಬೆನ್ನು ನೋವು ಆಪ್ರೇಷನ್ ಮಾಡಿಸ್ಬೇಕು ಆ ಒಂದು ವೈದ್ಯಕೀಯ ದಾಖಲೆಯನ್ನು ಕೊಟ್ಬಿಟ್ಟು ಅವ್ರು ಹೊರಗಡೆ ಬಂದಿದ್ದಾರೆ. ಬಟ್ ಅವರು ಆಪ್ರೇಷನ್ ಮಾಡಿಸಿಲ್ಲ, ಆರಾಮಾಗಿ ಥೈಲ್ಯಾಂಡು ಅಲ್ಲಿ ಇಲ್ಲಿ ಇಲ್ಲ ಜಾಲಿ ಮಾಡ್ತಾರೆ ಅನ್ನೋದು ಕೂಡ ಒಂದು ವರ್ಗ ಹೇಳ್ತಾ ಇದೆ. ಯಾಕೆ ಬಿಟ್ರಿ? ಎಲ್ಲರಿಗೂ ಇದೇ ಥರ ರೂಲ್ಸ್ ಒಂದೇ ಅಂದರೆ ಒಂದೇ ಥರ ಇರಬೇಕು. ಆಪ್ರೇಷನ್ಗಿಂತ ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಆಪ್ರೇಷನ್ ಮಾಡಿಸಿಲ್ಲ, ಇವಾಗ ಜಾಲಿ ಮಾಡ್ತಾ ಇದ್ದಾರೆ ಅಂತಂತ ಆ ಒಂದು ವಿಚಾರ ಕೂಡ ಆ್ಯಂಗಲ್ ಇದೆ. ಈಗ ನೋಡಿ ಸರ್, ಈಗ ನಾನು ನಿಮ್ಗೆ ಹೇಳಿದ್ದೆ ಸರ್, ನನಗೂ ಸುಮ್ಮನೆ ನಿಂತಿರೋವನಿಗೆ ಕಾರ್ ಬಂದು ಹಿಂದೆಯಿಂದ ಹೊಡೆದ್ಬಿಟ್ಟು ರಾಡ್ ಹಾಕಿದ್ದಾರೆ ಕಾಲಿಗೆ. ಈಗ ಹಿಂಗೆ ರಾಡ್ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು 1.5 ವರ್ಷ ಆಯಿತು. ನಾನು ಹಂಗಂತ ಸುಮ್ಮನೆ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಾಗತ್ತಾ? ಈಗ ಡಾಕ್ಟ್ರು ಈಗ ಅದನ್ನು ಈಗ 1 ಇಯರ್ ಮೇಲೆ ಆ ರಾಡನ್ನು ತೆಗಿಬೋದು ಆಪ್ರೇಷನ್ ಮಾಡಿ ಅಂದರು. ಇಲ್ಲಿ ನಾನು ಒಂದು ಸಿನಿಮಾಗೆ ಒಪ್ಕೊಂಡ್ಬಿಟ್ಟಿದ್ದೆ. ಸೊ ಆ ಸಿನಿಮಾ ನಾನು ಮುಗಿಸ್ಕೊಡ್ಲೇಬೇಕು. ಸೊ ಅವ್ರು ನನ್ನ ಮೇಲೆ ಬಂಡವಾಳ ಹಾಕ್ಬಿಟ್ಟಿದ್ದಾರೆ.
ನಾನು ಇವತ್ತಿಗೂ ರಾಡ್ ತೆಗ್ಸಿಲ್ಲ, ಹಾಗೇ ಇದೆ. ಬಟ್ ಆದರೂ ಅವ್ರಿಗೆ ಸಿನಿಮಾ ಮುಗಿಸ್ಕೊಟ್ಟೆ. ಹಂಗಂತ ಇನ್ನೊಂದು ಏನಂದರೆ, ನಾನು ಇಲ್ಲಿ ಎಂಜಾಯ್ಮೆಂಟ್ ಮಾಡೋದಕ್ಕೋಸ್ಕರ ನಾನು ರಾಡ್ ಹಾಕ್ಕೊಂಡಿದ್ದೀನಿ ಸರ್. ಬೆನ್ನು ನೋವು ಇದೆ ಅವ್ರಿಗೂ, ಹೌದು ಒಪ್ಕೋತೀನಿ ಸರ್. ಅವ್ರಿಗೆ ಒಂದು ಈ 6 ಅಡಿ ಮೇಲೆ ಇರ್ತಾರಲ್ಲ ಸರ್ ಹೈಟು, ಅವ್ರಿಗೆ ಯೂಶಲ್ ಏನಂದರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಬಂದೇ ಬರುತ್ತದು. ಈಗ ನನಗೆ ಕಾಲು ಆಕ್ಸಿಡೆಂಟ್ ಆಗಿರೋ ಅವನಿಗೆ ಒಂದೇ ಕಡೆ ಕೂತ್ಕೊಂಡಿತ್ತು ಅಂದರೆ ನನಗೂ ಬೆನ್ನು ಹಿಡ್ಕೋತಾ ಇರುತ್ತೆ, ಲಾಕ್ ಆಗ್ತಾ ಇರುತ್ತೆ. ಸೊ ಅವ್ರಿಗೆ ಬೆನ್ನು ನೋವು ಇದೆ ಅಂತ ಅಂದಾಗ ಈಗ ನಿರ್ಮಾಪಕರು ಅವ್ರ ಮೇಲೆ ದುಡ್ಡು ಹಾಕಿದ್ದಾರೆ. ಆಮೇಲೆ ಈಗ ಡೆವಿಲ್ ಪಿಕ್ಚರು ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಜನಗಳ ಬಾಯಲ್ಲೆಲ್ಲ, ಯಾವಾಗ ರಿಲೀಸ್ ಆಗುತ್ತೆ, ಯಾವಾಗ ಮುಂಚೆನೇ ರಿಲೀಸ್ ಆಗಬೇಕಾಯಿತು, ತಡವಾಗಿದೆ. ಈಗ ನಿರ್ಮಾಪಕರಿಗೆ ಮೋಸ ಆಗಬಾರ್ದಲ್ಲ ಅಂದ್ಬಿಟ್ಟು ಫಸ್ಟ್ ಅವರು ಕಂಪ್ಲೀಟ್ ಮಾಡಿಕೊಟ್ಬಿಟ್ಟಿದ್ದಾರೆ ಶೂಟಿಂಗು. ಮತ್ತು ಸಾಂಗ್ ಶೂಟಿಂಗ್ ಬಂದು ಇನ್ನೊಂದು ಎಲ್ಲೆಲ್ಲೋ ತೆಗಿಯೋಕ್ಕಾಗಲ್ಲ. ಅವ್ರು ಅದಕ್ಕೆ ಥೈಲ್ಯಾಂಡಲ್ಲೇ ಶೂಟ್ ಮಾಡಬೇಕು ಅಂತ ಇರೋದ್ರಿಂದ, ಮತ್ತು ಇನ್ನೊಂದು ಅಲ್ಲಿ ಪೊಲೀಸ್ ಅವ್ರದ್ದಾಗಲಿ ಅಥವಾ ಪಬ್ಲಿಕ್ ಅವ್ರದ್ದು ಯಾರ್ದು ಪ್ರಾಬ್ಲಮ್ ಇರಲ್ಲ, ಪರ್ಮಿಷನ್ ತೊಗೋಬೇಕು ಅಂತ ಆರಾಮಾಗಿ ಅಲ್ಲಿ ಶೂಟ್ ಮಾಡ್ಕೊಂಡಿದ್ದಾರೆ. ಅವ್ರು ಹೋಗಿರೋದು ಫ್ಯಾಮಿಲಿ ಜೊತೆ, ಅವ್ರ ಫ್ಯಾಮಿಲಿ ಕುಟುಂಬದ ಜೊತೆನೇ ಹೋಗಿದ್ದಾರೆ, ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಅದರಲ್ಲಿ ಬೆನ್ನೋವು ಆಪ್ರೇಷನ್ ಮಾಡಿಸ್ಲೇಬೇಕು ಅಂತ ಏನಿಲ್ಲ ಸರ್. ಆಪ್ರೇಷನ್ ಮಾಡಬೇಕು ಅಂತಲೇ ಅವ್ರು ಪರ್ಮಿಷನ್ ತೊಗೊಂಡಿದ್ದು. ಬಟ್ ಇಲ್ಲಿ ಒತ್ತಡ ಜಾಸ್ತಿ ಆಯ್ತಲ್ಲ ನಿರ್ಮಾಪಕರದ್ದು, ಸರಿ ಆಯ್ತು ಇದನ್ನು ಮುಗಿಸ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಸರ್ ಸಿನಿಮಾನ. ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ, ದರ್ಶನ್ ಅವರ ಹೆಸರು ಹೇಳ್ಕೊಂಡು ಅಥವಾ ದರ್ಶನ್ ಅವರ ವಿಚಾರದಲ್ಲಿ ಕೆಲವು ಕಾಂಟ್ರವರ್ಸಿ ಮಾಡ್ತಿದ್ದಾರೆ. ನಟಿ ಆಗಿರ್ಬೋದು, ನಟ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಇನ್ನು ಗೊತ್ತಿದೆ ಯಾರ್ಯಾರಂತ ಗೊತ್ತಿದೆ ನಿಮಗೆ. ಸೊ ಆ ಒಂದು ವಿಚಾರಗಳ ಬಗ್ಗೆ ಏನು ಹೇಳ್ತೀರಾ? ಇವಾಗ ಯಾರೋ ಒಂದು ನಟಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು, ಈ ಒಂದು ನಟನ ಫ್ಯಾನ್ಸ್ ಅಂತ ಕೇಸ್ ಆಗಿದೆ, ಅರೆಸ್ಟ್ ಕೂಡ ಆಗಿದ್ದಾರೆ. ಒಂದು ಕಡೆ ಏನಾಯಿತು, ನಮ್ಮ ಬಾಸ್ ಬಗ್ಗೆ ನೀನು ಕೆಟ್ಟದಾಗಿ ಮಾತಾಡ್ತೀಯ ಅಂತ ಯಾರೋ ಫ್ಯಾನು, ರೌಡಿ ಫ್ಯಾನೇ ಒಬ್ಬ ಪ್ರಥಮ್ಗೆ, ಇನ್ಯಾರೋ ಅಲ್ಲ ಅವರೇ ಕಂಪ್ಲೇಂಟ್ ಕೊಟ್ಟಿರೋದು. ಪ್ರಥಮ್ ಅವರಿಗೆ ಯಾವುದೋ ಒಂದು ಇದರ ಫಂಕ್ಷನ್ಗೆ ಹೋದಾಗ ಏನೋ ಅವರಿಗೆ ಬೆದರಿಕೆ ಹಾಕಿದ್ರು, ಹಲ್ಲೆ ಮಾಡೋಕ್ಕೆ ಬಂದರು ಅನ್ನೋದು ಸಾಕಷ್ಟು ವಿಚಾರ ಚರ್ಚೆ ಆಗಿತ್ತು. ಸೊ ನಿಮಗೆ ಇದು ವಿಚಾರ ಗೊತ್ತಿದೆ, ಏನು ಹೇಳ್ತೀರಾ? ಇವಾಗ ರೇಣುಕಾ ಸ್ವಾಮಿಗೆ ಮಾಡಿರೋದು ದರ್ಶನ್ ಅವರು ಕಮೆಂಟ್ ಮಾಡಿದ ತಕ್ಷಣ ಇದಾಗುತ್ತೆ. ಅದೇ ನಾನೊಬ್ಬ ನಟಿ, ನನಗೂ ಈ ಥರ ನಿಮ್ಮ ಫ್ಯಾನ್ಸ್ ಕಮೆಂಟ್ ಮಾಡ್ತೀರಿ, ನೀವು ಒಂದು ಹೇಳ್ಬೋದಾಗಿತ್ತಲ್ಲ, ನೀವು ಈ ಥರ ಎಲ್ಲ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತಲ್ಲ ಅಂತ ಒಂದು ಕಡೆ. ಇನ್ನೊಂದು ಕಡೆ ಯಾಕೆ ಒಬ್ಬ ಆ್ಯಕ್ಟ್ರಿಗೆ, ಸ್ಯಾಂಡಲ್ವುಡ್ ಡೈರೆಕ್ಟರ್ ಆ್ಯಕ್ಟ್ರು, ಅವ್ರಿಗೆ ಯಾಕೆ ಆವಾಜ್ ಹಾಕಬೇಕು? ಇದ್ರ ಬಗ್ಗೆ ದರ್ಶನ್ ಅವ್ರು ಎಂಟ್ರಿ ಹಾಕ್ಬಿಟ್ಟು ಇದೆಲ್ಲ ಮಾಡಬೇಡಿ ಅಂತ ಹೇಳ್ಬೋದಾಗಿತ್ತಲ್ಲ ಸರ್. ಈಗ ರಮ್ಯಾ ಮೇಡಮ್ ಹೇಳಿದ್ರು, ಓಕೆ, ಎಷ್ಟಾಗಲಿ ಹೆಣ್ಮಕ್ಳಿಗೆ ಈ ಥರ ಆಗಕ್ಕೆ ಹೋಗ್ಬಾರ್ದು ಸರ್. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದು ತಪ್ಪಲ್ಲ. ಬಟ್ ಏನಂದರೆ ದರ್ಶನ್ ಅವರ ಫ್ಯಾನ್ಸ್ಗಳೇ ಮಾಡಿರೋದು. ಆಮೇಲೆ ದರ್ಶನ್ ಅವರು ಮಾತಾಡ್ಬೋದಾಗಿತ್ತಲ್ಲ ಅನ್ನೋದಕ್ಕಿಂತ ಏನಂದರೆ, ಅಲ್ಲಿ ಕೋರ್ಟಿಂದ ಆದೇಶ ಆಗಿರುತ್ತೆ ಸರ್ ಅವ್ರಿಗೆ. ಈಚೆ ಹೋದಾದ್ಮೇಲೆ ನೀವು ಬೇಲ್ ಮೇಲೆ ಆಚೆ ಕಡೆ ಹೋಗ್ತಾ ಇದ್ದೀರಾ ಅಂದಮೇಲೆ ನಿಮ್ದು ಏನು ಕೆಲಸ ಇದೆಯೋ ಅಷ್ಟು ಮಾತ್ರ ಮುಗಿಸ್ಕೋಬೇಕು, ಯಾರ ಹತ್ರನೂ ಪಬ್ಲಿಕ್ ಹತ್ರ ಮಾತಾಡೋಂಗಿಲ್ಲ ಅಂತ ಹೇಳಿರ್ತಾರೆ ಸರ್ ಅವ್ರಿಗೆ. ಸೊ ಹಂಗಾಗಿ ಅವ್ರು ಅದಕ್ಕೇ ಎಲ್ಲೂ ಯಾವುದೋ ಒಂದು ವೀಡಿಯೋದಲ್ಲೂ ಅವ್ರು ಎಲ್ಲೂ ಮಾತಾಡೋಕ್ಕೆ ಹೋಗಿಲ್ಲ. ಈಗ ನಾನು ಆ್ಯಕ್ಚುಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಅವರು ಆಚೆ ಕಡೆ ಬಂದಿದ್ದ ತಕ್ಷಣ. ಬಟ್ ನನಗೆಲ್ಲ ಒಂದು ಕಡೆ ಅನಿಸ್ತು, ಹೌದು ಈಗ ಅವರು ವಿಚಾರಣೆ ಕೈದಿ ಆಗಿರೋದ್ರಿಂದ ಈಗ ಹೋಗಿ ಮಾತಾಡೋದು ತಪ್ಪಾಗುತ್ತೆ, ಬೇಡ ಪರವಾಗಿಲ್ಲ. ಇವಾಗ ಅವ್ರು ಆರಾಮಾಗಿ ಅವ್ರು ಬೆಡ್ ರೆಸ್ಟ್ ಮಾಡಿ ಅವ್ರ ಫ್ಯಾಮಿಲಿಗೆ ಟೈಮ್ ಅಂತ ಕೊಟ್ಟಿದ್ದಾರೆ ಅಂದಾಗ ಅವರು ಸಂತೋಷವಾಗಿರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಹೋಗೋಕ್ಕೆ ಹೋಗಲಿಲ್ಲ ಸರ್, ಈ ಸತಿ ಮಾತಾಡ್ಸೋದಕ್ಕೆ ಹೋಗಲಿಲ್ಲ. ಆಮೇಲೆ ಅವ್ರು ವೀಡಿಯೋ ಮಾಡಿ ಬಿಡೋಕ್ಕಾಗಲ್ಲ ಆ ರೀತಿ. ಹಂಗೆ ಅದು ಬಿಟ್ಟಾಗ ಏನಾಗುತ್ತೆ, ಇನ್ನು ಫ್ಯಾನ್ಸ್ಗಳು ಏನು ಮಾಡ್ತಾರೆ, ಓ ನಮ್ಮ ಬಾಸ್ ಹಿಂಗೆ ಈ ಥರ ಹೇಳಿದ್ದಾರೆ ಅಂದ ತಕ್ಷಣ ಅವ್ರು ಸೈಲೆಂಟ್ ಆಗಲ್ಲ. ನಾನು ಅದಕ್ಕೆ ಅಭಿಮಾನಿಗಳಿಗೆ ಏನು ಕೇಳ್ಕೊತೀನಿ ಗೊತ್ತಾ ಸರ್, ದಯವಿಟ್ಟು ದರ್ಶನ್ ಸರ್ ಫ್ಯಾನ್ಸ್ಗಳು ಯಾರೂ ಮಾಡೋದಕ್ಕೆ ಹೋಗಲ್ಲ ಸರ್. ಹೆಲ್ಪಿಂಗ್ ನೇಚರ್ ತುಂಬ ಇದೆ ಅವ್ರಗಳಿಗೆ. ಬಟ್ ಕೆಲವು ಸತಿ ಏನು ಮಾಡ್ತಾರೆ, ಈಗ ನನ್ನ ಜೊತೆ ಮುಂಚೆ ಒಂದು ಸಂಘ ಕಟ್ಕೊಂಡಿದ್ರು ಸರ್. ನಾನು ದರ್ಶನ್ ಅವರ ಸ್ನೇಹಿತರು ಅಂತ ಗೊತ್ತಾದ ಮೇಲೆ ನನ್ನ ಜೊತೆಲಿ ಇರೋರೇನೆ. ಆಗ ನಾನು ಹೇಳ್ತಾ ಇರೋದು ನಿಮಗೆ ಒಂದು 15ರಿಂದ 20 ವರ್ಷದ ಹಿಂದೆ. ಹೆಂಗಾದ್ರು ಮಾಡಿ ದರ್ಶನ್ ಸರ್ನ ಪರಿಚಯ ಮಾಡಿಕೊಟ್ಬಿಡು, ನಾವು ರಕ್ತದಾನ, ಅನ್ನದಾನ ಈ ಥರ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ, ಬಾಸ್ನ ಕರೆಸ್ಬಿಡೋಣ, ಅವರಿಂದ ಫಂಡ್ಗಳು ಬರುತ್ತೆ. ನಾನು ಅದಕ್ಕೆ ಹೇಳಿದೆ, ಇನ್ನು ಫಂಡ್ಗಳು ದುಡ್ಡಿನ ಮುಖ ನೋಡಿಕೊಂಡು ಅವ್ರ ಜೊತೆ ಸ್ನೇಹ ಮಾಡ್ತಾಯಿದ್ದೆ. ನಾನು ಆ ರೀತಿ ಸ್ನೇಹ ಮಾಡ್ತಾಯಿಲ್ಲಪ್ಪ. ನಂದು ಅವ್ರದ್ದು ಬಾಂಡಿಂಗೇ ಬೇರೆ ಥರ ಇದೆ. ನೀವು ಅಲ್ಲಿ ದುಡ್ಡುಗಳನ್ನ ತೊಗೊಂಬರಕ್ಕೆ ಹೋಗ್ಬೇಡಿ. ಆಮೇಲೆ ಈ ಸಂಘಗಳನ್ನೆಲ್ಲ ಅವ್ರು ಆ್ಯಕ್ಚುಲಿ ದರ್ಶನ್ ಸರ್ ಅವಾಗಲೇ ಕ್ಲೋಸ್ ಮಾಡಿಬಿಟ್ರು. ಬೇಡ, ನಾನು ಒಬ್ಬರಿಗೆ ನನ್ನ ಸಂಘಕ್ಕೆ ನಾನು ಅಪ್ರೂವಲ್ ಆಯಿತು ಅಂದರೆ ಇನ್ನು ಮಿಕ್ಕಿದವರೆಲ್ಲರೂ ಗಣಪತಿ ಫಂಕ್ಷನ್ನು, ಅಣ್ಣಮ್ಮ ಫಂಕ್ಷನ್ನು ಎಲ್ಲ ಕಡೆ ಬರಬೇಕಾಗತ್ತೆ, ಎಲ್ಲರದು ಯಾರ್ದು ಬೇಡ, ಇದು ಸುಮ್ಮನೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಅಂತ ಆಗಲೇ 20 ವರ್ಷದ ಹಿಂದೆನೇ ಯಾವ ಸಂಘಗಳು ಬೇಡ ಅಂತ ಹೇಳಿದರು. ಅಭಿಮಾನದಿಂದ 100 ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ನೋಡ್ತೀರಾ ಸಾಕು ನನಗೆ ಅದನ್ನೇ ಅಂತ ಆವಾಗಲೇ ಹೇಳಿದರು ಸರ್. ಅವ್ರದ್ದು ಏನಾದರೂ ಸಿನಿಮಾ ಫ್ಲಾಪ್ ಆಗಿದ ತಕ್ಷಣ ಟಕ್ ಅಂತ ಇನ್ನೊಬ್ರು ಹೀರೋಗೆ ಶಿಫ್ಟ್ ಆಗಿಬಿಡೋರು. ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ, ನನ್ನ ಜೊತೆಲಿರೋ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಇದ್ದರೆ ಒಬ್ಬರ ಜೊತೆ ಇರಿ, ಒಬ್ಬರು ಅಭಿಮಾನಿ ಆಗಿರಿ. ಇವ್ರಿಗೆ ಸಿನಿಮಾ ಗೆದ್ದಿದ ತಕ್ಷಣ ಇವ್ರ ಅಭಿಮಾನಿ, ಅವ್ರ ಸಿನಿಮಾ ಗೆದ್ದಿದ ತಕ್ಷಣ ಅವ್ರ ಅಭಿಮಾನಿ ಅಂತ ಆಗಕ್ಕೆ ಹೋಗ್ಬೇಡಿ. ನಾನು ಅವತ್ತು ದರ್ಶನ್ ಸರ್ ಫ್ಯಾನು, ಇವತ್ತು ದರ್ಶನ್ ಸರ್ ಫ್ಯಾನು, ಮುಂದಕ್ಕೂ ದರ್ಶನ್ ಸರ್ ಫ್ಯಾನೇ.
ಇವತ್ತು ನನ್ನ ಜೊತೆ ಅವ್ರು ಏನೇನು ಅಭಿಮಾನಿಗಳು ಅಂತ ಆಗಿ ಬಂದಿದ್ರಲ್ಲ, ಅವ್ರು ಸುಮ್ಮನೆ ಸುಳ್ಳುಗಳು ಹೇಳ್ಕೊಂಡು ಅವ್ರು ಇವತ್ತು ಯಾರೂ ಇಲ್ಲ ಸರ್. ದರ್ಶನ್ ಸರ್ ಅದಕ್ಕೆ ನನಗೊಂದು ಕರೆದುಬಿಟ್ಟು ನನಗೊಂದು ಮಾತು ಹೇಳಿದ್ರು ಆಗಲೇ, ಯಾವಾಗ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಟೈಮಲ್ಲೇ, ನೋಡು ಅಷ್ಟು ಜನನ ಕರ್ಕೊಂಬಂದು ಪರಿಚಯ ಮಾಡಿಕೊಟ್ಟೆ, ನಿನ್ನೇ ಬಿಟ್ಬಿಟ್ಟು ಬಂದು ನಮ್ಮನೆ ಹತ್ರ ಬರ್ತಾರೆ ಅವ್ರುಗಳು. ಅಟ್ಲೀಸ್ಟ್ ನಿನಗೊಂದು ಫೋನ್ ಮಾಡಿ, ಅವ್ರದ್ದು ಒಂದು ಪಾಲಿಸಿ ಇದೆ, ಈಗ ನಾನು ನಿಮ್ಮನ್ನು ದರ್ಶನ್ ಸರ್ಗೆ ಪರಿಚಯ ಮಾಡಿಕೊಟ್ರೆ ನೀವು ಮತ್ತೆ ಅವ್ರ ಮನೆಗೆ ಹೋಗ್ಬೇಕಂದ್ರೆ ನನ್ನ ಮುಖಾಂತರನೇ ಹೋಗ್ಬೇಕು. ನೀವು ಇಲ್ಲೇನಾಗೋಗಿತ್ತು ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ದಿರಂಗೆ ಹೋಗ್ತಾಯಿದ್ರು. ಅದು ಅವ್ರಿಗೂ ಇದನ್ನಿಸ್ತು, ಏನು ಇವ್ನು ಪರಿಚಯ ಮಾಡಿಕೊಟ್ಟಿರೋರು ಇವನ್ನೇ ಕರೆದಿಲ್ವಲ್ಲ, ಇವ್ರುಗಳು ಮಾತ್ರ ಬರ್ತಿದ್ದಾರಲ್ಲ ಅಂತ ಅವನ್ನ ಕರ್ಕೊಂಬನ್ನಿ ಅಂತ ಅನ್ನೋರು ನನಗೆ. ನಾನು ಅದಕ್ಕೆ ಏನರಪ್ಪ ಯಾವ ಟೈಮ್ಗೆ ಹೋಗ್ತೀರಾ ಏನು ಕತೆ, ಯಾಕಂದರೆ ಎಲ್ಲರೂ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಸರ್, ನಾಟಿ ಕೋಳಿ ಸಾರು ಅಂದರೆ ಇಷ್ಟ, ಕರ್ಮೀನ್ ಸಾರು ಅಂದರೆ ತುಂಬ ಇಷ್ಟ. ಅದನ್ನು ತೊಗೊಂಡೋಗಿ ಕೊಟ್ಬಿಡೋರು. ಶೂಟಿಂಗ್ ಸೆಟ್ಟು ಎಲ್ಲೆಲ್ಲಿ ನಡೀತಾ ಇದೆ ಅಂತ ನನ್ನ ಹತ್ರ ವಿಷಯ ತಿಳ್ಕೊಳ್ಳೋರು. ಯಾಕಂದರೆ ನಾನು ಜಿಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದೆ, ಆ ಜಿಮ್ ಕೆಲಸ ಮುಗಿಸ್ಕೊಂಡು ಈ ಮಧ್ಯ ಗ್ಯಾಪಲ್ಲಿ ಸೀರಿಯಲ್ಗೆ ಸಿನಿಮಾಗಳಿಗೆ ಟ್ರೈ ಮಾಡ್ತಾಯಿದ್ದೆ. ಆಗ 15 ವರ್ಷ 20 ವರ್ಷದ ಹಿಂದೆ ಆ ಟೈಮಲ್ಲಿದ್ದಾಗ ನಾನು ಕೆಲಸ ಮಾಡ್ತಿರ್ತಿದ್ನಲ್ಲ ಇಲ್ಲಿ ಜಿಮ್ಮಲ್ಲಿ, ಬರೋಕ್ಕಾಗಲ್ಲಪ್ಪ ನಾಳೆ ನಾಡಿದಂಗೆ ಹೋಗೋಣ ಬಿಡಿ, ನಾನು ಟೈಮ್ ಮಾಡ್ಕೊಂಡು ಬರ್ತೀನಿ ಅಷ್ಟರಲ್ಲಿ. ನನಗೆ ಗೊತ್ತಿಲ್ಲದಂಗೆ ನನ್ನ ಜೊತೆಲಿ ಇರೋರು ಹೋಗ್ಬಿಡೋರು ಫೋಟೋ ತೆಗೆಸ್ಕೊಂಬರೋದಕ್ಕೆ. ಫೋಟೋ ತೊಗೊಂಡು ನೋಡಿ ನಾನು ತೆಗೆಸ್ಕೊಂಬಂದೆ ಅನ್ನೋರು. ಸರ್ ಅಂದರೆ ಒಂದು ಫೋಟೋಗೋಸ್ಕರ ಅಥವಾ ಒಂದು ಆಟೋಗ್ರಾಫ್ಗೋಸ್ಕರ ಅಭಿಮಾನಿ ಆಗೋದಲ್ಲ ಸರ್, ಅದು ಮನಸ್ಪೂರ್ವಕವಾಗಿ ಬರಬೇಕದು ನಮಗೆ ಖುದ್ದಾಗಿ. ಸೊ ಈ ರೀತಿ ಈಗ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾರೆ ಅಂತ ಹೇಳ್ತು ಅಂತ ಹೇಳಿದ್ರೆ ಅವರು ದರ್ಶನ್ ಸರ್ ಫ್ಯಾನ್ಗಳೇ ಅಲ್ಲ ಸರ್. ಆಮೇಲೆ ಪ್ರಥಮು ಹೇಳಿದ್ರು ಈ ಥರ, ಅದಕ್ಕೆ ಏನು ಕಿತ್ಕೊಳ್ಳೋಕ್ಕಾಗತ್ತೆ. ಅದಾದ ಮೇಲೆ ಇದು ರಮ್ಯಾ ಮೇಡಮ್ಮು ಹಾಕಿರೋ ಚಪ್ಪಲಿನೇ 2 ಲಕ್ಷ ರೂಪಾಯಿ ಚಪ್ಪಲಿ ಅವ್ರು ಹಾಕೋತಾರೆ ಅಂತ ಹೇಳಿದ್ರಲ್ಲ. ನಾನು ಅದಕ್ಕೆ ನಾನು ಅವತ್ತೇ ಅಂದ್ಕೊಂಡೆ, ಪ್ರಥಮ್ಗೆ ಏನು ಹೇಳಬೇಕು ಅಂತ ಹೇಳಿದಾಗ ನೆಕ್ಸ್ಟ್ ಸತಿ ಸಿಕ್ಕಿದಾಗ, ಅಪ್ಪ ನೀನು ರಮ್ಯಾ ಮೇಡಮ್ 2 ಲಕ್ಷ ರೂಪಾಯಿ ಚಪ್ಪಲಿ ಹಾಕಿರ್ಬೋದು, ದರ್ಶನ್ ಸರ್ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಮೊಬೈಲು ಹುವೈ ಬ್ರ್ಯಾಂಡ್ದು, ಅದು 3.5 ಲಕ್ಷ ಫೋನೇ ಇಟ್ಕೊಂಡಿರ್ತಾರೆ ಅವರು ಎನಿ ಟೈಮ್ ಯಾವಾಗಲೂ. ಆಮೇಲೆ ಅವ್ರದ್ದು ಟಾಪ್ ಟು ಬಾಟಮು ಡ್ರೆಸ್ಗಳು ಕಂಪೇರ್ ಮಾಡಿಬಿಟ್ರೆ ಆ ಸನ್ ಗ್ಲಾಸಸ್ಸೇ 70,000 1 ಲಕ್ಷ ಇರುತ್ತೆ LV ಬ್ರ್ಯಾಂಡು. ಅದಾದ್ಮೇಲೆ ಅವ್ರು ಹಾಕಿರೋ ವಾಚೆ ಹುಬ್ಲಾಟ್ ವಾಚು ಅಥವಾ ಫ್ರ್ಯಾಂಕ್ ಮುಲ್ಲರ್ ವಾಚನೇ ಒಂದು 10 ಲಕ್ಷ 5 ಲಕ್ಷ ವಾಚ್ಗಳೇ ಹಾಕಿರ್ತಾರೆ. ಆ ರೀತಿ ಕಂಪೇರ್ ಮಾಡೋಕ್ಕೆ ಹೋಗೋಕ್ಕೆ ಪ್ರತಿಯೊಬ್ಬರೂ ಅವ್ರವ್ರದ್ದೇ ಅದು ಒಂದು ತೂಕ ಅಂತ ಇರುತ್ತೆ ಸರ್. ನಾನು ಪ್ರಥಮ್ ಬಗ್ಗೆ ಹೇಳೋದಕ್ಕೆ ಇನ್ನೊಂದೇನೆಂದರೆ, ಪ್ರಥಮು ನನಗಿಂತ ಚಿಕ್ಕವರು, ವಯಸ್ಸಲ್ಲಿ ತುಂಬ ಚಿಕ್ಕವರು. ಅದಾದಮೇಲೆ ನಾನು ಎದುರುವಾದ ಮಾತಾಡಿದ್ರೆ ನನ್ನ ಸರಿಸಮವಾಗಿ ಇರೋರ ಹತ್ರ ನಾನು ಗುದ್ದಾಡ್ತೀನಿ, ವಾದ ಮಾಡ್ತೀನಿ. ಪ್ರಥಮ್ ಹತ್ರ ವಾದ ಮಾಡಿ ಏನು ಯೂಸ್ ಇಲ್ಲ ಸರ್. ನಾನು ಅದೇ ಅಂದ್ಕೊಂಡೆ, ಯಾರೋ ಏನೋ ಈ ಅರ್ಧಂಬರ್ಧ ತಿಳ್ಕೊಂಬಿಟ್ಟಿದ್ದಾರೆ, ಇಲ್ಲಾಂದರೆ ಸೈಕೋ ಆಗ್ಬಿಟ್ಟಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಅವರು ಒಂದು ಜೋಶಲ್ಲಿ ಬೇಗ ಒಂದು ಸಿನಿಮಾಗೆ ಪ್ರಮೋಷನ್ ಮಾಡ್ಕೊಂಬಿಡೋಣ, ಪಬ್ಲಿಸಿಟಿ ಆಗಿಬಿಡೋಣ ಅಂತ ಹೇಳಿ, ಇಲ್ಲ ನಾನು ಡೆವಿಲ್ ಮುಂದೆನೇ ಬರ್ತೀನಿ, ಅವೆಲ್ಲ ನಿಲ್ಲಿಸಬೇಕು ಸರ್. ಆ ಗಾಂಚಲಿಗಳೆಲ್ಲ ಇತ್ತು ಅಂದರೆ ಸಿನಿಮಾ ಇಂಡಸ್ಟ್ರಿಲಿ ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ ಸರ್. ಈ ಕೊನೆಗೆ ಏನಂದ್ರೆ ಅವರೇನೆ, ನಾನೆಲ್ಲ ಬಿಟ್ಬಿಟ್ಟು ದಯವಿಟ್ಟು ನಾನು ಊರಿಗೆ ಹೋಗ್ಬಿಡ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನನ್ನು ಅಂತ ಹೇಳಿದ್ರು ಅಷ್ಟೇ. ಅದಕ್ಕೆ ಯಾರನ್ನು ಎದುರಾಕೊಳ್ಳೋಕೆ ಹೋಗ್ಬಾರ್ದು ಸರ್. ಯಾಕಂದರೆ ಪ್ರತಿಯೊಬ್ಬರು ಕೂಡ, ಈಗ ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಶಿವಣ್ಣ ಅವರು, ಅಪ್ಪು ಸರ್, ಒಂದಷ್ಟು ಜನ ನಟರುಗಳು ಏನೇನಿದಾರಲ್ಲ ಸರ್, ಅವರೆಲ್ಲ ಒಂದು ಅವ್ರ ತಂದೆ ಇದರಿಂದನೂ ನೋಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ನಾನು ಹೇಳ್ತಾ ಇರೋದು ನಿಮಗೆ 90s 80s ಮೇಲೆ, ಈಗ ಶಿವಣ್ಣ ಇವರೆಲ್ಲ ಬಂದಿದ್ದು ಆ ಟೈಮಲ್ಲೇ ಅಲ್ಲ. ಅವರು ಅವ್ರ ತಂದೆನ ಹೆಸರನ್ನು ಉಳಿಸ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಅವರು ಒಂದು ಅಣ್ಣವರು, ಶಂಕರ್ನಾಗ್ ಅವರು, ಅಂಬರೀಷ್ ಅಣ್ಣ ಮತ್ತು ವಿಷ್ಣುವರ್ಧನ್ ಸರು, ಇವರೆಲ್ಲ ಒಂದು ಏನಂತೀವಿ, ಒಂದು ರೂಟನ್ನು ತೋರಿಸ್ಕೊಟ್ಟಿದ್ದಾರೆ. ಆ ಮಾದರಿಯಲ್ಲಿ ನಾವುಗಳು ಹೋಗ್ತಾ ಇರಬೇಕು. ಅದು ಬಿಟ್ಟು ಸುಮ್ಮನೆ ಇಲ್ಲಿ ಫ್ಯಾನ್ಸ್ ವಾರ್ ಮಾಡ್ಕೊಂಡು ಕೂತ್ಕೊಂಡು ಇವ್ರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಸರ್. ಬೇರೆ ಏನನ್ಸುತ್ತೆ ಗೊತ್ತಾ ನನಗೆ, ಆ ಯೂಟ್ಯೂಬು, ಆ ಇನ್ಸ್ಟಾಗ್ರಾಮ್ ಎಲ್ಲ ಸುಮ್ಮನೆ ಸ್ಕ್ರಾಲ್ ಮಾಡ್ತಾಯಿದ್ರೆ ಬೇರೆ ಭಾಷೆ ಅವರು, ಈಗ ಮಲಯಾಳಮ್ಮು, ತಮಿಳು, ಅವರೆಲ್ಲ ಆಡ್ಕೋತಾ ಇದ್ದಾರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿನ. ಆಮೇಲೆ ತುಂಬ ಜನ ಕನ್ನಡ ಸಿನಿಮಾ ನಿರ್ಮಾಪಕರುಗಳು ನೋಡಿ, ನೀವು ಯಾರದೇ ಇಂಟರ್ವ್ಯೂ ಮಾಡಿ, ಹೌದು ಕನ್ನಡ ಸಿನಿಮಾ ಬಿದೋಗ್ಬಿಟ್ಟಿದೆ, ಯಾಕಂದರೆ ಅದನ್ನು ಎತ್ತವ್ರು ಬೇಕು ಮೇಲ್ಗಡೆ ಅಂತಾರಲ್ಲ. ಈಗ ಇವರೆಲ್ಲ ಪಿಲ್ಲರ್ ಆಗಿ ನಿಂತಿದ್ದಾರೆ, ದರ್ಶನ್ ಸರ್ ಆಗಲಿ, ಸುದೀಪ್ ಸರ್ ಆಗಲಿ, ಪ್ರತಿಯೊಬ್ಬರು ನಿಂತ್ಕೊಂಡಿದ್ದಾರೆ ಒಂದು ಪಿಲ್ಲರ್ ಆಗಿ. ಸೊ ಇದನ್ನು ಅವ್ರ ಸಿನಿಮಾಗಳನ್ನ ನೋಡಬೇಕು, ಅದರಿಂದ ಏನು ಒಳ್ಳೇದಿದೆ ಅದನ್ನು ಮಾತ್ರ ತಗೋಬೇಕು, ಇನ್ನು ಕೆಟ್ಟದನ್ನು ಮಾತ್ರ ಥಿಯೇಟ್ರಲ್ಲೇ ಬಿಟ್ಬಿಟ್ಟು ಆಚೆಗಡೆ ಬರಬೇಕು. ಅದು ಬಿಟ್ಟು ನಾವು ಸಿನಿಮಾದಲ್ಲಿ ಏನು ಮಾಡ್ತಾರೆ, ನಾವು ಅದನ್ನು ನಿಜ ಜೀವನದಲ್ಲಿ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಅದು ಕಷ್ಟ ಸರ್. ಅದೆಲ್ಲ ಅದಕ್ಕೆ ಹೇಳೋದು, ಸಿನಿಮಾದಲ್ಲಿ ಫಸ್ಟೇ ಕೊಟ್ಬಿಡ್ತಾರೆ, ಈ ಚಿತ್ರದಲ್ಲಿ ಬರುವ ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಅಂತ. ಅದಕ್ಕೆ ಅದು ಕಾಲ್ಪನಿಕವಾಗಿ ಅಲ್ಲೇ ಬಿಟ್ಬಿಟ್ಟು ಎಂಜಾಯ್ಮೆಂಟ್ ಮಾಡ್ಕೊಂಡು ಬರ್ಬೇಕು ಅಷ್ಟೇ. ಅಂದರೆ ಒಂದು ಸಿನಿಮಾ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಕೂಡ ಹೇಳಿದ್ರಿ. ಅದ್ರ ಜೊತೆ ಇನ್ನೊಂದು ವಿಚಾರ ಮಾತಾಡಿದ್ರಿ ಅಂತಂದರೆ, ಪ್ರಥಮ್ ಹೇಳಿದ್ರು ರಮ್ಯ ಹಾಕಿರೋ ಚಪ್ಪಲ್ಲು 2 ಲಕ್ಷ ಆ ಥರ ಅಂತ. ನೀವು ನಮ್ಮ ಬಾಸ್ ಟಿವಿಗೆ ಒಂದು ಇಂಟರ್ವ್ಯೂ ಕೊಟ್ಟಾಗ ನೀವು ಕೂಡ ಹೇಳಿದ್ರಿ, ದರ್ಶನ್ ಅವರು ಒಂದು ಟಿ ಶರ್ಟ್ ಹಾಕ್ತಾರೆ, ಅದು ಬ್ರ್ಯಾಂಡ್ ಯಾವುದೋ ಬೇರೆ ಇದೆ, ಮಾರ್ಸಿಲ್
ಸ್ಟಾರ್ಟಿಂಗ್ ಪ್ರೈಸೇ 30 ಅದೇ ಹೇಳಿದ್ರಿ, ಆ ಒಂದು ರೀಲು ಕೂಡ ನಿಮಗೆ ನೋಡಿರ್ಬೋದು, ಸಾಕಷ್ಟು ವೈರಲ್ ಆಗಿತ್ತು. ಇನ್ನು ಒಂದು ಕಡೆ ಹೌದು ಅದು ಬಾಸ್ ಆ ಥರ ಬ್ರ್ಯಾಂಡೆಡ್ ಹಾಕ್ತಾರೆ, ಕಾಸ್ಟ್ಲಿದೆ ಹಾಕೋದನ್ನ ಒಂದು ವರ್ಗ ಇದ್ದರೆ, ಇನ್ನೊಂದು ಏನು ಮಾಡಿದ್ರೆ ಏನು ಪ್ರಯೋಜನ ಆಯಿತು, ಕೊಲೆ ಮಾಡಿ ಜೈಲಿಗೆ ಹೋದ್ರು ನಾವು ಒಂದು ವರ್ಗ ಕೂಡ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆ ಏನಾದರೂ ಲಿಂಕ್ ಆಗುತ್ತಾ ಏನು ಇದು? ಅವ್ರು ಹಾಕಿದ್ರು ಬಿಡಿ, ನಮ್ಮ ಸಿಂಪಲಾಗಿ ಹಾಕೋರೆ ಇವಾಗ ಎಷ್ಟು ಸಿಂಪಲ್ ಆಗಿದ್ದಾರೆ ಅಂತ ಅನ್ಬೋದು. ಹೌದು ಸಿಂಪಲಾಗಿ ಹಾಕ್ತಾರೆ, ನೀವು ದರ್ಶನ್ ಅವ್ರು ನೋಡಿರ್ಬೋದು, ಹಾಕಿರ್ತಾರೆ, ಬ್ರ್ಯಾಂಡು ಹಾಕಿರ್ತಾರೆ. ಸೊ ಇದನ್ನ ಈ ಪ್ರಕರಣಕ್ಕೆ ತಳ್ಕಾಕ್ತಾರಲ್ಲ ಯಾಕೆ ಸರ್? ಅಂದರೆ ನಾನು ಅದನ್ನೇ ಹೇಳಿದ್ದು, ಅಂದರೆ ಆ ಥರದಲ್ಲಿ ಕಂಪೇರ್ ಮಾಡೋಕೆ ಹೋಯ್ತು ಅಂತ ಹೇಳಿದ್ರೆ ಅದ್ರ ಅಪ್ಪನಂಗೆ ಹಾಕಿರ್ತಾರೆ ದರ್ಶನ್ ಸರ್. ಬಟ್ ಅವರೆಲ್ಲೂ ತೋರಿಸ್ಕೊಳಕ್ಕೆ ಹೋಗಲ್ಲ ಸರ್. ಈಗ ಈಗ ನಾನು ಇಂಟರ್ವ್ಯೂಗಳು ಕೊಟ್ಟಿದ್ದೀನಿ ಸುಮಾರು. ಈಗ ನನಗೆ ಸಿಕ್ಕಿದಾಗ 100% ಹೇಳ್ತಾರೆ, ಏನಕ್ಕೋ ಈ ಥರದ್ದೆಲ್ಲ ಬ್ರ್ಯಾಂಡ್ಗಳು ಇದು ಹೆಸರುಗಳೆಲ್ಲ ಏನಕ್ಕೆ. ಅದು ಏನು ಗೊತ್ತಾ ಸರ್, ಒಬ್ಬೊಬ್ರಿಗೆ ಒಂದು ಪ್ಯಾಷನ್ ಅಂತ ಇರುತ್ತೆ ಸರ್. ಒಬ್ಬರಿಗೆ ಫಾರ್ಮಲ್ಸ್ ಬಟ್ಟೆಗಳೇ ಹಾಕಬೇಕು ಅಂತ ಇರುತ್ತೆ, ಇನ್ನು ಕೆಲವ್ರಿಗೆ ಟಿ ಶರ್ಟು ಜೀನ್ಸ್ ವೇರ್ ಮಾಡೋದೇ ಇಷ್ಟ ಇರುತ್ತೆ, ಮತ್ತು ಒಂದಷ್ಟು ಕಲೆಕ್ಷನ್ಸ್ಗಳು ಮಾಡೋದು ಇಷ್ಟ ಇರುತ್ತೆ. ಇವಾಗ ನೋಡಿ, ನಾನಿರೋ ಫೀಲ್ಡೇ ಅದೇ ಫೀಲ್ಡು. ಈ ಕಡೆ ಸಿನಿಮಾದಲ್ಲೂ ಇದ್ದೀನಿ, ಈ ಕಡೆ ಜಿಮ್ ಫೀಲ್ಡಲ್ಲೂ ಇದ್ದೀನಿ, ಅದು ಬಿಟ್ಟು ಈ ಬಟ್ಟೆ ಬಿಸ್ನೆಸ್ಸಲ್ಲೂ ಇದ್ದೀನಿ. ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ಗಳೇ ಸೇಲ್ ಮಾಡೋದು. ಈಗ ಡೆವಿಲ್ ಸಿನಿಮಾ ದರ್ಶನ್ ಸರ್ ಮಾಡ್ತಾ ಇದ್ದಾರೆ, ಅದೆಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ಇದೇ ಥರದ ಮೆಟೀರಿಯಲಲ್ಲೇ ಮಾಡಿರೋದು. ಇದು DNG ಬ್ರ್ಯಾಂಡ್. ಇದು 1,28,000 ರೂಪಾಯಿ ಟಿ ಶರ್ಟ್. ಇದು ಕಂಪ್ಲೀಟ್ ಸಿಲ್ಕ್ ಬಟ್ಟೆಯಲ್ಲಿ ಮಾಡಿರೋದು. ಇದೆಲ್ಲೂ ಇಲ್ಲಿ ಸಿಗಲ್ಲ ಇಲ್ಲಿ. ಸೊ ಹಂಗೆ ನನಗೆ ಪ್ಯಾಷನ್ ಇದೆ ಹಾಕೊಳ್ಳೋದಕ್ಕೆ, ಹಂಗಾಗಿ ಔಟ್ ಆಫ್ ಕಂಟ್ರಿಯಿಂದ ನಾನು ತರಿಸ್ಕೊಂಡಿದ್ದೀನಿ. ಬಟ್ ಬ್ರ್ಯಾಂಡು ಯಾವತ್ತೂ ಇನ್ನೊಂದೇನೆಂದರೆ ಬಟ್ಟೆಲಿ ಇರಬಾರ್ದು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಅದರಲ್ಲಿ ನಾವು ಬ್ರ್ಯಾಂಡೆಡ್ ಆಗಿರಬೇಕು, ಮತ್ತು ನಾವು ಜನಕ್ಕೆ ಒಂದು ಒಳ್ಳೆ ಮಾದರಿ ಆಗಿರ್ಬೇಕು ಸರ್. ಅದರಲ್ಲಿ ನಾವು ಬ್ರ್ಯಾಂಡ್ ಅನ್ನೋ ಹೆಸರು ತಗೋಬೇಕು. ಸೊ ಈ ರೀತಿ ಎಲ್ಲ ಚೀಪ್ ಗಿಮಿಕ್ಗಳೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು ಪ್ರಥಮ್ ಅವರು. ಅದಾದ ಮೇಲೆ ಈಗ ಡೆವಿಲ್ ಸಿನಿಮಾ ಬೇರೆ ಬರ್ತಾ ಇದೆ, ಅಂದರೆ ಅತಿ ಶೀಘ್ರದಲ್ಲಿ ಅದು ರಿಲೀಸ್ ಆಗ್ತಾ ಇದೆ, ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಈಗ ಸಾಂಗ್ ಬೇರೆ ರಿಲೀಸ್ ಆಗ್ತಾ ಇದೆ. ಸಾಂಗ್ ಹೆಸರು ಏನು ಸರ್? ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಸಾಂಗ್ ರಿಲೀಸು ಯಾವತ್ತು 23ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಈ ಅಭಿಮಾನಿಗಳಿಗಾಗಲಿ ಅಥವಾ ಅವ್ರ ಫ್ಯಾನ್ಸ್ ಅಲ್ಲದೆ ಆದರೂ ಕೂಡ ದಯವಿಟ್ಟು ನೀವುಗಳಿದ್ರೆ ನೆಮ್ಮದಿಯಾಗಿರಿ, ದರ್ಶನ್ ಸರ್ನೂ ನೆಮ್ಮದಿಯಾಗಿಬಿಡಿ, ಓಕೆನಾ? ಆಮೇಲೆ ಅವ್ರ ಫ್ಯಾಮಿಲಿಯವ್ರಿಗೂ ನೆಮ್ಮದಿಯಾಗಿಬಿಡಿ. ಫ್ಯಾನ್ಸ್ಗಳು ದಯವಿಟ್ಟು ಸ್ವಲ್ಪ ತೆಪ್ಪಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಕೆಲವು ಫ್ಯಾನ್ಸ್ಗೆ ನೀವು ಒಂದು ಒಳ್ಳೆ ರೀತಿ ಇದು ಕೇಳಿದ್ರಿ, ಸಲಹೆ ಕೊಟ್ರಿ. ಅದ್ರ ನಡುವೆ ಇವಾಗ ಅವ್ರ ಸಾಂಗು ನೆಕ್ಸ್ಟ್ ಇದ್ರೆ ನೆಮ್ಮದಿಯಾಗಿರಬೇಕು, ಅದು ರಿಲೀಸ್ ಆಗ್ತಾ ಇದೆ. ಸೊ ಇದ್ರ ವಿಚಾರವಾಗಿ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ. ಅಂದರೆ ಒಬ್ಬ ನಟ ತನ್ನ ಹೆಂಡ್ತಿಗೆ ಬೈದಿರೋ ಕೆಟ್ಟ ಪದ ಡೈಲಾಗನ್ನು ಸಾಂಗಾಗಿ ಇಟ್ಕೊಂಡಿದ್ದಾರೆ, ಬೇಕಿತ್ತ ಇದು ಅನ್ನೋ ಥರ ಚರ್ಚೆ ಕೂಡ ಆಗ್ತಾ ಇದೆ. ಯಾಕೆ ಮಾಡಬೇಕಾದ್ರೆ ಬೇರೆ ಯಾವ್ದಾರು ಸಾಕಷ್ಟು ಹಾಡುಗಾರರು ಬರಗಾರಿದ್ದಾರೆ, ಅವ್ರದ್ದು ದರ್ಶನ್ ಅವ್ರದ್ದು ಸಾಕಷ್ಟು ಒಳ್ಳೊಳ್ಳೆ ಇಟ್ಟ ಹಾಡುಗಳು ಕೂಡ ಇದೆ. ಇದ್ರೆ ನೆಮ್ಮದಿ ಆಗಿರಬೇಕು, ಯಾರಿಗೋ ಟ್ಯಾಂಕ್ ಕೊಡೋಕ್ಕೆ ಈ ಹಾಡನ್ನು ಮಾಡಿಸಿದ್ರ ದರ್ಶನರಿಗೆ ಗೊತ್ತಿಲ್ಲದೆ ಇದು ಮಾಡೋಕ್ಕಾಗಲ್ಲ. ಇದ್ರೆ ನೆಮ್ಮದಿ ಆಗಿರಬೇಕು, ಏನಿದು ಯಾಕೆ ಇಟ್ಟರು ಸರ್? ಏನಂದರೆ ಹೌದಲ್ವ ಸರ್, ಇದ್ದರೆ ನೆಮ್ಮದಿಯಾಗಿರಬೇಕು. ಇವಾಗ ನಾನು ನನ್ನ ಹೆಂಡ್ತಿಗೆ ಹೇಳ್ತೀನಿ, ನೋಡಮ್ಮ ಇದ್ದರೆ ನೆಮ್ಮದಿಯಾಗಿ ಇದು ಬಿಡಬೇಕಮ್ಮ, ಸುಮ್ಮನೆ ಈ ಕಮಿಟ್ಮೆಂಟು ರಿಸ್ಕು ಈ ಥರದಲ್ಲಿ ಇದ್ದು ಏನಕ್ಕೆ ಅಂದರೆ ನಮ್ಮ ನಾನು ಏನಕ್ಕೆ ಹಾಳು ಮಾಡ್ಕೋಬೇಕು, ಮತ್ತು ನಮ್ಮ ಟೆನ್ಷನ್ನು ಸ್ಟ್ರೆಸ್ನ ಏನಕ್ಕೆ ಇದು ಮಾಡ್ಕೋಬೇಕು? ಅದು ಜನರಲ್ ನಾರ್ಮಲ್ ವರ್ಡ್ ಅದು. ಸೊ ಪ್ರತಿಯೊಬ್ಬ ಮನುಷ್ಯನೂ ನೆಮ್ಮದಿ ಬೇಕೇ ಬೇಕು. ಈಗ ಡೈರೆಕ್ಟ್ರ್ ಏನು ಮಾಡಿರ್ತಾರೆ, ಇಲ್ಲ ಈ ಲೈನ್ ಹಿಡ್ಕೊಂಡು ಮಾಡ್ತು ಅಂತ ಹೇಳಿದ್ರೆ ಒಂದು ಸಿನಿಮಾಗೆ ಒಂದು ಒಳ್ಳೆ ಹೈಪ್ ಸಿಗುತ್ತೆ, ಇದನ್ನು ಹಿಡ್ಕೊಂಡು ಮಾಡಿದ್ದಾರೆ. ಬಟ್ ಇವ್ರ ವೈಫ್ ಅವ್ರಿಗೆ ಹೇಳಿರೋದನ್ನು ಲಿರಿಕ್ಸ್ನ ಎಲ್ಲ ಬರೆದುಬಿಟ್ಟು ಆ ರೀತಿ ಸಿನಿಮಾ ಮಾಡೋಕ್ಕಾಗಲ್ಲ ಸರ್. ಅಂದರೆ ನಾನು ಅದನ್ನೇ ಹೇಳಿದ್ದಂದರೆ ಕಾನೂನು ವಿರುದ್ಧವಾಗಿ ನಾವು ಹೋಗೋಕ್ಕಾಗಲ್ಲ. ಇದು ನಾರ್ಮಲ್ ಜನರಲ್ ವರ್ಡ್. ಇದ್ರೆ ನೆಮ್ಮದಿಯಾಗಿರ್ಬೇಕು, ಹೌದು, ಅದು ನಾರ್ಮಲಾಗಿ ಮಾತಾಡ್ತೀವಿ. ಆ ವರ್ಡನ್ನು ಅದನ್ನು ಸಾಂಗ್ ಅಂತ ಮಾಡಿದ್ದಾರೆ. ಇನ್ನೂ ಸಾಂಗ್ ರಿಲೀಸ್ ಆಗಿಲ್ಲ, ಅದು ಬಿಟ್ಟಾದ್ಮೇಲೆ ನೋಡೋಣ ಅದು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅದನ್ನು. ಸೊ ಇದ್ರ ನೋಡಿ ಮತ್ತೊಂದು ವಿಚಾರ ಅಂತಂದರೆ, ದರ್ಶನ್ ಅವರ ಫ್ಯಾನ್ಸು ಎಲ್ಲರೂ ಅಂತ ನಾವು ಹೇಳಲ್ಲ, ಕೆಲವರು ಆ ಒಂದು ವರ್ಗನೇ ಬೇರೆ ಇದೆ. ಆ ಫ್ಯಾನ್ಸು ಬೇರೆ ಹೀರೋಗಳು, ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಹೀರೋಗಳು ಹೀರೋಯಿನ್ಗಳು ಯಾರೇ ಆಗಿರ್ಬೋದು ಅವರಿಗೆ ಕೆಟ್ಟ ಕಮೆಂಟ್ ಮಾಡೋದು, ಈ ಕಡೆ ಮೀಡಿಯಾಗೆ ಎನ್ರಿ ಮೀಡಿಯಾ ಅನ್ನೋದು, ಮೀಡಿಯಾದವ್ರ ಜೊತೆನೂ ಕ್ಲಾಶ್ ಮಾಡ್ಕೊಳ್ಳೋದು. ಯಾಕೆ ಬೇಕು? ಮೀಡಿಯಾದವ್ರಿಗೆ ನಿಮ್ಗೆ ಏನಾದರೂ ಮಾಡಿದಾರಾ? ಹೌದು, ಒಂದು ದರ್ಶನ್ ಅವರು ಒಂದು ಡೈಲಾಗ್ ಯಾವುದೋ ಅವ್ರವ್ರ ವಿಚಾರಕ್ಕೆ ಒಂದು ಇದಾಗಿತ್ತು, ಕ್ಲಾಶ್ ಆಗಿತ್ತು, ಅವಾಗ ಹೇಳಿದರು. ಅದು ಬಿಟ್ಟರೆ ಇವಾಗ ದರ್ಶನ್ ಅವರ ಫ್ಯಾನ್ಸು ಯಾಕೆ ಹೇಳ್ಬೇಕು? ಫ್ಯಾನ್ಸ್ ಅವ್ರವ್ರ ಫ್ಯಾನ್ಸ್ಗಳಿಗೆ ಯಾಕೆ ಕೆಟ್ಟ ಕಮೆಂಟ್ ಮಾಡಬೇಕು? ಮೀಡಿಯಾದವ್ರಿಗೆ ಕೆಟ್ಟ ಕಮೆಂಟ್ ಮಾಡಬೇಕು? ಯಾಕೆ ಈ ವಿಚಾರ ಯಾಕೆ ಬರುತ್ತೆ ಸರ್? ಮೀಡಿಯಾದವ್ರು ಯಾತಕ್ಕೆ ಹೌದು ಫ್ಯಾನ್ಸ್ ಅವ್ರನ್ನ ಟ್ರಿಗರ್ ಮಾಡಬೇಕು? ಅಲ್ಲ, ಏನು ಮಾಡಿದ್ದಾರೆ? ಟ್ರಿಗರ್ ಅಂದರೆ ಏನು? ಟ್ರಿಗರ್ ಅಂದರೆ ಏನಿಲ್ಲ, ಎತ್ಕೊಂಡೋಗಿ ಮೈಕ್ ಹಿಡಿತಾರೆ ಮತ್ತು ದರ್ಶನ್ ಸರ್ ಬಗ್ಗೆನೇ ಕೇಳ್ತಾರೆ. ಅದು ಏನಾಗ್ಬಿಡುತ್ತೆ ಅಂದರೆ ಸರ್, ಇನ್ಯಾರು ಹೀರೋಗಳೇ ಇಲ್ವಾ ಸರ್? ತುಂಬ ಜನ ನಟರುಗಳಿದ್ದಾರೆ. ಆಮೇಲೆ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಬೆರಳೆಣಿಕೆಗಳು ಅಷ್ಟೇ ಇರೋದು, ಉಳಿಸ್ಕೊಂಡಿರೋದು. ಸೊ
ಈಗ ಹೊಸಬ್ರಿಗೆ ಬರೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಸರ್. ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಕೂಡ ನಿರ್ಮಾಪಕರು ಇವಾಗ ಕನ್ನಡ ಪಿಕ್ಚರ ಬೇಡಪ್ಪ, ಯಾವುದಾದ್ರೂ ವೆಬ್ ಸೀರೀಸೋ ಇಲ್ಲಾಂದರೆ ಶಾರ್ಟ್ ಮೂವಿ ಮಾಡಿ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ. 100 ಕೋಟಿ 200 ಕೋಟಿ ಯಾರು ಹಾಕಕ್ಕೆ ಬರ್ತಾರೆ ಸರ್? ಇನ್ನು ಅಟ್ಲೀಸ್ಟ್ ಚಿತ್ರರಂಗನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಿರ್ಮಾಪಕರಿಗೆ ನಾವು ಹಾಕಿರೋ ದುಡ್ಡು ಮೋಸ ಆಗಬಾರ್ದು ಅಂತ ಅಂದಾಗ ಒಳ್ಳೊಳ್ಳೆ ಕಂಟೆಂಟು ಸಿನಿಮಾ, ಜನಕ್ಕೆ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳು, ಕಾಮಿಡಿ ಸಿನಿಮಾಗಳನ್ನ ಕೊಡ್ತಾ ಇರಬೇಕು ಸರ್. ಇವಾಗ ಬೋರ್ ಆಗಿಬಿಟ್ಟಿದೆ, ಎಲ್ಲ ಬರೀ ಇನ್ಸ್ಟಾಗ್ರಾಮು ಈ ರೀಲ್ಸ್ಗಳು ನೋಡ್ಕೊಂಡೇ ಕೂತ್ಬಿಟ್ಟಿರ್ತಾರೆ. ಮುಂದಕ್ಕೆ ಫ್ಯೂಚರ್ಗೆ ಹೆಂಗಾಗ್ಬಿಡುತ್ತೆ ಅಂದರೆ ಥಿಯೇಟ್ರನ್ನೂ ಹೊಡೆದಾಕ್ತಾ ಇದ್ದಾರೆ. ಎಲ್ಲಿ ಆಲ್ಮೋಸ್ಟ್ ಮೆಜೆಸ್ಟಿಕ್ಕಲ್ಲಿ ಒಂದು 10 ಥಿಯೇಟ್ರ್ ಇದ್ದಿದ್ದು ಇವಾಗ ಒಂದು 4 ಥಿಯೇಟ್ರ್ ಇದೆ. ಅದು ಬೇರೆ ಇವಾಗ ಮಾಲ್ ಬೇರೆ ಆಗ್ತಾ ಇದೆ. ಈಗ ಮಹೇಶ್ ಬಾಬು ಅವರು ಒಂದು ಮಾಲನ್ನು ಓಪನ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸಂತೋಷ್ ಥಿಯೇಟ್ರೂ ಇನ್ನೇನು ಅದನ್ನು ಹೊಡೆದಾಕ್ಬಿಡ್ತಾರೆ. ನರ್ತಕಿ ಸಂತೋಷನೂ ಏನೋ ಹೊಡಿತಾ ಇದ್ದಾರೆ. ಮಾಲಾಗಿ ಹೋಯ್ತು ಅಂದಾಗ ಪ್ರೈಸ್ ವ್ಯಾಲ್ಯೂನೂ ಜಾಸ್ತಿ ಆಗಿಬಿಡುತ್ತೆ, ಟಿಕೆಟ್ ರೇಟು. ಸೊ ಥಿಯೇಟ್ರಿಗೆ ಬರೋದು ಕಮ್ಮಿ ಮಾಡ್ಕೊಂಡ್ಬಿಡ್ತಾರೆ ಜನ, ಎಲ್ಲ ಮೊಬೈಲಲ್ಲೇ ನೋಡ್ತಾ ಇರ್ತಾರೆ. ಆಮೇಲೆ 2.5 ಗಂಟೆ ಯಾರು ಟೈಮ್ ವೇಸ್ಟ್ ಮಾಡ್ಕೊಂಡು ನೋಡೋಲ್ಲ. ಈಗ ಎಲ್ಲ ಒಂದು 30 ಸೆಕೆಂಡು, ಒಂದು 5 ನಿಮಿಷದೊಳಗಡೆ ಸರ್. ಒಂದು ಸಿನಿಮಾ ಟ್ರೈಲರ್ 2 ನಿಮಿಷ ಇದ್ದರೆ ನೋಡಲ್ಲ ಸರ್. ಅಂದರೆ ಇನ್ನೂ ಮುಗ್ದಿಲ್ವಾ ಅಂತ ಒತ್ತುತ್ತಾರೆ ಆಗಲೇ. ಅಂದರೆ ಅಷ್ಟು ಬೋರ್ ಆಗಿಬಿಟ್ಟಿದೆ. ಅದೇ ನೀವು ಯಾರಿಗಾದರೂ ಬೈತಾ ಇರಿ, ಈ ಥರ ಕೆಟ್ಟದನ್ನು ಬೇಗ ತಗೋತಾರೆ ಸರ್ ಜನ. ಆ ರೀತಿ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಅದು ಯಾವಾಗ ಒಳ್ಳೇದಾಗುತ್ತೋ ನಿಜವಾಗ್ಲೂ ಗೊತ್ತಿಲ್ಲ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರಗಳನ್ನ ನೋಡಿ ಅಂತ ಹೇಳ್ತೀನಿ ಸರ್. ಬರೀ ದೊಡ್ಡವ್ರ ಸಿನಿಮಾ ಅಂತ ಅಲ್ಲ, ಹೊಸಬ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸೊ ಅಂಜನವರೇ, ಇನ್ನೊಂದು ವಿಚಾರ ಅಂತ ಏನಂದರೆ, ದರ್ಶನ್ ಅವ್ರದ್ದು ಒಂದು ಸಂಗಡ, ಗೆಳೆಯರ ಬಳಗ, ಗಜಪಡೆ ಅಂತಲೇ ಹೇಳ್ಬೋದು ಫ್ಯಾನ್ಸ್ಗಳ ದೃಷ್ಟಿಯಲ್ಲಿ. ಆ ಒಂದು ಗಜಪಡೆ ಹಿಂದಿನ ಒಂದು ಸರ್ಕಲ್ಗೂ ಈ ಸರ್ಕಲ್ಗೂ ತುಂಬ ಡಿಫ್ರೆನ್ಸ್ ಇದೆ. ಅವರಿಂದನೇ ಸ್ವಲ್ಪ ದರ್ಶನ್ ಅವರು ಹಾಳಾಗೋಕ್ಕೆ ಕಾರಣ ಅನ್ನೋ ಒಂದು ಟಾಕು ಕೂಡ ಇದೆ. ಅದರ ನಡುವೆ ಇವಾಗ ಏನಂತಂದರೆ, ಕಷ್ಟ ಕಾಲದಲ್ಲಿ ಹೋದರು ದರ್ಶನ್ ಅವರು, ಜೈಲಿಗೆ ಹೋದರು ಯಾವುದೋ ಒಂದು ಪ್ರಕರಣದಲ್ಲಿ. ಅವಾಗ ತುಂಬ ಸಂಭ್ರಮದ, ಅಂದರೆ ಪಾರ್ಟಿಗಳು ಅಂಥ ಟೈಮಲ್ಲಿದ್ದಂತಹ ಎಲ್ಲರೂ ಅವರ ಸ್ನೇಹಿತರು ಗಜಪಡೆ ಯಾರೂ ಬಂದಿದೆ ಧನ್ವೀರ್ ಮಾತ್ರ. ಸೊ ಈ ಒಂದು ಈ ವಿಚಾರ ಫ್ಯಾನ್ಸ್ಗೆ ತುಂಬ ನೋವು ಮಾಡಿದೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಏನು ಹೇಳ್ತೀರಾ? ಕಷ್ಟಕಾಲದಲ್ಲಿ ಕೈ ಹಿಡಿಬೇಕಾದ್ರೆ ಕೈ ಕೊಟ್ಟರೆ ದರ್ಶನ್ ಅವರು ಅದರಿಂದ ಬುದ್ಧಿ ಕಲಿಬೇಕಾ? ಏನು ಹೇಳ್ತೀರಾ ಸರ್? ಏನಂದರೆ ಇದರಿಂದ ಒಂದು ನಾವೆಲ್ಲರೂ ಒಂದು ಪಾಠ ಕಲಿಬೇಕು ಸರ್, ತಿಳ್ಕೊಬೇಕು. ಏನಂದರೆ ಇವತ್ತು ನೋಡಿ ಸರ್, ಈಗ ನಾನು ಬಂದಿರೋದು ಏನಕ್ಕೆ ಅಂದರೆ, ಅವ್ರು ಸುಖವಾಗಿದ್ದಾಗ ಬರೋದಲ್ಲ ಸರ್, ಕಷ್ಟ ಇದ್ದಾಗ ಬಂದು ನಿಂತ್ಕೊಂಡು ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೂ ಅವ್ರ ಬಗ್ಗೆ ಮಾತಾಡಬೇಕು, ಒಳ್ಳೆಯದಾದರೂ ಮಾತಾಡಬೇಕು. ಸೊ ಯಾಕಂದರೆ ನಾನು ಅವ್ರ ಮನೇಲಿ ಊಟ ಮಾಡಿದ್ದೀನಿ ಸರ್. ಅದೇ ಮೀನಮ್ಮ ಅವರು, ವಿಜಯಲಕ್ಷ್ಮಿ ಮೇಡಮ್ ಅವರು 2011ನಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಗೊತ್ತಾ? ಹೊಡೆದ್ರು, ಈ ಥರ ಗಲಾಟೆ ಆಗಿ ಚೇಂಬರ್ವರೆಗೂ ಹೋಗಿತ್ತು ಅದು ಮ್ಯಾಟ್ರು. ಅದಾದಮೇಲೆ ಸೂರಪ್ಪ ಬಾಬು ಅವ್ರದ್ದು ಒಂದು ಗಲಾಟೆ ಆಗಿತ್ತು ಆಗ, ಅದೇ ಟೈಮಲ್ಲಿ, ಇದೇ ಬಿಸಿಲಿ. ಅವಾಗಲೂ ಕೂಡ ನಾನು ದರ್ಶನ್ ಸರ್ ಪರವಾಗಿಯೇ ನಿಂತಿದ್ದೆ. ಆ ಟೈಮಲ್ಲೂ ಕೂಡ ಸಾರಥಿ ಟೈಮು ಆಗ್ಲೂ ಕೂಡ ಸತ್ಯಪ್ರಕಾಶ್ ಅವರು ಪ್ರೊಡ್ಯೂಸರು ಸರ್. ಅವತ್ತು ಅಷ್ಟೇ ಸರ್, ಚೇಂಬರ್ ಹತ್ರ ದೊಡ್ಡ ಗಲಾಟೆ ಆಯಿತು. ಏನೋ ಸೂರಪ್ಪ ಬಾಬು ಅವರು ಏನೋ ದರ್ಶನ್ ಸರ್ ಫಾದರ್ಗೆ, ತೂಗುದೀಪ ಶ್ರೀನಿವಾಸ್ ಅವ್ರಿಗೆ ಬೈದು ಬಿಟ್ಟಿದ್ರು ಅಂತ ದೊಡ್ಡ ಗಲಾಟೆ ಆಯ್ತು ಸರ್. ಒಂದು 3 ದಿನ ಕಂಟಿನ್ಯೂಸ್ ಆಗಿ ಚೇಂಬರಲ್ಲಿ. ಆಮೇಲೆ ಬಂದು ಸೂರಪ್ಪ ಬಾಬು ಅವರು ಮೀನಮ್ಮ ಅವ್ರ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ಕೊಂಡಾದ್ಮೇಲೆ ತಣ್ಣಗಾಗಿದ್ದು ಆ ಗಲಾಟೆ. ಆಮೇಲೆ ಸಾರಥಿ ರಿಲೀಸ್ ಆಯಿತು ಸಿನಿಮಾ. ಅವತ್ತು ನಾನು ಹೋಗಿದ್ದೆ ಸರ್, ಫಸ್ಟ್ ಡೇನೇ ಥಿಯೇಟ್ರ್ ಹತ್ರ ಹೋಗಿದ್ದೆ. ಆ ಚೇಂಬರ್ ಹತ್ರನೂ ನಾನು ಹೋಗಿದ್ದೆ ಅವತ್ತು ಅವ್ರ ಮನೇಲಿ ದರ್ಶನ್ ಸರ್ರು ಆವಾಗಲೂ ಒಳಗಡೆನೇ ಇದ್ದರು, ಜೈಲಲ್ಲೇ ಇದ್ದರು. ಆವಾಗ ನನ್ನನ್ನು ನೋಡಿ ಫಸ್ಟ್ ಬಂದು ಸಾರಥಿ ಸಿನಿಮಾಗೆ ದೊಡ್ಡ ಇದು ಹಾಕಿದ್ರು ಸರ್, ದೇವಿದು ಒಂದು ದೊಡ್ಡ ಫೋಟೋ ಇದು ನಿಲ್ಲಿಸಿದ್ರು, ವಿಗ್ರಹ ಮಾಡಿಸಿದ್ರು, ಅದು ವ್ಯಾಕ್ಸಲ್ಲಿ. ಬಂದಿದ್ದ ತಕ್ಷಣ ತುಂಬ ಥ್ಯಾಂಕ್ಸ್ ಕಣೋ ಅಂದರು. ಅಂದರೆ ನಮಗೇನು ದುಡ್ಡು ಕೊಡೋದು ಬೇಡ ಸರ್ ಅವರಿಂದ. ಅದಾದಮೇಲೆ ತುಂಬ ಜನ ಅನ್ಕೋಬೋದು, ದರ್ಶನ್ ಸರ್ ಬಗ್ಗೆ ಇವನು ಮಾತಾಡ್ತಾ ಇದ್ದಾನೆ ಅಂದರೆ ನೆಕ್ಸ್ಟ್ ಬಕೆಟ್ ಹಿಡಿತಾವನು. ಸರ್ ನನಗೆ ಅದೆಲ್ಲ ಏನೂ ಬೇಡ ಸರ್, ದೇವ್ರು ಚೆನ್ನಾಗಿಟ್ಟಿದ್ದಾನೆ ನನಗೆ. ಇಲ್ಲ ಅಂದಿದ್ರೆ ನಾನು ಅವ್ರ ಪರಿಚಯ ಆದಾಗಲಿಂದ ಅವ್ರು ಮಾಡೋ ಪಿಕ್ಚರಲ್ಲೆಲ್ಲ ಆ್ಯಕ್ಟ್ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದೆ ಒಂದು ಕ್ಯಾರೆಕ್ಟರ್ನ. ನಾನು ಫ್ರೆಂಡ್ಶಿಪ್ ಮಾಡಿರೋದು ಒಂದು ಪ್ರೀತಿ ವಿಶ್ವಾಸಕ್ಕೋಸ್ಕರ ಅಷ್ಟೇ, ಬಿಟ್ಟರೆ ಇವ್ರನ್ನ ಪರಿಚಯ ಆದರೆ ಇವರಿಂದ ನನಗೆ ಸಿನಿಮಾ ಸಿಗುತ್ತೆ ಆ ರೀತಿ ನಾನು ಯಾವತ್ತೂ ಫ್ರೆಂಡ್ಶಿಪ್ ಮಾಡಲ್ಲ ಸರ್. ಅವರು ಅದಕ್ಕೆ ನನ್ನ ಹತ್ರ ಇವತ್ತಿಗೂ ಅದೇ ಅಭಿಮಾನ ಇಟ್ಕೊಂಡಿದ್ದಾರೆ. ಗಾಡೀಲಿ ನಾನು ಏನಾದರೂ ಅಟ್ಲೀಸ್ಟ್ ನಾನು 2 ವೀಲರಲ್ಲ 4 ವೀಲರಲ್ಲ ಹಿಂಗೆ ಪಾಸ್ ಆದ್ರೂ ಅವರು ಎದುರುಗಡೆ ನೋಡ್ತು ಅಂದರೆ ಅವ್ರು ವಿಶ್ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಗಾಡೀಲಿ ಡಿಪ್ ಲೈಟ್ ಆದರೂ ಹೊಡಿತಾರೆ. ಅಂದರೆ ನನ್ನ ಹಾಯ್ ಅಂತ ಒಂದು ವಿಷಯದ್ದು ಅರ್ಥ, ಅದೊಂಥರ ಕೋಡ್ ವರ್ಡ್ ಥರ. ಅಂದರೆ ಅಷ್ಟು ಬೆಲೆ ಕೊಡ್ತಾರೆ ಸರ್. ಒಂದು ಸತಿ ಒಬ್ಬ ವ್ಯಕ್ತಿ ನೋಡ್ತು ಅಂದರೆ ಅವ್ರು ಯಾವತ್ತೂ ಮರ್ಯಾದೆ ಇಲ್ಲ. ಎಲ್ಲೋ ತುಂಬ ದಿನ ಆಯ್ತಲ್ಲ ಮನೆ ಹತ್ರನೇ ಬರಲಿಲ್ವಲ್ಲೋ ಅಂತಾರೆ. ನೀವು ಗಡ್ಡ ಆದರೂ ಬಿಟ್ಕೊಂಡೋಗಿ, ಗಡ್ಡ ತೆಗ್ಸಾದರೂ ಹೋಗಿ, ಆರಾಮಾಗಿ ಕಂಡುಹಿಡಿತಾರೆ ಅವರು. ಯಾವತ್ತೂ ಅವರು ಒಂದು ಸತಿ ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಮರೆಯಲ್ಲ. ಬಟ್ ಈ ರೀತಿ ಇನ್ಸಿಡೆಂಟು ಸಿನಿಮಾ ಇಂಡಸ್ಟ್ರಿಲಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಸರ್, ಇವಾಗ ನಾನು ಯಾರು ಬೆಳೀತು ಅಂತ ಅಂದಾಗ ನಮ್ಮ ಮನೆ ಮುಂದೆ ಜನ ಇರ್ತಾರೆ,
ಅದಾದಮೇಲೆ ನನಗೆ ಎಲ್ಲೇ ಹೋದ್ರೂ ಮರ್ಯಾದೆ ಸಿಗುತ್ತೆ. ತುಂಬ ಫಂಕ್ಷನ್ಸ್ಗಳು ಕರೀತಾರೆ. ಬೇಕಾದ್ರೆ ನಾನು ನಿನ್ನ ದುಡ್ಡು ಕೊಟ್ಬಿಡ್ತೀನಿ ಬಾಪ ಫಂಕ್ಷನ್ಗಳಿಗೆ ಅಂತ ಅಂತಾರೆ. ಅದು ಬೇರೆ, ಅದು ಅಭಿಮಾನದಿಂದ ಬರೋದು ಬೇರೆ. ಇವ್ರನ್ನೆಲ್ಲರೂ ಸೇರ್ಕೊಂಡು ಏನು ಮಾಡಿಬಿಟ್ಟಿದ್ದಾರೆ ಇಂಡಸ್ಟ್ರೀಲಿ, ಇವರೊಬ್ಬರನ್ನ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಅವ್ರ ಲೆವೆಲ್ಗೆ ಇವ್ರುಗಳು ಯಾರೂ ಮಾಡೋದಕ್ಕಾಗಲ್ಲ, ಇರೋದಕ್ಕಾಗಲ್ಲ ಅಂತ. ಸೊ ಅದಕ್ಕೆ ಆ ವ್ಯಕ್ತಿನ ಏನು ಮಾಡಿದ್ದಾರೆ, ಅಪ್ಪ ನೀನು ಅಲ್ಲೇ ಇರಪ್ಪ, ನಾನು ಈ ಕಡೆ ಇರ್ತೀವಿ ಅಂತ. ಏನಕ್ಕೆ ಅಂದರೆ ಅವ್ರು ಯಾರೂ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲ ಅಂದಿದ್ರೆ ಇವತ್ತು ಚೆನ್ನಾಗೇ ಇರೋರು ಸರ್. ಏನಂತ ಹೇಳಿದ್ರೆ, ಸರ್ ನಾನು ಒಪ್ಕೋತೀನಿ ಸರ್, ನಾನು ನೋಡಿದ್ದೀನಿ ಆಯಿತು ಅವ್ರಿಗೆ ಕೋಪ ಅಂತ. ಬಟ್ ಆ ಕೋಪ ಅದು ಪ್ರೀತಿಯಿಂದ ಕೋಪ ಮಾಡ್ಕೊಳ್ಳೋದು ಅವರು. ಈಗ ಹೆಂಗೆ ನಮ್ಮ ಅಂಬರೀಷ್ ಅಣ್ಣ ಅವರು, ಏಯ್ ಯಾಕ್ಲ ಬಡೀತದೆ ಮನೆ ಹತ್ರ ಬಂದಿದೆ, ಸಿನಿಮಾ ಯಾಕ್ಲ ಹೋಗಲ್ಲ ಫಸ್ಟು, ಸಿನಿಮಾ ಗಿನ್ಮಾ ಎಲ್ಲ ಬರೋಕೆ ಹೋಗ್ಬೇಡ ಹೋಗ್ಬಿಡು ಅಂತಾರಲ್ಲ. ಅದು ನಾವು ಬೇರೆಯವ್ರಿಗೆ ಏನು ಅನಿಸುತ್ತೆ ಅಂದರೆ, ಏಯ್ ಏನಪ್ಪ ಹಿಂಗೆ ಕೆಟ್ಟ ಮಾತು ಬೈದುಬಿಟ್ರು, ಹಿಂಗೆ ಹೇಳ್ಬಿಟ್ರಲ್ಲ ಅಂತ ಅನಿಸುತ್ತೆ. ಕರೆಕ್ಟಾಗಿ ಕೇಳಿಸ್ಕೊತು ಅಂದರೆ ಅವ್ರು ಪ್ರೀತಿ ಇರೋದಕ್ಕೆ ಬೈತಾರೆ ಅಷ್ಟೇ. ಆ ಥರ ಇದಿಲ್ಲ ಸರ್, ಒಗ್ಗಟ್ಟಾಗಿರಬೇಕು ಸರ್, ಅದನ್ನೇ ಬೇಜಾರಾಗುತ್ತೆ. ಈಗ ಎಲ್ಲರೂ ಮಾತಾಡ್ಕೊಳ್ಳೋದು ನೋಡಿದ್ರೆ ಈಚೆಗಡೆ ಪಬ್ಲಿಕ್ಕು ಸುಮ್ಮನೆ ಅಲ್ಲಿ ಇಲ್ಲಿ ಕಾಫಿ ಟೀ ಏನಾದರೂ ಕುಡಿಯೋಕೆ ಹೋಟ್ಲುಗಳಿಗೆ ಅಲ್ಲಿ ಇಲ್ಲಿ ಹೋಯ್ತು ಅಂದಾಗ ಸಿನಿಮಾ ವಿಷಯನೇ ಒಂದಷ್ಟು ಜನ ಮಾತಾಡ್ತಾ ಕೂತಿರ್ತಾರೆ. ಈಗ ವಯಸ್ಸಾಗಿರೋರು ಇರ್ತಾರೆ, ಪ್ಲಸ್ಸು ಕಾಲೇಜ್ ಹುಡುಗರುಗಳು ಬಂದಿರ್ತಾರೆ, ಫ್ಯಾಮಿಲಿಯವರು ಇರ್ತಾರಲ್ಲ. ಅದಕ್ಕೆ ಸಿನಿಮಾನ ಬೇಡ, ಇನ್ನೇನು ಟಿ ವಿಲೇ ಬರುತ್ತೆ ಬಿಡಿ, ಅಲ್ಲೇ ನೋಡ್ಕೊಂಡ್ರೆ ಆಯಿತು. ಆಮೇಲೆ ಒಂದು ಟೈಮಲ್ಲಿ ನೋಡಿ ಸೀರಿಯಲ್ಲು ಕೆಳಗಡೆ ಬಿದ್ದೋಗ್ಬಿಟ್ಟಿತ್ತು, ಈಗ ಸೀರಿಯಲ್ ಮೇಲೆ ಎದ್ದುಬಿಟ್ಟಿದೆ, ಸಿನಿಮಾ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಆ ರೀತಿ ಆಗೋಗ್ಬಿಟ್ಟಿದೆ ಇವತ್ತು ಸಿನಿಮಾ ಇಂಡಸ್ಟ್ರಿನೇ. ಯಾರಾದರೂ ಒಂದು ಹೆಣ್ಣುಮಕ್ಳು ಕೂಡ ಇದು ನಿಮ್ಮ ಮಗಳನ್ನ ಹೀರೋಯಿನಾಗಿ ಮಾಡ್ತೀವಿ ಕಳಿಸಿ ಅಂದರೆ ಭಯ ಪಡ್ತಾರೆ ಕಳಿಸೋದಕ್ಕೆ. ಅದಾಯ್ತಾ. ಅದಾದಮೇಲೆ ನಮ್ಮ ಮಗ ಸಿನಿಮಾ ಫೀಲ್ಡಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಒಂದು ಹುಡುಗಿನ ಕೇಳೋಕೆ ಹೋಯ್ತು ಅಂದರೆ, ಸಿನಿಮಾ ಫೀಲ್ಡ್ ಅವ್ರು ಬೇಡವೇ ಬೇಡ ಅಂತಾರೆ. ಅಂದರೆ ಅಷ್ಟು ಬೇಜಾರಾಗೋಗ್ಬಿಟ್ಟಿದೆ ಸಿನಿಮಾ ಬಗ್ಗೆ. ಅದೇ ಅನ್ಕೋತಾ ಇರ್ತೀನಿ, ಅವತ್ತಿನ ಕಾಲದಲ್ಲೆಲ್ಲ ಅಣ್ಣವರೆಲ್ಲ ಸಂಪಾದನೆ ಮಾಡಿಕೊಂಡು ಹೆಸರು ಗಳಿಸ್ಕೊಂಡು ಅಭಿಮಾನಿಗಳೇ ನನ್ನ ದೇವರು ಅಂತ ಹೇಳಿ ಅಷ್ಟು ಜನನ ಸೇರಿಸ್ತಾಯಿದ್ರು. ಆ ರೀತಿ ಒಂದು ಒಳ್ಳೆ ಕಂಟೆಂಟಾಗಿ ಸಿನಿಮಾ ಬರಬೇಕು ಸರ್ ಸಿನಿಮಾ ಇಂಡಸ್ಟ್ರಿಗೆ. ಬರೀ ಈ ಥರ ಹೊಡೆದಾಟ ಬಡ್ದಾಟ ಅದೇನಾಗುತ್ತೆ, ಕೆಟ್ಟ ಪರಿಣಾಮಗಳು ಬೀಳುತ್ತೆ ಸರ್. ಹಂಗಾಗಿ ಫ್ಯಾನ್ಸ್ಗಳಿಗೆ ಪಾಪ ಏನಾಗ್ಬಿಟ್ಟಿದೆ, ನಾಲೆಡ್ಜು ಕಮ್ಮಿ ಇದೆ. ಹಂಗಾಗಿ ಹುಚ್ಚು ಬಂದಂಗೆ ಏನೇನೋ ಮಾತಾಡ್ತಾ ಇರ್ತಾರೆ. ಏನು ಅವ್ರಿಗೆ ಕಾಣಿಸ್ಕೊಂಬಿಡ್ಬೇಕು. ನೆಕ್ಸ್ಟ್ ಏನು ಮಾಡ್ತಾರೆ, ಮೀಡಿಯಾದವರು ಅಂಥವ್ರನ್ನೇ ಕರ್ಕೊಂಬಂದು ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ಇವ್ರಿಗೆ ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ, ಏನು ಗನಂದಾರಿ ಕೆಲಸ ಮಾಡಿಬಿಟ್ಟಿದ್ದಾನೆ ಅಂತಾನೆ ಏನೋ ಹುಚ್ಚು ಬಂದಂಗೆ ಮಾತಾಡ್ತಾ ಇರ್ತಾರೆ ಸರ್. ಯಾವತ್ತೂ ಆ ರೀತಿ ಇರಬಾರ್ದು ಸರ್. ಒಬ್ಬರು ಹೀರೋ ಫ್ಯಾನಾ, ಅವ್ರ ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ನೋಡಬೇಕು, ಅವ್ರಿಗೆ ತೊಂದರೆ ಕೊಡೋಕೆ ಹೋಗ್ಬಾರ್ದು. ಆ ತೊಂದರೆ ಕೊಟ್ಟಾಗಲೇ ಅದು ಏನಾಗ್ಬಿಡುತ್ತೆ, ಅವ್ರಿಗೆ ಒಂಥರ ಬಿಲ್ಡಪ್ಗಳು ತೊಗೊಂಡ್ಬಿಡ್ತಾರೆ. ನೆಕ್ಸ್ಟು ಕೆಲವು ಹೀರೋಗಳನ್ನ ನಾನು ನೋಡಿದ್ದೀನಿ ಸರ್, ಏನೋ ಒಂಥರ ಲೆವೆಲಾಗಿರ್ತಾರೆ, ನೀನು ಅಲ್ಲೇ ಇರಪ್ಪ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ. ನಾನೇನು ಇದು ಮಾಡೋದಕ್ಕೆ ಹೋಗಲ್ಲ ಆ ಥರ. ಹಂಗೆ ಅದಕ್ಕೆ ದಯವಿಟ್ಟು ಫ್ಯಾನ್ಸ್ಗಳಿಗೆ ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ, ಅದು ದರ್ಶನ್ ಸರ್ ಅವ್ರ ಮೇಲೆ ಆಗಲಿ ಅಥವಾ ಬೇರೆ ಹೀರೋಗಳು ಫ್ಯಾನ್ಸ್ಗಳ ಮೇಲೆ ಆದ್ರೂ ದಯವಿಟ್ಟು ಯಾರೂ ಅಪಪ್ರಚಾರಗಳನ್ನ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆ ರೀತಿಯಿಂದ ಹೋಗೋಣ ಸರ್. ಈಗ ಕಾನೂನು ಕೆಳಗಡೆ ಇವಾಗ ಅವ್ರು ಇದ್ದಾರೆ ಅಂದರೆ, ಸೊ ಏನಾಗುತ್ತೆ ಅಂತ ವೆಯ್ಟ್ ಮಾಡೋಣ ಸರ್. ತಾಳ್ಮೆ ಅಟ್ಲೀಸ್ಟ್ ಒಬ್ಬ ಮನುಷ್ಯನ ಅವ್ನ ತೂಕ ಹೆಚ್ಚಿಸುತ್ತೆ ಸರ್. ಆ ಜಡ್ಜ್ಗಾದರೆ ಒಂದು ಒಳ್ಳೆ ಮೈಂಡ್ ಆದರೂ ಬಂದು ಅಟ್ಲೀಸ್ಟ್ ಅವ್ರಿಗೆ ಮತ್ತೆ ಬಿಡುಗಡೆ ಮಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಇವಾಗ ನಾವು ಎಕ್ಸಾಮ್ ಬರಿತೀವಿ ಸರ್, ಆ ಎಕ್ಸಾಮ್ ಬರೆದಾಗ ಏನು ಅನ್ಕೋತೀವಿ, ಅಯ್ಯೋ ಏನೋ ಅವ್ನು ಬರೋದ್ರೆ ಆಯಿತು ಬಿಡು, ಅವನು ಮಾರ್ಕ್ಸ್ ಕೊಡ್ತಾನೆ ಅಂತ. ಆ ದೌಲತ್ತಲ್ಲಿ ಬರೀತು ಅಂತ ಹೇಳಿದ್ರೆ ಅವನು ಫೇಲೇ ಆಗೋದು ಸ್ಟೂಡೆಂಟು. ಶ್ರದ್ಧೆ ಭಕ್ತಿಯಿಂದ ಬರೆದಾಗಲೇ ಮಾತ್ರ ತಾನೇ ಪಾಸ್ ಆಗೋದು. ಅದೇ ರೀತಿ ಸರ್, ಇವಾಗ ದರ್ಶನ್ ಸರ್ ಒಳಗಡೆ ಹೋಗಿದ್ದಾರೆ, ಎಲ್ಲರೂ ಶಾಂತಿಯಿಂದ ಇರಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಸರ್. ಏನೇನೋ ಪ್ರತಿಯೊಬ್ಬರಿಗೂ ಕೆಟ್ಟದ್ದು ಯಾರಿಗೂ ಮಾಡೋಕ್ಕೆ ಹೋಗ್ಬಿಡಿ ಸರ್. ಯಾಕಂದರೆ ಮತ್ತೆ ಅದು ನಮಗೆ ರಿವರ್ಸ್ ಆಗುತ್ತೆ. ಇವತ್ತು ಖುಷಿಯಾಗಿ ಆರಾಮಾಗಿ ಅವ್ರ ಹೆಸರು ಹೇಳ್ಕೊಂಡು ಮಾಡ್ಬೋದು, ನಾಳೆ ದಿನ ನಮಗೆ ಪ್ರಾಬ್ಲಮ್ ಆಯಿತು ಅಂದಾಗ ನಮ್ಮ ಜೊತೆ ನಮ್ಮ ರಿಲೇಟಿವ್ ಅವರು ಅಕ್ಕಪಕ್ಕದವ್ರು ಆಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೋತಾರೆ. ಅದಕ್ಕೆ ಇದನ್ನು ಯಾರು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಸರ್. ಇದ್ರ ನಡುವೆ ಮತ್ತೊಂದು ವಿಚಾರ ಏನಂತಂದರೆ, ದರ್ಶನ್ ಅವರು ಜೈಲಲ್ಲಿದ್ದಾರೆ. ಅವ್ರು ಬಂದಮೇಲೆ ಫಿಲಮ್ ರಿಲೀಸ್ ಆಗ್ಬೋದಾಗಿತ್ತು ಒಂದು ಕಡೆ ಆಯಿತು. ಬಟ್ ಏನಂತ ಹೇಳಿದ್ರು, ಅವರು ಮನವಿ ಕೊಟ್ಟಿದ್ದಾರೆ ಫ್ಯಾನ್ಸ್ಗೆ ಮತ್ತು ಅವ್ರ ಫ್ಯಾಮಿಲಿಗೆ, ಯಾವುದೇ ಕಾರಣಕ್ಕೂ ನಿರ್ಮಾಪಕರಿಗೆ ನಷ್ಟ ಆಗಬಾರ್ದು, ಫಿಲಮ್ ನಾನು ಎಲ್ಲೇ ಇರಲಿ ಏನೇ ಇರಲಿ ರಿಲೀಸ್ ಮಾಡಿ, ಫ್ಯಾನ್ಸೇ ಅದನ್ನು ಒಂದು ಸಪೋರ್ಟ್ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಸೊ ಡೆವಿಲ್ ಯಾವಾಗ ರಿಲೀಸ್ ಆಗ್ಬೋದು, ಮತ್ತು ಎಕ್ಸ್ಪೆಕ್ಟೇಷನ್ ಫ್ಯಾನ್ ಆಗಿ ಯಾವ ಥರ ಇದೆ, ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತಾ ಅಥವಾ ಇಂಡಸ್ಟ್ರಿಲೇ ಒಂದು ಟ್ರೆಂಡ್ ಸೆಟ್ ಮಾಡುತ್ತಾ? ಸರ್ 100% ಹಿಟ್ ಆಗೇ ಆಗುತ್ತೆ ಸರ್. ಏನಕ್ಕೆ ನಾನು ದರ್ಶನ್ ಸರ್ ಫ್ಯಾನ್ ಅಂತ ಹೇಳ್ತಿಲ್ಲ, ಅವ್ರು ಮಾಡಿರೋ ಮೇಕಿಂಗು, ಆಮೇಲೆ ಅವ್ರು ಮಾಡಿರೋ ಟೆಕ್ನಾಲಜಿ, ಕ್ಯಾಮ್ರಾ ಯೂಸ್ ಮಾಡಿದಾರಲ್ಲ, ಅದು ಬಹುಶಃ ನನಗೆ ಇದೇ ಮೊದಲನೇ ಸಿನಿಮಾ ತರಿಸಿರೋದು. ಮೋಬೋಟಿಕ್ಕು ಎಲ್ಲ ಕ್ಯಾಮ್ರಾನು ಯೂಸ್ ಮಾಡಿಬಿಟ್ಟಿದ್ದಾರೆ ಅದರಲ್ಲಿ. ಸಖತ್ತಾಗಿ ಒಂದೊಂದು ಶಾರ್ಟ್ಸ್ಗಳ್ನು ಕೂಡ, ಮತ್ತು ಆ ಕಲರ್ ಪ್ಯಾಲೆಟ್ಸ್ ಇರ್ಬೋದು, ಆ ಸಿನಿಮಾದು ಮೇಕಿಂಗ್ ವೈಸು, ಬ್ಯಾಕ್ಗ್ರೌಂಡ್ ಸ್ಕೋರ್, BGM, ಮತ್ತು ದರ್ಶನ್ ಸರ್ ಹೇರ್ ಸ್ಟೈಲು, ಕಾಸ್ಟ್ಯೂಮ್ಸ್ ಆಗಲಿ
ಒಂಥರ ರೆಟ್ರೋ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಸರ್. ಆ ಸ್ಟೈಲಿಶಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಸರ್. 100% ಆ ಸಿನಿಮಾ ಹಿಟ್ ಆಗುತ್ತೆ. ನನ್ನ ಅನಿಸಿಕೆ ಪ್ರಕಾರ ಸರ್, ಅವ್ರ ಒಳಗಡೆ ಇದ್ಕೊಂಡೇ ಸಿನಿಮಾ ರಿಲೀಸ್ ಆಗುತ್ತೆ ಸರ್. ಪಕ್ಕ ಸೇಮ್ ಸಾರಥಿ ಥರನೇ ಆಗುತ್ತೆ. ಈ ಸಿನಿಮಾನು 100 ಡೇಸು ಪಕ್ಕ ಕ್ಲಿಕ್ ಆಗುತ್ತೆ. ಆಮೇಲೆ ಇವಾಗೇನು ಸಾಂಗ್ ರಿಲೀಸ್ ಮಾಡ್ತಾ ಇದ್ದಾರಲ್ಲ, ಅದು 100% ಕ್ಲಿಕ್ ಆಗುತ್ತೆ ಸರ್. ಆದ್ದರಿಂದ ದರ್ಶನ್ ಸರ್ಗೆ ಒಂದು ಒಳ್ಳೆ ಹೆಸರು ತಂದುಕೊಡುತ್ತೆ. ಅದನ್ನಾದರೂ ನೋಡಿ ಓಕೆ, ಅಭಿಮಾನಿಗಳು ಈ ಥರನೂ ದರ್ಶನ್ ಸರ್ಗೆ ಫ್ಯಾನ್ಸ್ಗಳು ಇದ್ದಾರಲ್ಲ ಅಂತ ಅಟ್ಲೀಸ್ಟ್ ಆ ಸುಪ್ರೀಂ ಕೋರ್ಟ್ ಅವರು ಯಾರು ಜಡ್ಜು ಏನೇನು ನೋಡ್ತಾ ಇದ್ದಾರೆ ಪ್ರತಿಯೊಂದೂ ಸರ್. ಅವರು ಇನ್ನೊಂದೇನೆಂದರೆ, ಸುಪ್ರೀಂ ಕೋರ್ಟ್ ಇವಾಗ ಹೋಗಿದೆಯಲ್ಲ ಸರ್, ಪ್ರತಿಯೊಂದು ನೋಡ್ತಾ ಕೂತ್ಕೊಳ್ಳಲ್ಲ. ಇವಾಗ ನಾನು ಮಾಡಿದ ತಕ್ಷಣ ಸುಪ್ರೀಂ ಕೋರ್ಟಲ್ಲಿ ಈ ಥರ ಈ ಹುಡುಗ ಮಾಡಿದ್ದಾನೆ, ನನ್ನ ಬಗ್ಗೆ ಡೀಟೇಲ್ಸು ಈ ರೀತಿ ಎಲ್ಲ ಏನಿಲ್ಲ ಸರ್. ಯಾಕಂದರೆ ನಾನೇನು ದೊಡ್ಡ ಪ್ರಭಾವ ವ್ಯಕ್ತಿ ಅಲ್ಲ. ಏನಂತ ಹೇಳಿದ್ರೆ, ಅವ್ರು ಏನು ಮಿಸ್ಟೇಕ್ಗಳು ಮಾಡಿರ್ತಾರೆ ಅದನ್ನು ಮಾತ್ರ ಕನ್ಸಿಡರ್ನ ಮಾಡಿ ಅವ್ರಿಗೆ ಬೇಲಿಂದ ಆಚೆಗಡೆ ಕಳಿಸ್ಬೇಕಾ ಅಥವಾ ಹೊರಗಡೆನೇ ಶಿಕ್ಷೆ ಆಗಬೇಕಾ ಅನ್ನೋದು ಅದು ತೀರ್ಪು ಕೊಡ್ತಾರೆ ಸರ್. ನಾವು ಕಾನೂನು ವಿರುದ್ಧವಾಗಿ ನಾವು ಹೋಗೋದಕ್ಕೆ ಹೋಗಲ್ಲ. ಆ್ಯಸ್ ಎ ಫ್ಯಾನಾಗಿ ನಾನು ಕೂಡ ಅಷ್ಟೇ ಸರ್. ಯಾರಿಗೂ ಕೆಟ್ಟ ಕಮೆಂಟ್ಗಳು ಹಾಕೋಕ್ಕೆ ಹೋಗಲ್ಲ. ಬೆಳೀತಾವನ್ನ ಬೆಳೀಲಿ ಬಿಡುಗರು, ಒಳ್ಳೆತನದಲ್ಲಿ ಬೆಳೀಲಿ ಅಷ್ಟೇ. ಕೆಟ್ಟ ರೀತಿಯಲ್ಲಿ ಹೆಸರು ಮಾಡೋದು ದೊಡ್ಡ ವಿಷಯ ಅಲ್ಲ ಸರ್. ಇನ್ನು ಅವ್ರ ಮನೆಯವರ ಸಪೋರ್ಟ್ ಇಲ್ಲದೆ ದರ್ಶನ್ ಅವರು ಈ ಥರ ಇಂಥ ಕಷ್ಟ ಕಾಲದಲ್ಲೂ ಅವರು ನೆಮ್ಮದಿಯಾಗಿರೋಕ್ಕೆ ಆಗ್ತಾ ಇರಲಿಲ್ಲ ಅಂತ ನನ್ನ ಅನಿಸುತ್ತೆ. ಏನಕ್ಕೆ ಅಂದರೆ, ಒಂದು ಕಡೆ ತಮ್ಮ ದಿನಕರ್ ಅವ್ರ ಸಪೋರ್ಟ್ ಇದೆ, ಇನ್ನೊಂದು ಕಡೆ ಸ್ನೇಹಿತ ಬಲಗೈ ಬಂಟ ಧನ್ವೀರ್ ಸಪೋರ್ಟ್, ಇನ್ನೊಂದು ಕಡೆ ತಾಯಿ ಮೀನಮ್ಮ, ಇನ್ನೊಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಅವರು. ಇವರೆಲ್ಲರೂ ಕೂಡ ಸಪೋರ್ಟ್ ಮಾಡದೇ ಇದ್ದಿದ್ರೆ ದರ್ಶನ್ ಅವ್ರಿಗೆ ಭಾಳ ಕಷ್ಟ ಆಗ್ತಾಯಿತ್ತು ಅಂತ. ಸೊ ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ ಸರ್? ಅಂದರೆ ಕಲಾಸಿಪಾಳ್ಯ, ಅದಾದಮೇಲೆ ಭಗವಾನು, ಈ ಸಿನಿಮಾ ಟೈಮಲ್ಲೂ ನನ್ನ ಜೊತೆಲಿದ್ದೆ ಸರ್. ಶೂಟಿಂಗ್ ಸ್ಪಾಟ್ಗಳಿಗೆ ಹೋಗ್ತಾ ಇದ್ದೆ. ಗವಿಪುರಂ ಗುಟ್ಟಳ್ಳಿಲಿ ಶೂಟಿಂಗ್ಗಳು ತೆಗಿತಾಯಿದ್ರು. ಆ ಟೈಮಲ್ಲಿ ತುಂಬ ಟೆನ್ಷನ್ ಆಗ್ತಾಯಿದ್ರು. ಅಂದರೆ ಈ ಕಡೆ ಸಿನಿಮಾ ಶೂಟಿಂಗು, ಈ ಕಡೆ ಫ್ಯಾಮಿಲಿ ಪ್ರಾಬ್ಲಮ್ಮು. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಅಣ್ಣ ಈ ಥರ ಏನಕ್ಕಣ್ಣ, ಇವಾಗ ಇಷ್ಟಪಟ್ಟೆ ಮದುವೆ ಆಗಿದ್ದೀರಾ ಅಲ್ವಾ, ಅದಾದಮೇಲೆ ನೀವು ಇವಾಗ ನಿಮ್ಮ ತಂದೆಯವ್ರ ಹೆಸರು ಉಳಿಸ್ಬೇಕು ಅಂತ ಅಂದ್ಬಿಟ್ಟೆ ಈ ಫೀಲ್ಡ್ಗೆ ಬಂದಿದ್ದೀರಾ, ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದೀರಾ, ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರಾ, ಯಾಕೆ ಟೆನ್ಷನ್ನು? ಅಂದರೆ ನಾನು ಏನಕ್ಕೆ ಕೇಳಿದೆ ಈ ಪ್ರಶ್ನೆ ಅಂದರೆ, ಅವರು ತುಂಬ ಬ್ಯುಸಿ ಇದ್ದರು ಸರ್ ಆ ಟೈಮಲ್ಲಿ. ಜಿಮ್ಮಿಗೆ ಬರ್ತಾ ಇರಲಿಲ್ಲ. ಅಂದರೆ ವಾರದಲ್ಲಿ ಒಂದಿನ ಬರ್ತಾಯಿದ್ರು, ಇಲ್ಲ ಅಂದರೆ ತಿಂಗಳಿಗೆ ಒಂದಿನ, ಈ ಥರ ಬರ್ತಾಯಿದ್ರಲ್ಲ. ಯಾಕೆ ವರ್ಕೌಟ್ ಮಾಡಿ? ಇಲ್ಲ ಕಣೋ, ನನಗೆ ಆ ಮೈಂಡೇ ಬರ್ತಾಯಿಲ್ಲ ಮತ್ತೆ ವರ್ಕೌಟ್ ಮಾಡಬೇಕು ಅಂತ. ಯಾಕೋ ದಪ್ಪ ಆಗ್ತಾಯಿದ್ದೀನಿ, ನಾನು ಫಿಟ್ಟಾಗಿ ರೆಡಿ ಆಗೋದಕ್ಕೆ ಆಗ್ತಾಯಿಲ್ಲ. ನೀವು ಕಲಸಿಪಾಳ್ಯದಲ್ಲಿ ನೋಡಿ, ಅವರೆಲ್ಲ 130 kg 140 kg ಇದ್ದರು. ಆ ಪ್ಯಾಂಟೆಲ್ಲನೇ, ಆ ಬೂಟ್ ಕಟ್ ಪ್ಯಾಂಟ್ಗಳಿಗೆ ಎಕ್ಸ್ಟ್ರಾ ಬಟ್ಟೆ ಹಾಕಿ ಡಬಲ್ ಸ್ಟಿಚ್ ಮಾಡಿದರು ಆ ಪ್ಯಾಂಟ್ನ. ಯಾಕಂದರೆ ಅವ್ರ ಸೈಜು ಟೀ ಶರ್ಟ್ ಆಗಲಿ, ಶರ್ಟ್ಗಳಾಗಲಿ, ಪ್ಯಾಂಟ್ಗಳಾಗಲಿ ಸಿಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಸೊ ಆವಾಗ ಅದನ್ನು ಹೇಳಿದರು, ಇಲ್ಲ ಒಂದು ಸ್ವಲ್ಪ ನಮ್ಮ ಮನೇಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಬೇರೆ ಇದೆ ಆ ಟೈಮಲ್ಲೇ ಅಂತ. ಬಟ್ ಈಗ ಅವರು ಬಂದ್ರಲ್ಲ ಸರ್ ಆಚೆ, ಅವ್ರ ಫ್ಯಾಮಿಲಿ ನೋಡಿ ತುಂಬ ಖುಷಿಯಾಗೋಯ್ತು ನನಗೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ರು ತೋಟದ ಮನೇಲಿ ಮೈಸೂರಲ್ಲಿ, ಆರಾಮಾಗಿ ಎಂಜಾಯ್ ಮಾಡಿದ್ರು. ಈಗ ವಿನೀಶು ಕೂಡ ಅಷ್ಟೇ, ಚಿಕ್ಕ ಮಗು ಸರ್ ಆ ಟೈಮಲ್ಲಿ. ಐರಾವತ ಸಿನಿಮಾ ಟೈಮಲ್ಲಿ ಇದು ಇಲ್ಲೇ ಡೊಂಕಲ ಫೀಲ್ಡು ಹನುಮಂತ ನಗರದಲ್ಲಿ ತೆಗಿತಾಯಿದ್ರು, ಶೂಟಿಂಗ್ ಮಾಡ್ತಾಯಿದ್ರು, ಅಲ್ಲೂ ಹೋಗಿದ್ದೆ. ಅದಾದಮೇಲೆ ಬುಲ್ಬುಲ್ ಸೆಟ್ಗೂ ಹೋಗಿದ್ದೆ ನೈಸ್ ರೋಡಲ್ಲಿ. ಅವಾಗ ವಿನೀಶು ಇನ್ನೂ ಚಿಕ್ಕ ಮಗು, ಚಾಕ್ಲೇಟ್ ಅಂದರೆ ಇಷ್ಟ ತುಂಬ. ಅದು ಯಾವ್ದು ಗೊತ್ತಾ ಚಾಕ್ಲೇಟ್, ಈ ಕುದುರೆದು ಚಾಕ್ಲೇಟ್ ಬರ್ತಾಯಿತ್ತು. ಆವಾಗ ದರ್ಶನ್ ಸರು, ಅವನು ಕೊಡಬೇಡ ಕಣೋ, ಚಾಕ್ಲೇಟ್ ಹುಚ್ಚು ಸಿಕ್ಕಾಬಿಟ್ಟು ಅಣಿಸ್ಕೊಂಡ್ಬಿಟ್ಟಿದ್ದಾನೆ ಅವನು, ಆ ಕುದುರೆ ಚಾಕ್ಲೇಟೇ ಕೇಳ್ತಾ ಇರ್ತಾನೆ ಅಂತ ಅನ್ನೋರು. ಅದಕ್ಕೆ ಇನ್ನು ಮಗು ಅಲ್ವಾಣ ಚಾಕ್ಲೇಟು ಅಂದರೆ ಮಗ ಆಗಲಿ ಅಥವಾ ಅವ್ರ ತಂದೆಯವರಾಗಲಿ ಅವ್ರ ಫ್ಯಾಮಿಲಿ ಆಗಲಿ ಯಾವತ್ತೂ ಇನ್ನೊಂದು ಆ ಥರ ಬೀಗಲಿಲ್ಲ ಸರ್. ಎಲ್ಲರ ಹತ್ರನೂ ಚೆನ್ನಾಗೇ ಮಾತಾಡಿಕೊಂಡೇ ಇದ್ದರು. ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಗಿತ್ತಲ್ಲ ಸರ್ ವಿಜಯಲಕ್ಷ್ಮಿ ಮೇಡಮ್ಗೂ ಮತ್ತು ದರ್ಶನ್ ಸರ್ಗೂ ಆಗ. ಬಟ್ ತುಂಬ ಜನ ಖುಷಿ ಪಟ್ಟಿರ್ಬೋದು. ಬಟ್ ಈಗ ಅವರೆಲ್ಲ ಒಂದಾಗಿ ಇವಾಗ ನಿಂತ್ಕೊಂಡಿದ್ದಾರಲ್ಲ ಸರ್, ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದಾರಲ್ಲ. ಎಷ್ಟೋ ಜನಕ್ಕೆ ಅದಕ್ಕೂ ಎಲ್ಲ ಒಂದಾಗ್ಬಿಟ್ರ ಇವರೆಲ್ಲ ಒಟ್ಟಿಗೆ, ಫ್ಯಾಮಿಲಿ ಎಲ್ಲ ಅಣ್ಣ ತಮ್ಮಂದಿರೆಲ್ಲ ದೂರ ಆಗಿಬಿಟ್ಟಿದ್ರು. ಅದು ಯಾವುದೂ ಆಗಿರಲಿಲ್ಲ ಸರ್. ಅವ್ರ ಪಾಡಿಗೆ ದಿನಕರ್ ಸರು ಅವ್ರ ಸಿನಿಮಾ ಮಾಡ್ಕೊಂಡು ಬೇರೆ ಸಿನಿಮಾಗಳಿಗೆ ಕಥೆಯಲ್ಲಿ ಅವ್ರು ಬ್ಯುಸಿ ಇದ್ದರು, ದರ್ಶನ್ ಸರು ಅದೇ ಟೈಮಲ್ಲಿ ಬ್ಯುಸಿ ಇದ್ದರು. ಸೊ ಹಂಗಾಗಿ ಇನ್ನೊಂದೇನೆಂದರೆ ಫ್ಯಾಮಿಲಿಗೆ ಆ ಟೈಮಲ್ಲಿ ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲ. ಸೊ ಏನೋ ಒಂದು ಸಣ್ಣ ಪುಟ್ಟ ಮನೆಯ ಮೇಲೆ ಗಲಾಟೆಗಳು ಬಂದು ಹೋಗ್ತಾ ಇರುತ್ತೆ. ಈಗ ಒಂದಾಗಿದ್ದಾರೆ, ಚೆನ್ನಾಗಿದ್ದಾರೆ. ಇವಾಗ ನೋಡಿ ವಿಜಯಲಕ್ಷ್ಮಿ ಮೇಡಮೇ ಪಾಪ ಓಡಾಡ್ತಾ ಇರ್ತಾರೆ ಕೋರ್ಟಿಂದ ಇಲ್ಲಿಗೆ. ನಾನು ಮೊನ್ನೆ ವೀಡಿಯೋನು ನೋಡಿದೆ, ತುಂಬ ಬೇಜಾರಾಯಿತು ಪಾಪ. ಈಗ ಸುಪ್ರೀಂ ಕೋರ್ಟಿಂದ ಆದೇಶ ಬೇರೆ ಮಾಡಿದಾರಲ್ಲ, ಅರ್ಧ ಗಂಟೆಗೆ ಮಾಮೂಲಿ ಏನು ಮಾತಾಡಿಸ್ಬೇಕು ಅದನ್ನೇ ಮಾತಾಡಿಸ್ಬೇಕು, ಅದು ಬಿಟ್ಟು ಸಪ್ರೇಟಾಗಿ ಅವ್ರಿಗೆ 1 hour 2 hour ಟೈಮ್ ಕೊಡಲ್ಲ ಅಂತ. ಪಾಪ ಬ್ಯಾಗ್ ಇಟ್ಕೊಂಡೆಲ್ಲ ಬಂತು ಅಂದಾಗ ಬೇಜಾರಾಗತ್ತೆ ಆ ಥರದ್ದೆಲ್ಲ. ಅಂದರೆ ಮನೇಲಿ ಯಾರಾದರೂ ಹುಷಾರು ತಪ್ಪಿದ್ರೇ ಎಲ್ಲರಿಗೂ ಪ್ರಾಬ್ಲಮ್ಮು.
ಸೊ ಇಲ್ಲೂ ಅದೇ ಅದೇ ಆಗಿದೆ ಸರ್. ಈಗ ದರ್ಶನ್ ಸರ್ ಪರವಾಗಿ ಈಗ ದಿನಕರ್ ಸರ್ ಓಡಾಡ್ತಾ ಇದ್ದಾರೆ, ವಿಜಯಲಕ್ಷ್ಮಿ ಲೇಡಿ ಪಾಪ ಹೆಂಗಸ್ರಿಗೆ ಎಲ್ಲಿ ಓಡಾಡ್ತಾರೆ ಸರ್, ಯಾರನ್ನ ಹಿಡ್ಕೊಂಡು ಇದು ಮಾಡ್ತಾರೆ. ಹುಡುಗ್ರ ಹೋಗ್ಲಿ, ಇಲ್ಲಿ ಹೋದ್ರೆ ಎಷ್ಟೊತ್ತು ಬೇಕಾದ್ರೂ ನಿಂತ್ಕೋತೀನಿ ಅದಕ್ಕೆ. ಲೇಡೀಸು ಆ ಥರ ರೋಡಲ್ಲಿ ನಿಂತ್ಕೊಳ್ಳೋಕ್ಕೂ ಆಗಲ್ಲ. ಬಟ್ ಬೇಜಾರಾಗುತ್ತೆ ಸರ್ ಕೆಲವು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದಾರೆ. ಮತ್ತು ವಿನೀಶು ಈಗ ಓದ್ತಾ ಇರೋ ಹುಡುಗ, ಸೊ ಇನ್ನು ಭವಿಷ್ಯ ಇದೆ ಈಗಲೇ. ಮತ್ತು ಇನ್ನೊಂದು ಏನಾಗುತ್ತೆ, ಇವಾಗ ಕಾಲೇಜಿಗೆ ಬೇರೆ ಸೇರ್ಕೊಂಡಿದ್ದಾರೆ, ಅಲ್ಲೂ ಏನಾಗುತ್ತೆ ಈ ಥರ ನೋಡು ನಿಮ್ಮ ತಂದೆಯವರು ಈ ಥರ ಎಲ್ಲ ಅಂದಾಗ ಅವ್ರ ಮನಸ್ಸಿಗೂ ಹರ್ಟ್ ಆಗುತ್ತೆ. ಯಾರೂ ಅದನ್ನು ಮಾಡೋದಕ್ಕೆ ಹೋಗ್ಬಿಡಿ ಆ ರೀತಿ ಅಲ್ಲ. ಯಾಕಂದರೆ ಇಲ್ಲಿ ಇನ್ನೂ ಇವರು ಆರೋಪಿ ಅಷ್ಟೇ, ಅಪರಾಧಿ ಆಗಿಲ್ಲ. ನೋಡೋಣ, ವೆಯ್ಟ್ ಮಾಡೋಣ ಸರ್, ಒಂದು ಒಳ್ಳೇದಾಗಲಿ ಸರ್, ಅದನ್ನು ನಾನು ಇಷ್ಟಪಡ್ತೀನಿ. ನೋಡಿ, ದರ್ಶನ್ ಸರ್ ಫಸ್ಟು ಪೊಲೀಸವ್ರು ಕರ್ಕೊಂಬಂದಿದ್ದು ಎಲ್ಲಿಗೆ? ಯಾವ ಸ್ಟೇಷನ್ನು? ಅಲ್ಲ, ಇದ್ರ ಸ್ಟೇಷನ್ನು ಹೆಸರು ಅನ್ನಪೂರ್ಣೇಶ್ವರಿ. ಅಂದರೆ ಅಲ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಆಶೀರ್ವಾದ ಇದೆಯಾ? ಅದಾದ್ಮೇಲೆ ಕರ್ಕೊಂಡೋಗಿದ್ದು ನೆಕ್ಸ್ಟು ಪರಪ್ಪನಗರ ಆರಕ್ಕೆ ಕರ್ಕೊಂಡೋದ್ರು. ಮತ್ತು ಅಂದರೆ ದರ್ಶನ್ ಸರ್ಗೆ ಇನ್ನೊಂದು ಏನು ಗೊತ್ತಾ ಸರ್, ಹೆಣ್ಣು ದೇವ್ರದ್ದು ಸಿಕ್ಕಾಪಟ್ಟೆ ಆಶೀರ್ವಾದ ಇದೆ ಅವ್ರಿಗೆ. ಬಂಡಿ ಮಂಕಾಳಮ್ಮದು, ಚಾಮುಂಡೇಶ್ವರಿ ದೇವ ಮತ್ತು ಕಬ್ಬಾಳಮ್ಮ ದೇವರು, ಇವರೆಲ್ಲ ನೋಡಿ ಎಲ್ಲ ಹೆಣ್ಣು ದೇವತೆ ಅಲ್ಲ. ಅವ್ರಿಗೆ ಸಿಕ್ಕಾಪಟ್ಟೆ ಅವ್ರು ಪೂಜೆಗಳು ಮಾಡ್ಕೊಂಡು ಬರ್ತಾನೆ ಇರ್ತಾರೆ ಸರ್. ಪ್ರತಿ ಸತಿನೂ ಈಗ ನೋಡಿ ಬಂಡೆ ಮಂಕಳಮ್ಮಗೆ ಬರ್ತಾ ಇದ್ದಂಗೆ ತುಂಬ ಸತಿ ನಾನು ನೋಡಿದ್ದೆ ದೇವಸ್ಥಾನ ಹತ್ರ. ಬಟ್ ಮಾತಾಡ್ಸೋಣ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಜನ. ಅಂದರೆ ದೇವರ ಆಶೀರ್ವಾದ ಅವ್ರಿಗೆ, ಹೆಣ್ಣು ದೇವರ ಆಶೀರ್ವಾದ ತುಂಬ ಇದೆ ಸರ್ ಅವ್ರಿಗೆ. ಒಳ್ಳೇದಾಗೇ ಆಗುತ್ತೆ ಸರ್, ಖಂಡಿತ 100% ಅವ್ರು ಆಚೆಗಡೆ ಬಂದೇ ಬರ್ತಾರೆ. ನೆಕ್ಸ್ಟು ಇನ್ನು ದರ್ಶನ್ ಸರ್ನ ಇನ್ನೇನು ಇವತ್ತೇನು ಅಪವಾದಗಳು ಇವರೆಲ್ಲ ಮಾಡ್ತಾ ಇದ್ದಾರಲ್ಲ, ಈಗ ಸಿನಿಮಾ ಇಂಡಸ್ಟ್ರಿನೂ ಅವ್ರನ್ನ ದೂರ ಮಾಡ್ತಾ ಇದ್ದಾರೆ. ಅದಾದಮೇಲೆ ಬ್ಯಾನ್ ಮಾಡಬೇಕು ಅದು ಇದು ಅಂತ ಏನೇನೋ ಬಂತಲ್ಲ ಸರ್. ಇನ್ನು ನೆಕ್ಸ್ಟ್ ಬಂದಾದ್ಮೇಲೆ ನೋಡಿ ಸರ್, ಮೊದಲೇ ಅವ್ರು ಆಚೆಗಡೆ ಬರ್ತಾ ಇದ್ದಂಗೆ ಅಭಿಮಾನಿಗಳು ಕಮ್ಮಿ ಆಗ್ತಾರೆ ಅಂದವರು ಈಗ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇನ್ನು ಏನೋ ಅವ್ರು ನಮ್ಮ ಬಾಸು ಕೆಟ್ಟದ್ದು ಮಾಡಿಲ್ಲ ಅಂತ ಅಂದಮೇಲೆ ಪ್ರೂವ್ ಆಯಿತು ಅಂದಮೇಲೆ ಇನ್ನು ಇದ್ರ ಜಾಸ್ತಿ ಮಟ್ಟಕ್ಕೆ ನೆಕ್ಸ್ಟ್ ದೇವರಾಗ್ಬಿಡ್ತಾರೆ ಅವರು. ಈಗೇನು ಪುಣ್ಯಾತ್ಮ ಅಂತ ಕಾಟೇರ ಸಾಂಗ್ ಬರೆದಿದ್ದಾರಲ್ಲ, ನೆಕ್ಸ್ಟ್ ಪುಣ್ಯಾತ್ಮ ಇವರೇ, ದರ್ಶನ್ ಸರ್. ಆ ರೇಂಜಿಗೆ ಬೆಳೀತಾರೆ ಸರ್ 100%. ಯಾರ ಕೈಯಿಂದನೂ ತುಳಿಯೋಕ್ಕೆ ಸಾಧ್ಯನೇ ಇಲ್ಲ ಅವ್ರನ್ನ. ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ಕೇಳಲೇಬೇಕು, ಯಾಕೆಂತಂದರೆ ನೀವು ದರ್ಶನ್ ಅವ್ರ ಸಾಕಷ್ಟು ಒಡನಾಟ ಇಟ್ಕೊಂಡಿದ್ದೀರಾ. ನೀವಿರೋ ಟೈಮಲ್ಲಿ ಏನಾದರೂ ದರ್ಶನ್ ಅವರು ಪವಿತ್ರ ಗೌಡ ಜೊತೆ ಒಡನಾಟ ಇತ್ತ? ನೀವು ನೋಡ್ದಂಗೆ ಯಾವ ಥರ ಇತ್ತು? ಬೇಕಿತ್ತಾ ಒಡನಾಟ? ಬೇಕಿತ್ತಾ? ಯಾಕೆಂದರೆ ಮನೆಯಲ್ಲಿ ಒಂದು ಒಳ್ಳೆಯ ಸಂಸಾರ, ಹೆಂಡತಿ, ಮಗ, ತಾಯಿ, ತಮ್ಮ ಎಲ್ಲ ಇದ್ರು. ದರ್ಶನ್ ಅವರಿಗೆ ಅವ್ರ ಪವಿತ್ರ ಗೌಡ ಅವರ ಒಂದು ಸಂಬಂಧ ಬೇಕಿತ್ತ ಅಂತ? ಸರ್ ನಾನಿದ್ದಾಗ ಯಾವತ್ತೂ ಪರಿಚಯ ಇರಲಿಲ್ಲ ಸರ್. ನಾನು ಹೇಳಿದ್ನಲ್ಲ ಸರ್ ನಿಮಗೆ, ನಾನು ಲಾಸ್ಟ್ ಭೇಟಿ ಆಗಿದ್ದೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಟೈಮಲ್ಲಿ. ಅವತ್ತು ಥಿಯೇಟ್ರಿಗೆ ಫುಲ್ ಮಳೆ, ಕುದುರೆಯಲ್ಲಿ ಬಂದರು ದರ್ಶನ್ ಸರ್, ಅಣ್ಣಮ್ಮ ದೇವಸ್ಥಾನದಿಂದ ಓಡಿಸ್ಕೊಂಡು ಬಂದಿದ್ದು. ಅದೇ ನಾನು ಅವ್ರನ್ನ ಭೇಟಿ ಆಗಿದ್ದು. ಅದಾದಮೇಲೆ ಲಾಕ್ಡೌನ್ಗಳಾಗೋಯ್ತು, ಆಮೇಲೆ ನಮ್ಮ ತಾಯಿ ತೀರ್ಕೊಂಡ್ರು. ಸೊ ನಾನು ಇದರಲ್ಲಿ ಇದನ್ನು ಮಾಡೋಕ್ಕೆ ಹೋಗಲಿಲ್ಲ ಸರ್. ಮತ್ತು ಯಾವುದನ್ನು ಕಾಂಟ್ಯಾಕ್ಟ್ ಇರಲಿಲ್ಲ ಸರ್ ಅವ್ರಿಗೆ. ಅವ್ರು ಆರಾಮಾಗೆ ಈಗ ಸುದೀಪ್ ಸರ್ ಜೊತೆ ಹೆಂಗಿದ್ರು ಆ ಟೈಮಲ್ಲೆಲ್ಲ ಸಖತ್ತಾಗಿದ್ರು ಸರ್. ಬರ್ತ್ಡೇ ಟೈಮಲ್ಲಿ ಸುದೀಪ್ ಸರು ಪ್ರತಿ ವರ್ಷ ಬರೋರು ಅವ್ರ ಮನೆಗೆ. ಎಲ್ಲ ನಿಮ್ಮ ಬಾಸು ಬೇಗ ಬರೋದಕ್ಕೆ ಕೇಳೋ, ಸ್ವಲ್ಪ ಈಚೆ ಕಡೆ ಹೋಗಬೇಕು ಅನ್ನೋರು. ಅಂದರೆ ಅಷ್ಟು ಬಾಂಡಿಂಗ್ ಇತ್ತು ಅವರಿಬ್ಬರು ಮಧ್ಯ. ಅದೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಇಲ್ಲಿ ಫ್ಯಾನ್ಸ್ಗಳೆಲ್ಲ ತಂದಿಟ್ಟು ಸರ್ ಅವ್ರವ್ರುಗಳು ಚೆನ್ನಾಗೇ ಇದ್ದಾರೆ ಸರ್. ಬಟ್ ಏನಂದರೆ ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿದ್ದಾರೆ ಅಷ್ಟೇ. ಬಟ್ ಈ ಫ್ಯಾನ್ಸ್ಗಳು ಮಾಡಿರೋ ಕತೆಗಳಿಗೆ ಇಂಡಸ್ಟ್ರಿನೇ ಒಂಥರ ಹೊಡೆದಾಕ್ಬಿಡ್ತಾರೆ ಸರ್. ಆ ಥರ ದಯವಿಟ್ಟು ಅದಕ್ಕೇ ನಾನು ಮಾಡೋಕ್ಕೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವ್ರಿಗೆ ಮತ್ತು ಲೇಡೀಸ್ ಅಂದರೆ ತುಂಬ ಭಯಭಕ್ತಿ ಇತ್ತು ಸರ್. ಇಲ್ಲ ಅಂದರೆ ಸರ್ ಯೂಶಲಿ ಈಗ ಜಿಮ್ ಮಾಡ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ನಿಂತ್ಕೊಂಡಾಗ ಎಷ್ಟೋ ಜನ ಲೇಡೀಸ್ ಭಯ ಪಡ್ತಾರೆ ಬಂದು ಮಾತಾಡ್ಸೋದಕ್ಕೆ. ಅಂಥದ್ರಲ್ಲಿ ಅವರಿರೋ ಆ ಘಟ್ಟಕ್ಕೆ, ಆ ಸೈಜ್ಗೆ ಯಾವ ಹುಡುಗಿ ಕೂಡ ಬರ್ತಾ ಇರಲಿಲ್ಲ. ಬಂದ್ರೂ ಹಣ ಅಂದ್ಬಿಟ್ಟು ಹಿಂಗೆ ವಿಶ್ ಮಾಡ್ಕೊಂಡು ಹೋಗ್ಬಿಡೋರು. ನಾನು ಯಾವತ್ತೂ ನೋಡಿಲ್ಲ ಸರ್ ಅವ್ರನ್ನ. ನಾನು ನೋಡಿದ್ದಿದ್ರೆ 100% ಹೇಳ್ಬಿಡ್ತಾ ಇದ್ದೆ. ಯಾಕಂದರೆ ನಾನು ತುಂಬ ಒಡನಾಟ ಇಟ್ಕೊಂಡಿದ್ದೆ ಅವ್ರಿಗೆ. ಮತ್ತು ಪ್ರತಿದಿನ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೆ ನಾನು. ಜಿಮ್ ಕೆಲಸ ಮುಗಿತಾ ಇದ್ದಂಗೆ ಮನೆಗೆ ಬಂದು ಟಿಫನ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಫೋನ್ ಮಾಡಿದ್ರೆ, ಅಣ್ಣ ಎಲ್ಲಿದ್ದೀರಾ ಅಂದರೆ, ಇಲ್ಲ ಕಣ ಈ ಜಾಗದಲ್ಲಿ ಶೂಟಿಂಗ್ ಇದ್ದೀನಿ ಅಂದರೆ, ಇನ್ನು ಶೂಟಿಂಗಲ್ಲೇ ಇರ್ತಾಯಿದ್ದೆ ನಾನು. 4:30ವರೆವರೆಗೂ ಇರ್ತಿದ್ದೆ. ಆಮೇಲೆ ಮತ್ತೆ ಬಂದು ಜಿಮ್ ಓಪನ್ ಮಾಡ್ತಾಯಿದ್ದೆ ನಾನು. ಆ ಥರ ಇದ್ದಿದ್ದು ಜೊತೆಗೆ ಸರ್. ಅವ್ರ ಫೋನ್ನ ನನ್ನ ಕೈಯಲ್ಲಿ ಕೊಡ್ತಾಯಿದ್ರು ಸರ್. ಸ್ಯಾಮ್ಸಂಗ್ ಗ್ಯಾಲಕ್ಸಿ ನೋಟ್ ಅಂತ ಏನು ಫಸ್ಟ್ ಬಿಟ್ರಲ್ಲ ಸರ್, ಶೂಟಿಂಗ್ ಸ್ಪಾಟ್ಗೆ ಹೋಯ್ತು ಅಂದರೆ ಇದೊಂಚೂರು ನೀವು ಇಟ್ಕೊಂಡಿರೋ ಫೋನು, ನಾನು ಆ್ಯಕ್ಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಹೇಳೋರು. ಆ ಮಟ್ಟಕ್ಕೆ ಕ್ಲೋಸ್ ಆಗಿದ್ದೆ ನಾನು. ಸೊ ಆ ರೀತಿ ಯಾವುದೂ ಇರಲಿಲ್ಲ ಸರ್. ಏನಂದರೆ ಈಗ 8 ಸಿನಿಮಾ ಇದೆ ಸರ್ ಅವರ ಕೈಯಲ್ಲಿ. ಈಗಿನಿರೋ ಪರಿಸ್ಥಿತಿಗೆ ಒಂದಷ್ಟು ಜನದ್ದು ಹಣಗಳನ್ನ ವಾಪಸ್ ಕೊಟ್ಟಿದ್ದಾರೆ. ಇನ್ನು ಯಾವ ಸಿನಿಮಾ ಅಗ್ರಿಮೆಂಟು ಸೈನ್ ಹಾಕಿದ್ದಾರೆ ಗೊತ್ತಿಲ್ಲ ಸರ್. ಅದು ಈಗ ಅವರು ಈಚೆ ಕಡೆ ಬಂದಾದ್ಮೇಲೆ
ಮತ್ತೆ ಅವ್ರು ಆಚೆ ಬಂದು ಮತ್ತೆ ವರ್ಕೌಟ್ ಮಾಡಿ ಮತ್ತೆ ಆ ಫಾರ್ಮಿಗೆ ಬರಬೇಕಲ್ಲ ಸರ್, ಅದು ಟೈಮ್ ಹಿಡಿಯುತ್ತೆ. ಬೇಜಾರಾಗುತ್ತೆ ಸರ್ ಅವ್ರನ್ನ ನೋಡ್ತಾ ಇದ್ರೇ. ಆ ಥರದಲ್ಲಿ ನೋಡಿಬಿಟ್ಟು ಇವತ್ತು ಹಿಂಗೆ ನೋಡ್ತು ಅಂತ ಹೇಳಿದ್ರೆ ಈ ರಾಜನ್ ಥರ ಇದ್ರೇ ಚೆನ್ನಾಗಿ ಸರ್. ಇವಾಗ ಅವ್ರ ಗಾಡಿಗಳಲ್ಲೂ ಅಷ್ಟೇ, ಅವತ್ತು ಜಿಮ್ಮಿಗೆ ಬರ್ತಾಯಿದ್ದು ಟಾಟಾ ಸಿಯಾರ ಆ ಗಾಡಿ ಫಸ್ಟ್ ಗಾಡೀಲಿ ಅವ್ರು ಬರ್ತಾಯಿದ್ದು ಆ ಟೈಮಲ್ಲಿ. ಅದಾದಮೇಲೆ ಇವತ್ತು ಫೋರ್ಡ್ ಗಾಡೀಲಿ ಬರ್ತಾರೆ. ಸೊ 10 ಕಾರ್ ಹೋಗುತ್ತೆ ಅವ್ರು ಬಂತು ಅಂದರೆ, ಏನು ಒಂದು 40-50 ಜನ ಬರೋರು ಅವ್ರ ಜೊತೆ ಬಂತು ಅಂದರೆ ಒಂದು ಟೀಮು ಸರ್. ಆ ರೀತಿ ಸಪೋರ್ಟಿವ್ ಆಗಿದ್ದರು ಎಲ್ಲರೂ. ಇವತ್ತು ಎಲ್ಲರೂ ಇನ್ನೊಂದೇನಾರೆ ಕೆಳಗಡೆ ಬಿದ್ದಾಗ ಆಳ್ಗೊಂಡು ಕಲ್ಲು ಅಂತಾರಲ್ಲ, ಆ ರೀತಿ ಯಾರು ಇನ್ನೊಂದೇನಾರೆ ಅವ್ರ ಪರವಾಗಿ ಮಾತಾಡೋದಕ್ಕೆ ಅಂದರೆ ಯಾಕೆ ಗುರು ಅವರು ತಪ್ಪು ಮಾಡಿರ್ತಾರೋ ಏನು ಕತೆನ ನಮ್ಗೆ ಯಾಕೆ ಅಂತ ಬರಲ್ಲ ಈಗ. ಸೊ ಅವರೆಲ್ಲ ಏನು ಹೇಳ್ತೀವಲ್ಲ ಸರ್, ಫೇಕ್ ಫ್ರೆಂಡ್ಸು, ಒಂಥರ ಫೇಕ್ ಅಭಿಮಾನಿಗಳು ಅವರೆಲ್ಲ. ಸೊ ಆ ರೀತಿ ದರ್ಶನ್ ಅವ್ರನ್ನ ನಾವು ನೋಡ್ಕೊಂಬಂದು ಈ ಥರ ಪರಿಸ್ಥಿತಿಲಿ ನೋಡೋಕ್ಕಾಗಲ್ಲ ಸರ್, ಬೇಜಾರಾಗ್ಬಿಡುತ್ತೆ. ಇನ್ನೊಂದು ವಿಚಾರ ಅಂಜನ್ ಅವರು, ನೀವು ಲಾಸ್ಟ್ ಟೈಮ್ ನಮ್ಮ ಬಾಸ್ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ರಿ. ಅದರಲ್ಲಿ ಮಾತಾಡ್ತಾ ಹೇಳಿದ್ರೆ ಏನಂತಂದರೆ, ದರ್ಶನ್ ಅವರು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ತಾರೆ, ಎಲ್ಲ ಕಾಸ್ಟ್ಲಿ ಬಟ್ಟೆ. ಅವ್ರು ಹಾಕೋ ಒಂದು ಮಾರ್ಸಿಲಾ ಬರ್ಲನ್ ಅನ್ನೋ ಒಂದು ಕಂಪ್ನಿ ಟಿ ಶರ್ಟು ಎಷ್ಟೋ ಅದೇ 33,000 ಏನೋ ಜಾಸ್ತಿ ಇತ್ತು ಅಂತ ಹೇಳಿದ್ರೆ. ಸೊ ಆ ಒಂದು ರೀಲು ಸಾಕಷ್ಟು ವೈರಲ್ ಆಗಿದೆ, ನಿಮಗೂ ಗೊತ್ತಿದೆ. ಏನಂತಂದರೆ, ಹೌದು ಬ್ರ್ಯಾಂಡೆಡ್ ಹಾಕಿದ್ರೆ ಏನು ಪ್ರಯೋಜನ ಆಯಿತು, ಕೊಲೆ ಮಾಡಿಬಿಟ್ಟು ಆರೋಪಿತರಾಗಿ ಜೈಲಿಗೆ ಹೋಗಿದ್ದಾರೆ, ಯಾವ್ದು ಹಾಕಿದ್ರೆ ಏನು ಪ್ರಯೋಜನ ಅನ್ನೋ ಒಂದು ಟ್ರೋಲ್ ಕೂಡ ಬರ್ತಾ ಇದೆ. ಸೊ ಈ ಒಂದು ಬಟ್ಟೆ ಇದ್ರ ಸಿಮಿಲರ್ ಮಾಡೋದು ಏನು ಅವಶ್ಯಕತೆ ಇತ್ತಾ, ಏನು ಹೇಳ್ತೀರ ಅದ್ರ ಬಗ್ಗೆ ಸರ್? ಅಂದರೆ ನಾನು ಅದನ್ನೇ ಸರ್ ಹೇಳಿದ್ದು, ಅಂದರೆ ಒಬ್ಬ ವ್ಯಕ್ತಿಗೆ ಯಾವುದೋ ಕಿತ್ತೋಗಿರೋ ಬಟ್ಟೆ ಅರ್ಧೋಗಿರೋ ಬಟ್ಟೆ ಹಾಕೋಕ್ಕಾಗಲ್ಲ. ಅವರು ಸೆಲೆಬ್ರಿಟಿ ಅಂತ ಹೇಳಿದ್ಮೇಲೆ ಅವ್ರ ಲೆವೆಲ್ ತಕ್ಕಂಗೆ ಅವ್ರು ಬಟ್ಟೆ ಹಾಕಬೇಕು. ಈಗ ನನ್ನ ಲೆವೆಲ್ ಏನಿದೆಯೋ ನನ್ನ ಲೆವೆಲ್ ತಕ್ಕಂಗೆ ನಾನು ಹಾಕಬೇಕು, ಯಾವುದೋ ಹಳೆ ಬಟ್ಟೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ ಕಾರ್ಯಕ್ರಮಗಳಿಗೆ. ಸೊ ದರ್ಶನ್ ಸರ್ ಯಾವತ್ತಿದ್ರೂ ಬ್ರ್ಯಾಂಡೇ ಸರ್, ಆಯಿತಾ. ಈಗ ಬರ್ಬರಿ ಅಂತ ಬ್ರ್ಯಾಂಡೇ ಗೊತ್ತಿರಲಿಲ್ಲ, ಅದನ್ನು ತೋರಿಸ್ಕೊಟ್ಟಿದ್ದೆ ದರ್ಶನ್ ಸರ್. ಈಗ ಬರ್ಬರಿ ಏನು ಬ್ರ್ಯಾಂಡ್ ಇದೆಯಲ್ಲ, ಅದು ದರ್ಶನ್ ಸರ್ ಹಾಕಿದ್ರೇ ಆ ಬರ್ಬರಿಗೆ ಒಂದು ಹೆಸರು. ಈಗ ನೋಡಿ, ಈಗ ನಾನು ಎಕ್ಸಾಂಪಲ್ ಈ ಶರ್ಟ್ ಹಾಕಿದ್ದೀನಿ, ಇದನ್ನು ಡೆವಿಲ್ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ದರ್ಶನ್ ಸರ್. ಅದು ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇದೇ ಟಿ ಶರ್ಟ್ ಯೂಸ್ ಮಾಡಿದ್ದಾರೆ, ಎಲ್ಲ ಚೀತಾ ಪ್ರಿಂಟ್ಸ್. ಯಾಕಂದರೆ ಅವ್ರಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ ಸರ್. ಆಮೇಲೆ ಫೋಟೋಗ್ರಫಿ ಅಂದ್ರೂ ತುಂಬ ಇಷ್ಟ, ಪ್ರಾಣಿ ಪ್ರಿಯ ಅವರು. ಅದಾದಮೇಲೆ ಕಾರ್ಗಳಂದರೆ ತುಂಬ ಇಷ್ಟ. ಚಿಕ್ಕ ವಯಸ್ಸಿಂದನೇ ಅವರು ಒಳ್ಳೊಳ್ಳೆ ಕಾರ್ಗಳನ್ನ ಇಡಬೇಕು ಅಂತ ಒಂದಷ್ಟು ಕಲೆಕ್ಷನ್ಸ್ ಇದೆ ಸರ್. ಅದನ್ನೇ ಹೇಳಿದ್ದು ನಿಮಗೆ, ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇದೆ. ಫೋರ್ಡ್ ಕಾರ್ ಅಂದರೆ ತುಂಬ ಇಷ್ಟ ದರ್ಶನ್ ಸರ್ಗೆ, ಲ್ಯಾಂಬೋರ್ಗಿನಿ ಅಂದರೆ ತುಂಬ ಇಷ್ಟ, ಮುಸ್ಟಾಂಗ್ ಅಂದರೆ ತುಂಬ ಇಷ್ಟ ಕಾರ್ಗಳು. ಅಂದರೆ ಅವ್ರದ್ದೊಂದು ಕಾರ್ ಕ್ರೇಜ್ ಕಲೆಕ್ಷನ್ನು. ಅದಾದಮೇಲೆ ಈಗ ಅವ್ರ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿರೋದೇ 3.5 ಲಕ್ಷ ರೂಪಾಯಿ ಫೋನ್. ಅದು ಇಲ್ಲೆಲ್ಲೂ ಸಿಗೋದೇ ಇಲ್ಲ, ಎಲ್ಲೋ ದುಬೈಯಿಂದ ತರಿಸ್ಬೇಕು, ಇಲ್ಲ ಔಟ್ ಆಫ್ ಕಂಟ್ರಿಯಿಂದನೇ ಬರಬೇಕದು. ಅಂದರೆ ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಪ್ಯಾಷನ್ ಅಂತ ಇರುತ್ತೆ ತುಂಬ. ಈಗ ಅವ್ರೀಗ ದರ್ಶನ್ ಸರ್ ಹತ್ರ ಈಗ ಫೋರ್ಡ್ ಕಾರ್ ಇದೆ, ಆಯಿತಾ. ಈಗ ನಾನು ಇವಾಗ ಫೋರ್ಡ್ ಕಾರೇ ತಗೋತಾ ಇದ್ದೀನಿ. ಏನಕ್ಕೆ ಅಂದರೆ ದರ್ಶನ್ ಸರ್ ತೊಗೊಂಡಿದ್ದಾರೆ ಅಂತ ಅಲ್ಲ, ನನಗೂ ಕೆಲವುದು ಏನಂತ ಹೇಳಿದ್ರೆ ರೆಸೆಂಬಲ್ ಆಗುತ್ತೆ ಸರ್. ಈಗ ನಾವು ಯಾರನ್ನ ಜಾಸ್ತಿ ತುಂಬ ಇಷ್ಟಪಡ್ತೀವಿ, ಸೊ ಅವ್ರು ನಮಗೆ ತುಂಬ ಆ ಥರ ಆಗ್ತಾ ಇರ್ತಾರೆ. ಮತ್ತು ಅವ್ರಿಗೆ ಏನೇನು ಥಾಟ್ಸ್ ಹೋಗ್ತಾ ಇರುತ್ತೆ, ನಮ್ಮ ಮೈಂಡಲ್ಲಿ ಅದು ಓಡ್ತಾ ಇರುತ್ತೆ. ನನ್ನ ಮೈಂಡಲ್ಲಿ ಓಡ್ತಾ ಇರುತ್ತೆ, ಅವ್ರು ಆಲ್ರೆಡಿ ಆ ಕೆಲಸ ಮಾಡಿಬಿಟ್ಟಿರ್ತಾರೆ. ಅಂದರೆ ಒಂದು ಮಗು ಹುಟ್ಟಿದಾಗ ತಾಯಿಗೆ ಏನು ಮಾಡ್ತಾರೆ, ಹಾಸ್ಪಿಟ್ಲಲ್ಲಿ ಒಂದು ಮುದ್ದಾದ ಮಗು ಫೋಟೋ ಇಟ್ಟಿರ್ತಾರೆ, ಅಥವಾ ಕೃಷ್ಣನ್ ಥರ ಹುಟ್ಟಬೇಕು. ಆ ಮಗುನ ನೋಡ್ತಾ ಇದ್ದರೆ ಹೊಟ್ಟೆಲಿ ಬರೋ ಮಗು ಕೂಡ ಅದೇ ಥರ ಹುಟ್ಟುತ್ತೆ ಅಂತ. ಸೊ ಹಂಗೆ ನಾನೇನು ಅನ್ಕೋತಾ ಇರ್ತೀನಿ, ದರ್ಶನ್ ಸರ್ ಅದನ್ನು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತುಂಬ ಜನ ಅದಕ್ಕೆ ನನಗೆ ಹೇಳ್ತಾ ಇರ್ತಾರೆ, ಏನು ಮಗ ನೀನು ದರ್ಶನ್ ಸರ್ ಥರ ಕಾಣಿಸ್ತೀಯ, ಮತ್ತು ನೀನು ಏನೇ ಒಂದು ಮಾತಾಡ್ತಾಯಿದ್ರು ಆ ಸ್ಟೈಲು, ಆ ಬಾಡಿ ಲ್ಯಾಂಗ್ವೇಜು, ಮ್ಯಾನರಿಸಮ್ಮು ಎಲ್ಲ ಅವ್ರ ಮುಂದೆ ಮಾತಾಡ್ದಂಗೆ ಅನಿಸ್ತಾ ಇದೆ. ಭಯ ಆಗುತ್ತಪ್ಪ ನಿನ್ನ ನೋಡಿದ್ರೆ ಅಂತಾರೆ. ಅಲ್ಲ, ನನ್ನನ್ನು ನೋಡಿದ್ರೇ ಭಯ ಆಗುತ್ತೆ ಅಂತ ಅಂದಾಗ ಇನ್ನು ಅವ್ರ ಮುಂದೆ ನಿಂತ್ಕೊಳ್ಳೋದಕ್ಕೆ ಸರ್, ನಾನು ಅದನ್ನೇ ಹೇಳಿದ್ದು. ಅಂದರೆ ಅವರು ದರ್ಶನ್ ಸರ್ ಈಗ ರೇಣುಕಾ ಸ್ವಾಮಿನ ಹೊಡಿಲೇಬೇಕು ಅಂತ ಅಲ್ಲ, ನನ್ನ ಫ್ರೆಂಡ್ಸ್ಗಳನ್ನ ಕೆಲವ್ರನ್ನ ಫೋಟೋ ತೆಗೆಸ್ಕೊಳ್ಳೋಕೆ ಕರ್ಕೊಂಡು ಹೋಗಿದ್ದೀನಿ ದರ್ಶನ್ ಸರ್ ಹತ್ರ. ಬನ್ನಿರೋ ಫೋಟೋ ತೆಗೆಸ್ತೀನಿ, ದರ್ಶನ್ ಸರ್ ಕರ್ಕೊಂಬರೋಕೆ ಹೇಳಿದ್ದಾರೆ, ಬನ್ನಿ. ಅವತ್ತಿಂದನೂ ಪಾಪ ಫ್ಯಾಮಿಲಿ ಅವ್ರು ಸರ್, ಅಂದರೆ ಅವ್ರು ಬರೋದಕ್ಕೆ ಭಯ ಪಡ್ತಾರೆ ನನ್ನ ಫ್ರೆಂಡ್ಸ್ಗಳು. ಏನು ಗುರು ಆ ಬೈಸಪ್ಸು, ಆ ಐಟು ಪರ್ಸ್ನಾಲಿಟಿ, ಆ ಘಟ ಒಂದು ಬಿಡ್ತು ಅಂದರೆ ಮುಗೀತು ನಮ್ಮ ಕತೆ ಅಂತಾರೆ. ನೀನು ಬರೋಕ್ಕಿಂತ ಮುಂಚೆ ಯಾಕ್ರಪ್ಪ ಭಯ ಪಡ್ತೀರ, ಅವ್ರು ಆ ಥರ ಅಲ್ಲಪ್ಪ ಸರ್. ಈಗ ಐಟು ಪರ್ಸ್ನಾಲಿಟಿ ಇರೋರನ್ನ ನೋಡಿದ್ರೇ ಭಯ ಪಡ್ತಾರೆ. ಅಂಥದ್ರಲ್ಲಿ ನಾನು ಅದೇ ಅಂದ್ಕೊಂಡೆ, ದರ್ಶನ್ ಸರು ರೇಣುಕಾ ಸ್ವಾಮಿನ ಯಾಕೆ ಗುರು ಆ ರೇಂಜ್ಗೆ ಹೊಡಿಬೇಕಾ, ಅಥವಾ 10 ಜನ ಸೇರ್ಕೊಂಡು ಹೊಡಿಬೇಕಾ ಸರ್? ಅವ್ರು ಕಂಡುಬಿಟ್ರೇ ದೂರ ನಿಂತು ಬಿಟ್ಟಿರ್ತಾರೆ, ಓಡೋಗ್ಬಿಡ್ತಾರೆ ಒಂದಷ್ಟು ಜನ. ನಾನು ಕಣ್ಣರೇ ನೋಡಿದ್ದೀನಿ. ಅಲ್ಲಿ ಮನೆ ಹತ್ರನೂ ಅಷ್ಟೇ, ಬರ್ತಡೇ ಟೈಮಲ್ಲಿ ಫ್ಯಾನ್ಸ್ಗಳು ಇರಿಸ್ತಾ ಇರ್ತಾರೆ. ಸುಮ್ಮನೆ ಏಯ್ ಅಂದರೆ ಸ್ಟಾಪ್ ಆಗಿಬಿಡ್ತಾರೆ ಫ್ಯಾನ್ಸು. ನೆಕ್ಸ್ಟ್ ಕಿರ್ಚಲ್ಲ ಅಲ್ಲಿ ಅವ್ರ ಮುಂದೆ, ಯಾಕೆ ಬೇಕು ಗುರು ಅಂತ. ಆ ರೀತಿ
ಇರೋರು ಗದ್ರದ್ರೇ ಅಷ್ಟು ಭಯ ಪಡ್ತಾರೆ ಅಂತ ಹೇಳಿದಾಗ ಇನ್ನು ಅವರು ಈ ಥರ ಎಲ್ಲ ಹಿಂಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾರೆ ಹೊಡೆದಿದ್ದಾರೆ ಅಂತ ಅಂದರೆ ಅದು ನಾನೆಲ್ಲೂ ಫುಟೇಜ್ನ ಎಲ್ಲೂ ನೋಡಿಲ್ಲ ಸರ್. ಅವರು ಎಲ್ಲೂ ಸೋಷಿಯಲ್ ಮೀಡಿಯಾಗೆಲ್ಲೂ ಹಾಕಿಲ್ಲ. ಸೊ ಹಂಗಾಗಿ ನಾನು ಒಪ್ಕೊಳ್ಳೋಕೆ ಇಷ್ಟ ಇಲ್ಲ ಸರ್. ದರ್ಶನ್ ಸರ್ರು ಆರೋಪಿನೂ ಅಲ್ಲ, ಅಪರಾಧಿನೂ ಅಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ಉದ್ದೇಶಪೂರ್ವಕವಾಗಿ ಏನೋ ಬೇಕು ಅಂತಲೇ ಮಾಡ್ತಾ ಇದ್ದಾರೆ. ಯಾರೋ ಒಂದು ಕಡ್ಡಿ ಅಲ್ಲಾಡಿಸ್ತಾ ಇದ್ದಾರೆ. ಆ ಕಡ್ಡಿ ಅಲ್ಲಾಡ್ಸೋರು ಯಾರು ಅಂತ ಕಂಡುಹಿಡಿಬೇಕು ಅಂದಾಗ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಉತ್ತರ ಕೊಡ್ತಾರೆ ಸರ್. ಬಂದಿದ ತಕ್ಷಣ ಅಂತೂ 100% ಇವತ್ತಲ್ಲ ನಾಳೆ ಆ ವ್ಯಕ್ತಿ ಯಾರು ಈ ಥರ ಪಿತೂರಿ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋರು ತಗಲಾಕೋತಾರೆ. ಅವತ್ತು ಅವ್ರ ಕೆಲಸದಲ್ಲಿ ಉತ್ತರ ಕೊಟ್ಟು ತೋರಿಸ್ತಾರೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಸ್ಯಾಂಡಲ್ವುಡ್ಡಲ್ಲಿ ಸಾಕಷ್ಟು ಹಿರಿಯ ನಟರು ಅವ್ರದ್ದೇ ಆದಂಥ ಒಂದು ಮಾರ್ಗದರ್ಶನದಲ್ಲಿ ಇದ್ದಾರೆ. ಅದರಲ್ಲೂ ಡಾಕ್ಟರ್ ಸಾಹಸ್ ಸಿಂಹ ವಿಷ್ಣುವರ್ಧನ್ ಕೂಡ ಒಬ್ಬರು. ಇತ್ತೀಚೆಗೆ ಒಂದು ಘಟನೆ ಆಯಿತು. ಅವರ ಒಂದು ಸಮಾಧಿಯನ್ನು ತೆರವು ಮಾಡಿದ್ರು. ಏನೇನೋ ವಿಚಾರಗಳಿಂದ ಬಾಲಣ್ಣ ಅವರ ಫ್ಯಾಮಿಲಿ ಅವ್ರ ಜಾಗದಲ್ಲಿ ಮಾಡಿದರು, ಕೋರ್ಟ್ ಆದೇಶ ಕೊಟ್ಟು ತೆಗೀತು. ಈ ಕಡೆ ಮೈಸೂರಲ್ಲಿ ಬೇರೆ ಸ್ಮಾರಕ ಮಾಡ್ತಿದ್ದಾರೆ ಅಂತ. ಇದು ನೋಡಿ ಫ್ಯಾನ್ಸ್, ವಿಷ್ಣು ಸರ್ ಫ್ಯಾನ್ಸ್ ಏನು ಮಾಡಿದ್ರು, ಭಾಳ ನಮಗೆ ನೋವಾಯಿತು. ಒಬ್ಬ ಮೇರು ನಟನಿಗೆ ಸಮಾಧಿಗೆ ಇಲ್ಲಿ ಜಾಗ ಇಲ್ಲ ಅನ್ನೋ ವಿಚಾರ ಕೂಡ ಚರ್ಚೆ ಆಯಿತು. ಅವರು ದರ್ಶನ್ ಅವರು ವಿಷ್ಣುವರ್ಧನ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ ಈ ಬಂಧನ ಒಂದು ಫಿಲಮಲ್ಲಿ. ಅವ್ರ ಜೊತೆ ಒಡನಾಟ ಕೂಡ ಸಾಕಷ್ಟಿತ್ತು. ಅದ್ರ ಜೊತೆ ಸಾಕಷ್ಟು ಸ್ಟಾರ್ ಹೀರೋಗಳು ಕೂಡ ವಿಷ್ಣುವರ್ಧನ್ ಸರ್ರ ಹೆಸರು ಹೇಳ್ಕೊಂಡಾಗಿರ್ಬೋದು, ಅವ್ರ ಜೊತೆ ಒಡನಾಟ ಇಟ್ಕೊಂಡು ಕೂಡ ಬೆಳೆದಿದ್ದಾರೆ. ಈ ಒಂದು ಸಮಾಧಿ ವಿಚಾರದಲ್ಲಿ ಯಾರು ಕೂಡ ಧ್ವನಿ ಎತ್ತಲಿಲ್ಲ. ಫ್ಯಾನ್ಸು ನಾವು ಇಷ್ಟೊಂದು ಇದು ಮಾಡ್ತಾಯಿದ್ವಿ, ಕೈಯಿಂದ ನಾವೇ ಕೂಡ ದುಡ್ಡು ಹಾಕಿ ಆ ಜಾಗ ಖರೀದಿ ಮಾಡೋಣ. ನೀವು ವಿಷ್ಣು ಸರ್ ಹೆಸರು ಹೇಳ್ಕೊಂಬಂದ್ರಿ, ಇವಾಗ ಸಮಾಧಿನೇ ಇಲ್ಲ, ಇವಾಗಲೇ ನೀವು ಮಾತಾಡ್ತಾ ಇಲ್ಲ ಅನ್ನೋ ವಿಚಾರ ಚರ್ಚೆ ಆಗ್ತಿದೆ. ನೀವೇನು ಹೇಳ್ತೀರಾ ಸರ್? ಈಗ ಅಣ್ಣವರು ತೀರ್ಕೊಂಡಾಗ ಅದೇ ಕಂಠೀರವ ಸ್ಟುಡಿಯೋ ಅಂತ ಮಾಡಿದ್ರು. ಅದಾದಮೇಲೆ ಅಂಬರೀಷ್ ಅವ್ರನ್ನೂ ಕೂಡ ಕಂಠೀರವ ಸ್ಟುಡಿಯೋ ಅಂತ. ನೆಕ್ಸ್ಟು ವಿಷ್ಣುವರ್ಧನ್ ಅವ್ರದ್ದು ಕೂಡ ಕಂಠೀರವ ಸ್ಟುಡಿಯೋದಲ್ಲೇ ಅವರೆಲ್ಲ ಯಾಕಂದರೆ ಲೆಜೆಂಡ್ರೀಸು ಸರ್. ಅಲ್ಲೇ ಮಾಡಬೇಕು ಅಂತ ಇದ್ದಿದ್ದು. ಏನಕ್ಕೆ ಅಂದರೆ ಇಲ್ಲಿ ಕ್ಯಾಸ್ಟಿಸಮ್ ಅನ್ನೋದು ಬಂತು ಸರ್. ಇವರು ಬ್ರಾಹ್ಮಿನ್ಸು, ಇವ್ರನ್ನ ಯಾತಕ್ಕೆ ಕರ್ಕೊಂಬಂದು ಅಲ್ಲಿ ಹಾಕಬೇಕು. ಸರಿ ಆಯಿತು, ಸಪ್ರೇಟಾಗಿ ಅಂದರೆ ಈಗ ಬಾಲಣ್ಣ ಅವರ ಸ್ಟುಡಿಯೋದಲ್ಲಿ ಮಾಡಿದಾರಲ್ವಾ, ಅದಕ್ಕೆ ಫಸ್ಟು ಧ್ವನಿ ಎತ್ತಿದ್ದೆ ರವಿ ಶ್ರೀವತ್ಸ ಅವರು ಸರ್. ಡೆಡ್ಲಿ ಸೋಮ ಚಿತ್ರದ ನಿರ್ದೇಶಕರು ಇವರೇ ಫಸ್ಟು ಧ್ವನಿ ಎತ್ತಿದ್ದು. ಇಲ್ಲಾಂದರೆ ಆ ಸೌಂಡ್ ಆಗ್ತಾ ಇರಲಿಲ್ಲ ಅಲ್ಲಿಗೆ. ಯಾಕಂದರೆ ರವಿ ಶ್ರೀವತ್ಸ ಅವ್ರನ್ನ ನಾನು ಈಗ ಹತ್ರದಿಂದ ನೋಡಿದ್ದೀನಿ ಸರ್. ಅವರು ಸಿಕ್ಕಾಪಟ್ಟೆ ವಿಷ್ಣುವರ್ಧನ್ ಅವರ ಫ್ಯಾನ್ ಅವರು. ಆಮೇಲೆ ಅವ್ರ ಜೊತೆ ಒಂದು 15 ವರ್ಷ ಅವ್ರ ಮನೇಲಿ ಇದ್ದವರು ಅವರು. ಅವ್ರ ಕತೆಗಳಿಗೆ ಸಂಭಾಷಣೆಗಳೆಲ್ಲ ಬರಿತಾ ಇದ್ದವರು. ನಾನು ಅವ್ರ ಮನೆಗೆ ಹೋಗಿದ್ದಾಗ ಈಗ ರೀಸೆಂಟಾಗಿ ಹೋಗಿದ್ದೆ ಸರ್, ಒಂದು 2-3 ಮಂತ್ಸ್ ಬ್ಯಾಕು. ಅದಕ್ಕೆ ಸರ್ ನೀವೇನು ಸರ್ ಇಷ್ಟು ದೂರ ಮನೆ ಮಾಡ್ಕೊಂಬಿಟ್ಟಿದ್ದೀರಾ, ಈ ಟ್ರಾಫಿಕಲ್ಲೆಲ್ಲ ಟೈಮಿಗೆ ರೀಚ್ ಮಾಡೋಕ್ಕಾಗಲ್ಲ ಸರ್ ಅಂದೆ. ಬಾಯಿಲು ನಿಮಿಷ ಅಂದ್ಬಿಟ್ಟು ಕಿಟಕಿ ಸ್ಕ್ರೀನ್ ತೆಗೆದ್ರು ಸರ್. ಅಲ್ಲಿ ನೋಡ್ದ ಏನು ಕಾಣಿಸ್ತಾ ಇದೆ ಅಂದರು. ಸರ್ ಹೌದು, ವಿಷ್ಣು ಸರ್ ಸಮಾಧಿ ಕಾಣಿಸ್ತಾ ಇದೆ. ನನ್ನ ಗುರುಗಳು ಎಲ್ಲಿರ್ತಾರೆ ನಾನು ಅಲ್ಲಿರಬೇಕು, ಇದನ್ನು ನಾನು ಆಸೆ ಪಡ್ತೀನಿ ಅಂತ ಹೇಳಿದ್ರು. ನನಗೆ ಏನು ಗುರು ಇವ್ರ ಧ್ವನಿ, ಅದು ರವಿ ಶ್ರೀವತ್ಸ ಅವ್ರ ಧ್ವನಿ ಎತ್ತಲಿಲ್ಲ ಅಂದರೆ ಇಲ್ಲಿವರೆಗೂ ರೀಚ್ ಆಗ್ತಾ ಇರಲಿಲ್ಲ. ಆಮೇಲೆ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದಾಗಿತ್ತು ಸರ್. ಅಟ್ಲೀಸ್ಟು ಈ ಥರ ಆ ಜಾಗ ಏನಾದರೂ ಬೇಕು ಅಂತ ಅಂದಾಗ ಫಿಲಮ್ ಚೇಂಬರ್ ಅವ್ರಿಗೆ ಹೋಗಿ ನಾವು ಆ ಜಾಗನ ಹೊಡೆದಾಕ್ತಾ ಇದ್ದೀವಿ, ಇಲ್ಲಾಂದರೆ ನಿಮ್ಮಲ್ಲಿ ಯಾರಾದರೂ ಪರ್ಚೇಸ್ ಮಾಡೋರು ಇದ್ದಾರಾ, ಅಷ್ಟು ಜಾಗ ಮಾತ್ರ ಏನಕ್ಕಾದರೂ ಒಂದು ಉಪಯೋಗ ಆಗೋ ಥರ ಆಗ್ತಿತ್ತು ಸರ್. ಯಾಕಂದರೆ ವಿಷ್ಣುವರ್ಧನ್ ಸರ್ರು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೂ ಒಳ್ಳೆ ಸಿಕ್ಕಾಬಟ್ಟೆ ಅಭಿಮಾನಿಗಳಿದ್ದರು ಸರ್. ಅವ್ರ ನಟನೆಯಲ್ಲಿ ಅವ್ರು ಕಷ್ಟಪಟ್ಟು ಬಂದವರು ಅವರು ಕೂಡ. ಆ ಟೈಮಲ್ಲಿ ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದಾಗಿತ್ತು ಸರ್. ಈಗ ನೋಡಿ ಸುದೀಪ್ ಸರ್ ಬಂದಿದ್ದಾರೆ ಮುಂದೆಗಡೆ, ಒಂದು ಸ್ಮಾರಕ ಮಾಡೋಣ ಅಂತ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್. ಇವಾಗ ವಿಷ್ಣು ಸರ್ನ ಸುದೀಪ್ ಸರಲ್ಲಿ ನೋಡ್ತಾ ಇದ್ದಾರೆ ಸರ್ ಜನಗಳು. ಸೊ ಏನಂದರೆ ಒಂದು ಸ್ಟುಡಿಯೋ ಮಾಡ್ಬೋದಾಗಿತ್ತು ಆ ಜಾಗದಲ್ಲಿ, ಅಥವಾ ಈಗ ಹೆಂಗೆ ಅಬ್ಬಯ್ಯನಾಡು ಸ್ಟುಡಿಯೋ ಥರನೇ ಶೂಟಿಂಗಿಗೆ ಆ ರೀತಿ ಕೊಡ್ಬೋದಾಗಿತ್ತು, ಬಾಡಿಗೆಗೆ ಗೌರ್ಮೆಂಟ್ ಅವ್ರು ಆ ರೀತಿ ಮಾಡೋ ಥರ ಇದ್ದರೆ. ಬಟ್ ಇಂಥ ಕಚಡ ಕೆಲಸ ಮಾಡೋಕ್ಕೆ ಹೋಗ್ಬಾರ್ದು, ಒಬ್ಬರಿಗೆ ಹೇಳ್ದೆ ಇನ್ಫಾರ್ಮೇಷನ್ ಕೊಡದೆ. ಯಾಕಂದರೆ ಎಷ್ಟೋ ಜನ ಅವ್ರ ಆತ್ಮ ಇನ್ನೂ ಅಲ್ಲೇ ಇರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಸರ್. ಇವಾಗ ಹೆಂಗಾಗುತ್ತೆ ಅಂದರೆ ಈಗ ಮೈಸೂರಲ್ಲಿ ಇದು ಮಾಡ್ತು ಅಂದಾಗ ಈಗ 150 ಕಿಲೋಮೀಟ್ರ್ ಯಾರು ಹೋಗ್ತಾರೆ ಸರ್ ಅಷ್ಟು ದೂರ? ಇಲ್ಲಿಂದ ಇಲ್ಲಿ ಬರೋ ಯಾವುದಕ್ಕಾದ್ರೂ ಒಂದು ಪೂಜೆಗೆ ಕರೆದ್ರೇ ಇಲ್ಲಿಂದ ಇಲ್ಲಿಗೆ ಬರೋಲ್ಲ. ಮಳೆ ಬರ್ತಿದೆ, ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಅಯ್ಯೋ ಅಷ್ಟು ದೂರ ಬರಬೇಕಾ ಅಂತಾರೆ. ಈ 150 ಕಿಲೋಮೀಟ್ರ್ ಯಾರು ಹೋಗಿ ನೋಡ್ತಾರೆ ಸರ್? ಅದಕ್ಕೆ ಈಗ ಸುದೀಪ್ ಅವರು ಈಗ ಇಲ್ಲಿ ಕೆಂಗೇರಿಯಲ್ಲೇನೋ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಸರ್. ಅವ್ರು ಹುಟ್ಟಿದ ಹಬ್ಬದ ದಿನಾನೇ. ಆದಷ್ಟು ಬೇಗ ಅದು ಒಳ್ಳೇದಾಗಲಿ ಸರ್. ಆ ಕೆಲಸ ಎಲ್ಲ ಸುಗಮವಾಗಿ ಆಗಲಿ ಸರ್, ಏನೋ ಅಡೆತಡೆಗಳು ಇಲ್ಲದೆ. ಇನ್ನು ಅಂಜನ್ ಅವರೇ, ಸಾಕಷ್ಟು ನಮ್ಮ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ್ರಿ. ಅಂದರೆ ನಿಮ್ಮ ಬಿಡುವಿನ ವೇಳೆಯನ್ನು ನಮ್ಗೆ ಕೊಟ್ಟಿದ್ದೀರಾ. ಅಂದರೆ ನೀವು ಇವಾಗ ಸೀರಿಯಲ್ ಆಗಿರ್ಬೋದು, ಫಿಲಮ್ ಆಗಿರ್ಬೋದು, ಎಲ್ಲ ಕಡೆ ಮಾಡ್ತಾ ಇದ್ದೀರಾ. ಅದ್ರ ನಡುವೆ ದರ್ಶನ್ ಅವರಿಗೂ ಒಡನಾಟ ಇಟ್ಕೊಂಡು ಜಿಮ್ ಟ್ರೈನರ್ ಕೂಡ ಆಗಿದ್ರಿ. ಅದರ ಸಾಕಷ್ಟು ವಿಚಾರಗಳು ಚರ್ಚೆ ಮಾಡಿದ್ರಿ. ಫ್ಯಾನ್ಸ್ ಯಾವ ಥರ ಇರಬೇಕು, ಏನೇನು ಮಾಡಬೇಕು, ಏನು ಮಾಡ್ಬೋದು ಅನ್ನೋ ವಿಚಾರಗಳು ಹಂಚ್ಕೊಂಡ್ರಿ. ಫೈನಲಿ ಏನು ಹೇಳ್ತೀರಾ ನಮ್ಮ ವೀಕ್ಷಕರಿಗೂ ಮತ್ತು ದರ್ಶನ್ ಅವರ ಫ್ಯಾನ್ಸ್ಗೂ?
ಸರ್ ದರ್ಶನ್ ಫ್ಯಾನ್ಸ್ ಅವ್ರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಸರ್ ಎಲ್ಲ ಶಾಂತವಾಗಿರಿ ಅಂತ ಹೇಳ್ತೀನಿ ಸರ್. ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಅಂತ ಹೇಳಿದ್ಮೇಲೆ ಸೊ ಅಲ್ಲಿಂದ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ವೆಯ್ಟ್ ಮಾಡೋಣ ಸರ್. ನಾವು ಸುಮ್ಮನೆ ಕೂಗಾಡೋದು ಕಿರ್ಚಾಡೋದ್ರಿಂದ ಮತ್ತು ಇನ್ಸ್ಟಾಗ್ರಾಮು ರೀಲ್ಸ್ಗಳ ಮೇಲೆ ಲಾಯರ್ಗಳಿಗೇ ಬೈಯೋದು, ಜಡ್ಜ್ಗಳಿಗೆ ಬೈಯೋದು, ಪೊಲೀಸ್ ಅವ್ರಿಗೆ ಬೈಯೋದು, ಅದೆಲ್ಲ ಎಫೆಕ್ಟ್ ಎಲ್ಲಾಗುತ್ತೆ ಅಂದರೆ ದರ್ಶನ್ ಸರ್ಗೆ ಎಫೆಕ್ಟ್ ಆಗುತ್ತೆ ಅದರಿಂದ. ಮತ್ತು ಅವ್ರ ಮನೆಯವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರು ಯಾರೂ ಮಾತಾಡ್ತಾ ಇಲ್ಲ ಈಗ. ಆ, ಮೀನಮ್ಮ ಅವರಾಗಲಿ, ದಿನಕರ್ ಸರ್ ಆಗಲಿ, ಈಗ ಮೇಡಮ್ ಆಗಲಿ, ಯಾರೂ ಮಾತಾಡೋ ಪರಿಸ್ಥಿತಿಲಿ ಇಲ್ಲ ಸರ್. ಈಗ ಹೆಂಗಾದ್ರೂ ಮಾಡಿ ಬಿಡಿಸ್ಕೊಂಡ್ ಬರಬೇಕು ಅನ್ನೋ ಇದರಲ್ಲಿ ಮೈಂಡ್ ಸೆಟ್ಟಲ್ಲಿ ಓಡಾಡ್ತಾ ಇದ್ದಾರೆ. ಪಾಪ ಏನಾಗುತ್ತೋ ಎತ್ತ ಅಂತ ಅಂದ್ಬಿಟ್ಟು ಅವ್ರ ಕಷ್ಟ ಅವ್ರಿಗೆ. ಇಲ್ಲಿ ಪಾಪ ಇವ್ರುಗಳು ಹೆಸರು ಮಾಡ್ಕೊಳ್ಳೋದಕ್ಕೆ, ವ್ಯೂಸ್ಗಳು ಹೋಗೋದಕ್ಕೆ ಆ ರೀತಿ ದಯವಿಟ್ಟು ಇನ್ನೊಬ್ರು ಫ್ಯಾಮ್ಲಿನ ಹೊಡೆದಾಕಕ್ಕೆ ಹೋಗ್ಬೇಡಿ ಸರ್. ಯಾಕಂದರೆ ಒಬ್ಬರು ಹೆಸರು ಮಾಡಿರೋವಂಥ ನಾಯಕ ನಟರು ಇತ್ತು ಅಂತ ಹೇಳಿದ್ರೆ 200-300 ಜನ ಅನ್ನ ತಿಂತಾರೆ ಸರ್ ಅವ್ರ ಹೆಸರು ಹೇಳ್ಕೊಂಡು. ದಯವಿಟ್ಟು ಶಾಂತವಾಗಿರಿ, ಒಳ್ಳೇದಾಗೇ ಆಗುತ್ತೆ. ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಒಳ್ಳೇದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿವರೆಗೂ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ನಿಮಗೂ ಕೂಡ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಫಿಲಮ್ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಸಾಕಷ್ಟು ಇದು ನಿಮ್ಗೆ ಆಪ್ಷನ್ ಕೂಡ ಸಿಗ್ಲಿ, ನೀವು ಕೂಡ ಇಂಡಸ್ಟ್ರಿಯಲ್ಲಿ ಬೆಳೀಲಿ ಅನ್ನೋದು ಕೂಡ ನಮ್ಮ ಆಸೆ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಅದಾದ್ಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾನಿವತ್ತು ಏನಕ್ಕೆ ಬಂದಿರೋದು ಅಂದರೆ ಸರ್, ನೋಡಿ ಲಾಸ್ಟ್ ಟೈಮ್ ನಾನು ಆಕ್ಸಿಡೆಂಟ್ ಆದಾಗ ನಾನು ಹೇಳಿದ್ದೆ ನಿಮಗೆ ಸರ್, ಅದೇ BGS ಅಲ್ಲೇ ನಾನು ಅಡ್ಮಿಟ್ ಆಗಿದ್ದೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ದರ್ಶನ್ ಸರ್ ಅಡ್ಮಿಟ್ ಆಗಿದ್ರು, ನಾನು ಕೆಳಗಡೆ ಇದ್ದೆ ಅಂತ. ಅಂದರೆ ನನ್ನ ಒಳಗಡೆ ಏನೊಂದು ಫೀಲ್ ಆಗ್ತಾ ಇತ್ತು ಅಂದರೆ, ಕಷ್ಟದಲ್ಲಿ ನಾನು ಭಾಗಿಯಾಗಕ್ಕೆ ಇಲ್ಲ. ಯಾಕಂದ್ರೆ ನನಗೆ 2 ಕಾಲು ನಡೆಯೋಕ್ಕಾಗ್ತಾ ಇರಲಿಲ್ಲ. ಆಕ್ಸಿಡೆಂಟ್ ಆಗ್ಬಿಟ್ಟು ಫುಲ್ಲು ಫ್ರ್ಯಾಕ್ಚರ್ ಆಗಿಬಿಟ್ಟಿತ್ತು, ಕಾಲೇ ಊದ್ಕೊಂಡ್ಬಿಟ್ಟಿತ್ತು. ಸ್ಟ್ರೆಚ್ಚರಲ್ಲೇ ನನ್ನನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು. ಆ ಟೈಮಲ್ಲೇ ನಾನೇನು ಮಾಡೋಕ್ಕಾಗಲಿಲ್ಲ. ನೋಡಿ ಇವತ್ತು ಚೆನ್ನಾಗಿದ್ದೀನಿ. ಇವತ್ತು ನಾನು ದರ್ಶನ್ ಸರ್ ಪರವಾಗಿ ನಾನು ಧ್ವನಿ ಎತ್ತಿ ನಾನು ಮಾತಾಡಬೇಕು ಅಂತ ಹೇಳಿ ಆ್ಯಸ್ ಎ ಒಬ್ಬ ಹೀರೋ ಪಕ್ಕಕ್ಕೆ ಎತ್ತಿಟ್ಬಿಡಿ ಸರ್. ನಾನು 5 ಸಿನಿಮಾ ಮಾಡಿದ್ದೀನಿ, ಅದು ಬೇಡ. ಅದು ನಾನೊಬ್ಬ ಅಭಿಮಾನಿಯಾಗಿ ನಾನು ಬಂದಿರೋದು. ಸೊ ಅವ್ರಿಗೆ ನ್ಯಾಯ ಸಿಗಬೇಕು ಸರ್. ಅವ್ರಿಗೆ ನ್ಯಾಯ ಸಿಕ್ತು ಅಂತ ಹೇಳಿದ್ರೆ ಅಟ್ಲೀಸ್ಟು ನಮ್ಮ ಕನ್ನಡ ಚಿತ್ರರಂಗ ಉಳಿಯುತ್ತೆ, ಮತ್ತು ನಿರ್ಮಾಪಕರು ಉಳಿತಾರೆ, ಮತ್ತು ಟೆಕ್ನಿಷಿಯನ್ಸ್ಗಳು ಉಳಿತಾರೆ. ಆಮೇಲೆ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಸರ್. ಅದೊಂದೇ ನಾನು ಇದು ಮಾಡ್ಕೋತಾ ಇರೋದು ಸರ್. ಸರ್ ಇನ್ನು ಹೇಗೆ ಗೊತ್ತಾ ಸರ್, ದರ್ಶನ್ ಸರ್ ಥರ ಹೆಸರು ಮತ್ತೆ ಇನ್ನು ನೆಕ್ಸ್ಟ್ 7 ಜನ್ಮ ಎದ್ದು ಬಂದರೂ ಇನ್ನು ಮೊದಲೇ ಸಿನಿಮಾ ಫೀಲ್ಡ್ ಬಿದೋಗ್ತಾ ಇದೆ. ಮತ್ತೆ ಇನ್ನು ಹೀರೋ ಹುಟ್ಟಲ್ಲ ಸರ್ ಆ ಥರ. ಅಂದರೆ ಇವ್ರ ಪೀರಿಯಡೇ ಲಾಸ್ಟ್ ಆಗಿಬಿಡುತ್ತೆ ಸರ್. ನನಗೆ ಗೊತ್ತಿರೋಂಗೆ ಸಿನಿಮಾ ಫೀಲ್ಡ್ ಇಂಡಸ್ಟ್ರಿನೇ ಮುಗೀತು ಅಂತ ಮಾತಾಡ್ತಾ ಇದ್ದಾರಲ್ಲ, ಅದನ್ನು ಮತ್ತೆ ಎತ್ತಬೇಕು ಇಂಡಸ್ಟ್ರಿನ ಅಂತ ಹೇಳಿದ್ರೆ ಒಂದು 4-5 ಜನ ಏನು ಹೀರೋಗಳಿದ್ದಾರಲ್ಲ ಸರ್, ಅದರಲ್ಲಿ ಮುಖ್ಯವಾಗಿ ದರ್ಶನ್ ಸರ್ ನಿಂತ್ಕೊಂಡ್ರೆ ಮಾತ್ರ ಸಾಧ್ಯ ಸರ್. ಯಾಕಂದರೆ ಎಲ್ಲ ಹೀರೋಗಳು ಹೇಳ್ಬಿಟ್ಟಿದ್ದಾರೆ. ಈಗ ಗೂಗಲಲ್ಲಿ ಹುಡುಕಿದ್ರು ಅಭಿಮಾನಿಗಳಿಗೆ ಯಾರು ಜಾಸ್ತಿ ಇದ್ದಾರೆ ಸರ್, ಯಾರಿಗಿದ್ದಾರೆ ಜಾಸ್ತಿ ಫ್ಯಾನ್ಸ್ ಫಾಲೋಯಿಂಗು ಅಂದರೆ ದರ್ಶನ್ ಸರ್ಗಿದ್ದಾರೆ. ಇನ್ನು TRP ಅಂತ ಬಂತು ಅಂತ ಹೇಳಿದ್ರೆ ಹೆಸರು ಯಾರಿಗಿದೆ ಜಾಸ್ತಿ, ದರ್ಶನ್ ಸರ್ಗೇನೆ ಇದೆ. ಅಂದರೆ ಇಂಥವ್ರನ್ನ ನಾವು ಉಳಿಸ್ಕೋತು ಅಂತ ಹೇಳಿದ್ರೆ ಒಂದು ಚಿತ್ರರಂಗನೂ ಉಳಿಯುತ್ತೆ, ಎಲ್ಲರೂ ಸಂತೋಷವಾಗಿರ್ಬೋದು ಸರ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಆದಷ್ಟು ಅಭಿಮಾನಿಗಳು ಶಾಂತರೂಪವಾಗಿ ಇರಿ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸರ್. ನಾನು ಆ್ಯಸ್ ಎ ಹೀರೋ ಆಗಿ ಅಲ್ಲ, ಒಬ್ಬ ಫ್ಯಾನ್ ಆಗಿ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಗಲಾಟೆ ಮಾಡಿಕೊಂಡು ಅವ್ರ ಫ್ಯಾನ್ಗೆ ಇವ್ರ ಫ್ಯಾನ್ಗೆ ದಯವಿಟ್ಟು ಕಿತ್ತಾಡಕ್ಕೆ ಹೋಗ್ಬೇಡಿ. ನಾವೆಲ್ಲ ಒಂದೇ. ಕನ್ನಡ ಸಿನಿಮಾ ಇಂಡಸ್ಟ್ರಿನ ಇವತ್ತು ಉಳಿಸಿ ನೀವೇ ಬೆಳೆಸಬೇಕು. ಹೇಗೆ ಆಲ್ರೆಡಿ ಥಿಯೇಟ್ರು ಮುಚ್ಚೋಗ್ತಾ ಇದೆ, ಮಾಲ್ಗಳು ಓಪನ್ ಆಗ್ತಾ ಇದೆ. ಎಲ್ಲೋ ಔಟ್ ಆಫ್ ಕಂಟ್ರಿ ದೇಶದಿಂದ ಎಲ್ಲ ಬಂದು ಜಾಗ ತಗೊಂಡು ಇಲ್ಲಿ ಮಾಲ್ಗಳನ್ನ ಕಟ್ತಾ ಇದ್ದಾರೆ. ಇನ್ನು ಸ್ಟಾರ್ ಕಟ್ಟೋದು, ಹಾಲಿನ ಅಭಿಷೇಕ, ಇನ್ನು ಚಿಲ್ಲರೆ ಕಾಸುಗಳು ಎತ್ಕೊಂಡು ಆ ದುಡ್ಡುಗಳು ಹೀರೋ ಇಂಟ್ರಡಕ್ಷನ್ ಒಂದಾಗಿ ಎಸಿತಾ ಇದ್ರಲ್ಲ, ಅದೆಲ್ಲ ನಾವು ನೋಡೋದೇ ಮರ್ತು ಬಿಟ್ಟಿದ್ದೀವಿ ಸರ್. ಈಗ ಮುಂದಿನ ಬರೋರಿಗೆ ನೆಕ್ಸ್ಟ್ ಥಿಯೇಟ್ರ್ ಅದು ಎಲ್ಲಿದೆ, ಟೆಂಟು ಅಂತ ಇತ್ತು, ಟೆಂಟ್ ಹೆಂಗಿದೆ ಅದು ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನಾದರೂ ಉಳಿಸ್ಕೊಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ದಯವಿಟ್ಟು ಶಾಂತಿಯಿಂದ ಇರಿ ಅಷ್ಟೇ. ಅಭಿಮಾನಿಗಳಿಗೆ ಆಗಿರ್ಬೋದು, ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನು, ಸಂದೇಶವನ್ನು ಕೂಡ ಕೊಟ್ಟಿದ್ದೀರಾ. ಅದೇ ಥರ ಇರಲಿ. ದರ್ಶನ್ ಅವರು ಆದಷ್ಟು ಆ ಪ್ರಕರಣದಿಂದ ಬೇಗ ವಿಮುಕ್ತಿಯಾಗಿ ಹೊರಗೆ ಬರಲಿ ಅನ್ನೋದು ಕೂಡ ನಮ್ಮದು ಆಸೆ ಆಗಿರುತ್ತೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.